Good Hello. evening all. Good evening all. Good evening, bro. Good evening, Bro, bro. Good evening, bro. ಚಂದು ಬ್ರೋ, ಹೇಳಿ. ಈಗ 15 ಮಿನಿಟ್ಸ್ ರೇಂಜ್ ಇದೆ ಅಲ್ವಾ ಇಲ್ಲಿ? ಹ್ಮ್. ಈಗ ಅಪ್ ಸೈಡ್ ಇದೆ, ಮೇಲೆ ಬ್ರೇಕ್ ಕೊಟ್ರೆ ಅದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹಾಕಿ ಮತ್ತೆ ಹೊಸ ರೇಂಜ್ ಹೊಸದಷ್ಟೇ ಮೇಲೆ ಮಾರ್ಕ್ ಮಾಡಿದ್ರೆ ಆಯ್ತು. ಹ್ಮ್ ಈಗ ಕೆಳಗ್ ಬ್ರೇಕ್ ಕೊಟ್ರೆ ಎಂ ಎಸ್ ಎಸ್ ಅಂತ ಮಾಡಿ ಅದನ್ನೇ ಬ್ರೇಕ್ ಎಂ ಎಸ್ ಎಸ್ ಅಂತ ಮಾಡಿ ಮತ್ತೆ ಒಂದು ಟ್ರೆಂಡ್ ಲೈನ್ ಎಳೆದು ಅದನ್ನ ರೇಂಜ್ ಅಂತ ಹಾಕಿದ್ರೆ ಆಯ್ತಾ? ಹ್ಮ್ ಅಂದ್ರೆ ಒಳಗ ಆಟ ಆಡಿದ್ರೆ ಏನು ಕನ್ಸಿಡರ್ ಮಾಡ್ಬಾರ್ದಾ? ಏನ್ ಮಾಡ್ ಅದನ್ನ ಮೂವ್ ಮಾಡ್ಬೇಕಾ? ಎಸ್. ಅದೊಂದ್ಸಲ ಅದೊಂದೇ ಹೇಳಿಕೊಡಿ ಬ್ರೋ. ಆಮೇಲೆ ಹಾ 1 hour. ಓ, 1 hour ಬುಲ್ಲಿಶ್ ಇತ್ತು. ಹ್ಮ್. ಸೊ ಝೀನೋ ಟ್ರೇಡರ್ಸ್ ನ ಬೈ ಮಾಡ್ಬೇಕು ಅನ್ಕೊಂಡಿದ್ದೆ ಇವತ್ತು, ಬಟ್ ಕೂಪನ್ ಕೋಡ್ ಎಕ್ಸ್ಪೈರ್ ಆಗಿದೆ ನಂದು 50% ಆಫ್ದು. ಸೊ ಅವರಿಗೆ ನಾಳೆ ಹೇಳ್ಬೇಕು. ನಾಳೆ ಡೈರೆಕ್ಟ್ ವಿಡಿಯೋ ಮಾಡ್ತೀನಿ. ಕ್ಲಾಸ್ಗಿಂತ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಟ್ರೇಡ್ ಪ್ಲೇಸ್ ಮಾಡೋದು ಎಲ್ಲ ಪ್ರತಿಯೊಂದು ಅಲ್ಲೇ ಹೇಳಿರ್ತೀನಿ. ಸೊ ಏನಾಗ್ತಿದೆ 15 ಮಿನಿಟ್. ಕನ್ಸಾಲಿಡೇಷನ್ ಇಂದ ಆಚೆ ಬರ್ಬೇಕು ಫಸ್ಟ್. ಸೊ ಇವತ್ತಿನ ಪಾತಲ್ಲಿ ಜಾಸ್ತಿ ಚೇಂಜಸ್ ಏನ್ ಇರ್ಲಿಲ್ಲ ಬೆಳಗ್ಗೆ. ಸಾರಿ. ಸೊ ಇವತ್ತಿನ ಪಾತ್ ಬಂದ್ಬಿಟ್ಟು ನೆನ್ನೆ ಏನಿತ್ತು ಸೇಮು, 4 ಅವರ್ದೆಲ್ಲ ಸೇಮೇ ಇದೆ. 1 ಅವರ್ ಮಾತ್ರ ಚೇಂಜ್ ಆಗಿತ್ತು. ಸೊ 1 ಅವರ್ ಬೆರಿಶ್ ಇತ್ತು, ನಿನ್ನೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿತ್ತು. ಇವತ್ತು 1 ಅವರ್ ನಿನ್ನೆ ರಾತ್ರಿ ಎಂ ಎಸ್ ಎಸ್ ಆಗಿ ಮೇಲ್ ಹೋಗಿತ್ತು. ಸೊ ಓಕೆ, 1 ಅವರ್ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿತ್ತು. ಸಾರಿ, ಇದು 15 ಮಿನಿಟಾ? ಸೊ 1 ಅವರ್ ನೋಡಿದ್ರೆ ನಿನ್ನೆ 1 ಅವರಲ್ಲಿ ಕೆಳಗಡೆ ಬಂದಿತ್ತು ಮಾರ್ಕೆಟ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಇಲ್ಲಿ ಇದನ್ನ ಬ್ರೇಕ್ ಮಾಡಿ. ಅದ್ ಬಿಟ್ರೆ ನಿನ್ನೆ ರಾತ್ರಿಯಿಂದ ಬುಲ್ಲಿಶ್ ಆಯ್ತು, ಮತ್ತೆ ಎಂ ಎಸ್ ಎಸ್ ಆಯ್ತು 1 ಅವರಲ್ಲಿ. ಸೊ ಅದಾದ್ಮೇಲೆ ಈ ತರ ಇತ್ತು ಬೆಳಗ್ಗೆ. ಸೊ 1 ಅವರ್ ರೇಂಜ್ ಏನಾಯ್ತು, 1 ಅವರ್ 5, 1 ಅವರ್ ಲೋ ಇದು. ಅಷ್ಟರೊಳಗಡೆ ನಾನು 15 ಮಿನಿಟ್ಸ್ ಹಾಕ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 15 ಮಿನಿಟ್ಸ್ ನಿಮಗೆ ಇದನ್ನ ಹಾಕ್ಬೋದು ಡೈರೆಕ್ಟ್, ಇಲ್ಲ ಮೇಲೂನು ಹೋಗ್ಬೋದು ನೀವು, ಪ್ರಾಬ್ಲಮ್ ಇಲ್ಲ ಯಾವ ತರ ಹಾಕಿದ್ರು. ಸೊ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕುಡ್ಕೋತಾ ಮೇಲ್ ಹೋಗ್ತಾ ಇತ್ತು, ಮತ್ತೆ ಎಂ ಎಸ್ ಎಸ್ ಆಯ್ತು.
MSS ಆಗಿ ಮತ್ತಿಲ್ಲಿ ಬಂದು ಮತ್ತೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು. ಸೊ ಇಲ್ಲಿಂದ ಒಂದು ಟ್ರೇಡ್ ಸಿಗುತ್ತೆ ಅನ್ಕೊಂಡ್ವಿ, ಬಟ್ ಸಿಕ್ಕಿಲ್ಲ. ಮತ್ತೊಂದು MSS ಆಗಿದೆ ಮೇಲ್ಗಡೆಗೆ. ಯಾಕಂದ್ರೆ ಈ ತರ ಯಾವಾಗ ಆಗುತ್ತೆ ಎರಡೆರಡು ಕಡೆ MSS ಅಂದ್ರೆ ಕನ್ಸಾಲಿಡೇಷನ್ ನಡೀತಾ ಇರುತ್ತಲ್ಲ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ, ಆವಾಗ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕು. ಬಿಕಾಸ್ ಎರಡೂ ಕಡೆ MSS ಆಗ್ತಾ ಇರುತ್ತೆ, ಅವಾಗ ಎರಡು ಲಾಸಸ್ ಆಗುತ್ತೆ. ಓಕೆ, ಸೊ ಇವಾಗ ಅದೇ ಆಗ್ತಾ ಇರೋದು ಸಿನಾರಿಯೋ. ಇವಾಗ ಮೇಲೆ MSS ಆಗಿದೆ. ಈಗ ಇಲ್ಲಿ ಟ್ರೇಡ್ ತಗೊಳಕ್ ಭಯ, ಮತ್ತೆ ಇಲ್ಲಿವರೆಗೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವು ಸಲ ಇಲ್ಲಿಂದಾನೇ ಮೇಲೆ ಹೋಗುತ್ತೆ ಈ ತರ. ಮತ್ತೆ ಇಲ್ಲಿ ಬೈ ಮಾಡಕ್ ಹೋಗ್ತೀವಿ, ಮತ್ತೊಂದು MSS ಆಗಿರುತ್ತೆ ಆಲ್ರೆಡಿ. ಸೊ ಮತ್ತೆ ಇಲ್ಲಿ ಸೇಲ್ ಮಾಡಕ್ ಹೋಗ್ತೀವಿ, ಮತ್ತೆ ಮೇಲಕ್ಕೆ MSS ಆಗುತ್ತೆ. ಸೊ ಈ ತರ ಎರಡೆರಡು ಕಡೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ತರ ಆಗುತ್ತೆ, ಅದು ಜಸ್ಟ್ ನಿಮ್ದು 4 ಅವರ್ ಮತ್ತೆ ಡೈಲಿ ಕನ್ಸಾಲಿಡೇಷನ್ ನಡಿಬೇಕಾದ್ರೆ ಆ ತರ ಆಗುತ್ತೆ. ನೋಡಿ, ಡೈಲಿ ಫುಲ್ ಕನ್ಸಾಲಿಡೇಷನ್, 4 ಅವರ್ ಕನ್ಸಾಲಿಡೇಷನ್. 4 ಅವರ್ ರೇಂಜ್ ನಾವು ಲಾಸ್ಟ್ ಟೈಮ್ ಹಾಕಿದ್ದು, ಇದು ಲೋ, ಇದು ಹೈ. ಸಾರಿ, ಇದು ಹೈ, ಇದು ಲೋ, MSS ಆಗಿತ್ತು. ಅದ್ಬಿಟ್ಟು ಇನ್ನೇನು ಚೇಂಜಸ್ ಆಗ್ತಾ ಇಲ್ಲ, ಅದೇ ರೇಂಜ್ ಒಳಗೆ ಆಡ್ತಾ ಇದೆ. ಸೊ ಅದೇ 4 ಅವರ್ದು ರೇಂಜ್ ಒಳಗಡೆನೆ ಆಟ ಆಡ್ತಾ ಇರೋದು ಇನ್ನೂ. ಅದು ಮೇಲ್ ಹೋಗ್ತಾನೆ ಇಲ್ಲ ಎಲ್ಲೂನು. ಸೊ ಈ ತರ ಸಿಚುವೇಶನ್ಸ್ ಇದ್ದಾಗ ಕನ್ಸಾಲಿಡೇಷನ್ ನಡಿಬೇಕಾದ್ರೆ ಸ್ವಲ್ಪ ಲಾಸಸ್ ಜಾಸ್ತಿ ಆಗುತ್ತೆ 15 ಮಿನಿಟ್ಸ್ ಮೇಲೆ ನಿಂತಿದ್ದಾಗ ನೀವು. ಬಟ್ ಈ ತರ ಇದ್ದಾಗ ನೀವು ಇನ್ನೊಂದು 5 ಮಿನಿಟ್ಸ್ ಹೋಗು ಮಾಡ್ಬೋದು, ಅದೆಲ್ಲ ಬೇಡ. ಇವಾಗ ಸದ್ಯಕ್ಕೆ 15 ಮಿನಿಟ್ಸ್ ಮಾತ್ರ ಮಾಡಿ. ಸೊ ಇವತ್ತು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ಲ. ಹೌದು ಬ್ರೋ. ಹೌದು ಬ್ರೋ, ಹೌದು. ಸೊ ನೀವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂದ್ರೆ ಏನೋ ದೊಡ್ಡದು ಅಂತ ಅನ್ಕೋಬೇಡಿ. ಏನ್ 15 ಮಿನಿಟ್ಸ್ ಅಲ್ಲಿ ಮಾಡ್ತೀವಿ ಅದು ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಮಾಡ್ಕೊಂಡ್ ಬರ್ಬೇಕು. ಅವಾಗ ನಿಮ್ಗೆ ಪಾತ್ ಹಾಕಕ್ಕೆ ಇನ್ನೂ ಸುಲಭ ಆಗುತ್ತೆ. ಸೊ ಎಲ್ಲ ಮ್ಯೂಟಲ್ ಇರಿ, ಸ್ಟಾರ್ಟ್ ಮಾಡೋಣ. ಏನೇ ಡೌಟ್ಸ್ ಇದ್ರು ಲಾಸ್ಟ್ ಅಲ್ಲಿ ಕೇಳೋರಂತೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗ್ಸೋಣ. ಓಕೆ. ಸೊ ಓಕೆ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಫಸ್ಟ್ ಪ್ರತಿ ವೀಕ್ ಸ್ಟಾರ್ಟ್ ಆದಾಗ್ಲೂ ವೀಕ್ ಇಂದ ನಾವು ಅನಾಲಿಸಿಸ್ ಮಾಡಕ್ ಶುರು ಮಾಡ್ತೀವಿ. ಮತ್ತೆ ಪ್ರತಿ ಡೇ ಸ್ಟಾರ್ಟ್ ಆದಾಗ್ಲೂ ಪ್ರತಿದಿನ ಇವತ್ತು ನಾಳೆ, ಸೊ ನಾಳೆ ಸ್ಟಾರ್ಟ್ ಆಯ್ತಾ ಮತ್ತೆ ಡೈಲಿಯಿಂದ ಅನಾಲಿಸಿಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಟ್ರೇಡ್ ತಗೊಳ್ಳೋದು 15 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಅಲ್ಲಿ ಆಗಿರ್ಬೋದು, ಬಟ್ ನಿಮ್ದು ಅನಾಲಿಸಿಸ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ದಿನ ಡೈಲಿಯಿಂದ ಮಾಡಬೇಕು. ವೀಕ್ ಒಂದ್ಸಲಿ ವೀಕ್ಲಿಯಿಂದ ಅನಾಲಿಸಿಸ್ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ವೀಕ್ಲಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಬೇರೆ ಎಲ್ಲ ಡಿಲೀಟ್ ಮಾಡಿರ್ತೀನಿ. ಸೊ ಲೋವರ್ ಟೈಮ್ ಫ್ರೇಮ್ಗೆ ಹೋಗೋವರೆಗೂ ನಿಮಗೆ ಕನ್ಫ್ಯೂಷನ್ಸ್ ಆಗಬಾರ್ದು ಅಂದ್ರೆ ಈ ಸೆಷನ್ ಇಂಡಿಕೇಟರ್ನ ಆಫ್ ಮಾಡ್ಕೊಂಡಿರಿ. ಆಮೇಲೆ ನೀವು ಡೈರೆಕ್ಟ್ ಈಗ ಎಲ್ಲಿಂದ ವೀಕ್ಲಿ ಫಸ್ಟ್ ಎಲ್ಲಿಂದ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತಾ ಇರುತ್ತೆ. ಓಕೆ, ಸೊ ನೀವು ಎಲ್ಲಿಂದ ಆದ್ರೂ ಹಾಕ್ಬೋದು, ಬಟ್ ಲಾಸ್ಟ್ ಏನ್ ಬರುತ್ತಲ್ಲ ಪಾತ್, ಅದು ಮಾತ್ರ ಕರೆಕ್ಟ್ ಇರಬೇಕು ನಮಗೆ. ಸೊ ವೀಕ್ಲಿ ಇಲ್ಲಿಂದ ತಗೊಂಡ್ರೆ ನೀವು ಇಲ್ಲಿಂದನೂ ಸ್ವಲ್ಪ ಜನ ಕನ್ಸಿಡರ್ ಮಾಡ್ತಾರೆ. ಓಕೆ, ಬೆಟರ್ ಅಲ್ಲಿಂದಾನೇ ಮಾಡಿ. ಓಕೆ, ರೀಸೆಂಟ್ ಮೇಲಿಂದ ಕೆಳಗಡೆ ಬರ್ತಿದ್ಯಾ ಅಲ್ಲಿಂದ ಮಾಡಿ. ಈಗ ಫಸ್ಟ್ ಪಾತ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು, ಮೇಲ್ಗಡೆ ಕಾಣಿಸ್ತಿರೋ ತುದಿಯಿಂದ ವೀಕ್ಲಿ. ಸೊ ಸ್ಟಾರ್ಟ್ ಮಾಡಿದೆ ಪಾತ್ ಇಲ್ಲಿಂದ. ನೆಕ್ಸ್ಟ್ ಬ್ರೇಕ್ ಕೊಡಕ್ಕೆ ಯಾವ್ದಿದೆ, ಇದಿದೆ ಅಲ್ವಾ. ಸೊ ಇದನ್ನ ಬ್ರೇಕ್ ಮಾಡ್ತಾ ಎಲ್ಲಿ ಬ್ರೇಕ್ ಮಾಡ್ತು, ಇಲ್ಲಿ ಬ್ರೇಕ್ ಮಾಡ್ತು. ಇವಾಗ ನೀವು ಕರೆಂಟ್ಲಿ ತಗೋತೀರಿ ಅಂದ್ರೆ, ಸೊ ಮೇಲಿಂದ ಸ್ಟಾರ್ಟ್ ಮಾಡಿದ್ರೆ ಇದೊಂದೇ ಬರೋದು ನಿಮಗೆ. ಓಕೆ, ಸೊ ಇದೊಂದು ಪಾತ್ ಬರುತ್ತೆ. ಸೊ ನಿಮ್ದು ಹೈ ವೀಕ್ಲಿ ಹೈಯರ್ ಐ, ಸಾರಿ ಲೋವರ್ ಐ ಅಲ್ಲಿದೆ, ಮತ್ತೆ ವೀಕ್ಲಿ ಲೋವರ್ ಲೋ ಇಲ್ಲಿ ಬರುತ್ತೆ. ಈ ತರ ಒಂದೇ ಪಾತ್ ಬರುತ್ತೆ. ಸೊ ಏನ್ ಮಾಡೋಣ, ಒಂದೇ ಪಾತ್ ಅಂದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಕೆಳಗಡೆಯಿಂದನೇ ಹಾಕಕ್ ಸ್ಟಾರ್ಟ್ ಮಾಡೋಣ ಪಾತ್ನ. ಓಕೆ, ಸೊ ಇವಾಗ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರು ನಿಮಗೆ ಪಾತ್ ನೋಡ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ಏನಾಯ್ತು, ಇದನ್ನ ಬ್ರೇಕ್ ಮಾಡ್ತು, MSS ಸಾರಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು, ಎಂಡ್ ಮಾಡಿ ಪಾತ್ನ. ಸೊ ಹಾಕಾಯ್ತು ಅದನ್ನ. ಇವಾಗ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ, ಮೇಲೊಂದು ಕೆಳಗಡೆ ಒಂದು ಪಾತ್, ಫಸ್ಟ್ ಪಾಯಿಂಟ್ ಇಂದ ಸೆಕೆಂಡ್ ಪಾಯಿಂಟ್ ಎರಡು ಲೈನ್ ಹೇಳ್ಕೊತೀರಾ. ಓಕೆ, ಇದು ಎರಡರಲ್ಲಿ ಒಂದು ಬ್ರೇಕ್ ಆಗ್ಬೇಕು, ಒಂದು ಕೆಳಗಡೆ ಬ್ರೇಕ್ ಆಗ್ಬೇಕು, ಇಲ್ಲಿ ಮೇಲ್ಗಡೆ ಬ್ರೇಕ್ ಆಗ್ಬೇಕು. ಸೊ ಏನಾಯ್ತು, ಮೇಲ್ಗಡೆ ಬ್ರೇಕ್ ಆಯ್ತು. ಮೇಲ್ಗಡೆ ಬ್ರೇಕ್ ಆಗಕ್ಕಿಂತ ಮುಂಚೆ ಇಲ್ಲಿವರೆಗೂ ಪುಲ್ ಬ್ಯಾಕ್ ಕೊಡ್ತು, ಅದಾದ್ಮೇಲೆ ಮೇಲ್ಗಡೆ ಬ್ರೇಕ್ ಮಾಡ್ತು. ಸೊ ಬ್ರೇಕ್ ಏನ್ ಹೇಳಿದೀನಿ, ಕ್ಲೀನ್ ಆಗಿ ಕ್ಯಾಂಡಲ್ ಬ್ರೇಕ್ ಆಗ್ಬೇಕು. ಆಗಿದ್ಯಾ, ಪಾತ್ ಇಲ್ಲಿವರೆಗೂ ಪಾತ್ ಹಾಕಿ. ಸೊ ಇವಾಗ ಏನಾಗುತ್ತೆ ನಿಮ್ದು, ಇದು ಲೋವರ್ ವೀಕ್ಲಿ ಲೋವರ್ ಸಾರಿ ವೀಕ್ಲಿ ಹೈಯರ್ ಲೋ ಇಲ್ಲಿತ್ತು,
ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತು. ಇದು ವೀಕ್ಲಿ ಹೈಯರ್ ಐ ಇತ್ತು. ಸೊ ಇದೇನಾಯ್ತು ನಿಮ್ದು ಇವಾಗ ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಸೊ ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಇದು ನಿಮ್ದು ಏನಾಯ್ತು, ವೀಕ್ಲಿ ಹೈಯರ್ ಲೋ ಆಯ್ತು. ಓಕೆ, ಸೊ ಹೊಸ ಹೈಯರ್ ಐ ಕ್ರಿಯೇಟ್ ಇವಾಗ ಆಗ್ತಾ ಇದೆ. ಇಲ್ಲಿವರೆಗೂ ಬಂದಿದ್ವಿ ನಾವು, ಫಸ್ಟ್ ಅದನ್ನ ಹಾಕೊಳ್ಳೋಣ. ಓಕೆ, ಇಲ್ಲಿವರೆಗೂ ಬಂದಿದೀವಿ ಬ್ರೇಕ್ ಮಾಡಿದ ಕಡೆ. ಅದನ್ನ ಒಂದು ಪಾಯಿಂಟ್ ಹಾಕೊಂಡು ಏನ್ ಮಾಡ್ತೀನಿ, ವೀಕ್ಲಿ ಹೊಸದು ಹೈಯರ್ ಹೈ ಫಾರ್ಮ್ ಆಯ್ತು ಇವಾಗ. ಓಕೆ, ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಟೂಲ್ನ. ಇವಾಗ ಹಿಂಗ್ ಯೂಸ್ ಮಾಡ್ಕೊಂಡಿದ್ದೀನ, ಹೊಸದು ಏನ್ ಬಂದಿದೆ, ನಾನು ಇವಾಗ ಇದು ಬ್ರೇಕ್ ಆದ್ಮೇಲೆ ಇಲ್ಲಿಗೆ ಹೊಸ ಕ್ಯಾಂಡಲ್ ಫಾರ್ಮ್ ಆಯ್ತು, ಇಲ್ಲಿಂದ ತಗೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಒಂದು ಇದು ಬ್ರೇಕ್ ಆಗ್ಬೇಕು, ಇಲ್ಲ ಇದು ಬ್ರೇಕ್ ಆಗ್ಬೇಕು. ಹೌದಾ, ಹೊಸ ಪಾತ್ ಹಾಕಕ್ ನನಗೆ ನೋಡೋಣ ನೆಕ್ಸ್ಟ್ ಕ್ಯಾಂಡಲ್ ಏನ್ ಮಾಡುತ್ತೆ. ಬ್ರೇಕ್ ಆಯ್ತು. ಓಕೆ, ಬ್ರೇಕ್ ಆಯ್ತು. ಬ್ರೇಕ್ ಆಗಿ ಅದ್ರ ಆಪೋಸಿಟ್ ಸೈಡ್ ಕ್ಯಾಂಡಲ್ ಬರ್ಬೇಕು ನನಗೆ. ಹೊಸದು ಬಂತು. ಆಪೋಸಿಟ್ ಸೈಡ್ ಏನ್ ಬಂದಿಲ್ಲ, ನಾರ್ಮಲಿ ಗ್ರೀನ್ ಕ್ಯಾಂಡಲೇ ಫಾರ್ಮ್ ಆಗಿದೆ. ಓಕೆ, ಇವಾಗ ನೀವು ಪಾತ್ ಹಾಕಕ್ ಕೇಳ್ಬೋದು. ಓಕೆ, ಪಾತ್ ಹಾಕಿ, ಪರವಾಗಿಲ್ಲ. ಇಲ್ಲಿಂದ ರಿಟ್ರೇಸ್ಮೆಂಟ್ ಬ್ರೇಕ್ ಮಾಡಕ್ಕಿಂತ ಮುಂಚೆ ಎಲ್ಲಿವರೆಗೂ ರಿಟ್ರೇಸ್ಮೆಂಟ್ ಕೊಡ್ತು, ಇಲ್ಲಿವರೆಗೂ. ಇವಾಗ ಕರೆಕ್ಟ್ ಆಗಿ ನಮ್ಗೆ ಇಲ್ಲಿದೆ. ಇನ್ನು ನಮ್ಗೆ ರೆಡ್ ಕ್ಯಾಂಡಲ್ ಬರೋವರೆಗೂ ಕನ್ಫರ್ಮೇಶನ್ ಇರಲ್ಲ ಹೈಯರ್ ಐ ಎಲ್ಲಿವರೆಗೂ ಹೋಗುತ್ತೆ ಅಂತ. ಅದು ಹೋದಂಗ್ ನಾವು ಮೂವ್ ಮಾಡ್ತಾ ಇರಬೇಕು. ಓಕೆ, ಇವಾಗ ಹೊಸದು ಸ್ಟಾರ್ಟ್ ಆಯ್ತು. ಓಕೆನಾ, ಸೊ ಇದನ್ನ ಇಲ್ಲಿಗೆ ಹಾಕ್ತೀನಿ ಪಾತ್ನ ಇವಾಗ. ಸೊ ಇವಾಗ ಏನಾಯ್ತು, ನಮ್ದು ಹೊಸ ವೀಕ್ಲಿದು ಹೈಯರ್ ಐ ಇದ್ದೇನಾಯ್ತು, ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಯ್ತು. ಹಳೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಡಿಲೀಟ್ ಮಾಡಿ. ಸೊ ಈ ವೀಕ್ಲಿ ಇದೇನಿದು, ವೀಕ್ಲಿ ಹೈಯರ್ ಲೋ ಏನಿತ್ತು ಅದು ಇಲ್ಲಿಗೆ ಶಿಫ್ಟ್ ಆಯ್ತು. ಹೊಸ ಹೈಯರ್ ಐ ಎಲ್ಲಿ ಕ್ರಿಯೇಟ್ ಆಯ್ತು, ಇಲ್ಲಿ ಹೊಸ ಹೈಯರ್ ಐ ಕ್ರಿಯೇಟ್ ಆಯ್ತು ವೀಕ್ಲಿದು. ಹೌದಾ, ಇಷ್ಟ ಆಯ್ತು ಪಾತ್ ನಂದು. ಇವಾಗ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಸೊ ಇವಾಗ ನೆಕ್ಸ್ಟ್ ಏನಾಗ್ಬೇಕು, ಒಂದು ಇದ್ ಬ್ರೇಕ್ ಆಗ್ಬೇಕು, ಇಲ್ಲ ಇದ್ ಬ್ರೇಕ್ ಆಗ್ಬೇಕು. ಅಲ್ಲಿವರೆಗೂ ನಮ್ದು ಏನು ಕೆಲಸ ಇರಲ್ಲ ಪಾತ್ ಹಾಕಕ್ಕೆ. ಅಲ್ಲಿವರೆಗೂ ಅದೇ ರೇಂಜ್ ಮೇಂಟೈನ್ ಮಾಡ್ತಿರ್ತೀವಿ. ಇವಾಗ ಬ್ರೇಕ್ ಆಗಿದೆಯಾ ನಿಮ್ದು? ಬ್ರೇಕ್ ಆಗಿಲ್ಲ, ಜಸ್ಟ್ ವಿಕ್ ಮಾತ್ರ ಕೊಟ್ಟಿರೋದು ಇಲ್ಲಿ. ನೆನ್ಪಿರ್ಲಿ, ವಿಕ್ ಬ್ರೇಕ್ ಅಲ್ಲ, ಬ್ರೇಕ್ ಕಂಪ್ಲೀಟ್ ಕ್ಯಾಂಡಲ್ ಬ್ರೇಕ್ ಬೇಕು ನನಗೆ. ಹಾ, ಇವಾಗ ಏನಾಗಿದೆ ನೋಡಿ, ಇವಾಗ ಏನಾಯ್ತು, ಬ್ರೇಕ್ ಕೊಡ್ತು. ಸೊ ಮೇಲ್ಗಡೆ ಹೋಗ್ತಿದ್ದು ಏನಾಯ್ತು, ಇವಾಗ ಹೈಯಿಂದ ಡೈರೆಕ್ಟ್ ಲೋ ಇಲ್ಲಿಗೆ ಇದು ಬ್ರೇಕ್ ಕೊಡ್ತು. ಹೌದಾ, ಸೊ ಇದನ್ನೇನ್ ಕನ್ಸಿಡರ್ ಮಾಡ್ತೀವಿ ಇವಾಗ ನಾವು, ಹೈಯರ್ ಲೋ ಇದ್ದಿದ್ದು ಏನಾಗುತ್ತೆ ಇವಾಗ ವೀಕ್ಲಿಯಲ್ಲಿ MSS ಆಗಿದೆ. ಸೊ ವೀಕ್ಲಿ MSS ಆಗಿ ಕನ್ಸಿಡರ್ ಮಾಡ್ತೀವಿ. ಇವಾಗ ಹೊಸ ರೇಂಜ್ ಏನಾಯ್ತಪ್ಪ, ಹೈಯರ್ ಐ ಇದು ಇಲ್ಲೇ ಇದೆ, ಹೈಯರ್ ಲೋ ಇದ್ದಿದ್ದು MSS ಆಯ್ತು. ಹೊಸದಾಗಿ ಏನ್ ಕ್ರಿಯೇಟ್ ಆಯ್ತು ನಮಗೆ, ಲೋವರ್ ಲೋ ಕ್ರಿಯೇಟ್ ಆಯ್ತು ವೀಕ್ಲಿದು. ಸೊ ಇಷ್ಟ ಆಯ್ತು. ನೆಕ್ಸ್ಟ್ ಏನಾಯ್ತು ನೋಡೋಣ. ಇವಾಗ ರೇಂಜ್ ಹೈ ಅಲ್ಲಿದೆ, ರೇಂಜ್ ಲೋ ಇಲ್ಲಿದೆ. ಹಾ, ಇವಾಗ ನೋಡಿ, ಇವಾಗ ಏನಾಗಿದೆ, ಈ ಲೋ ಬ್ರೇಕ್ ಆಯ್ತು ಇಲ್ಲಿ. ಹೌದಾ, ಎಲ್ಲಿಂದ ಬ್ರೇಕ್ ಆಯ್ತು, ಎಲ್ಲಿವರೆಗೂ ಹೋಗಿದ್ ಬ್ರೇಕ್ ಆಗಕ್ಕಿಂತ ಮುಂಚೆ ಇಲ್ಲಿವರೆಗೂ ಹೋಯ್ತು. ಸೊ ಪಾತ್ ಕಂಟಿನ್ಯೂಯೇಷನ್ ಮತ್ತೆ ಇಲ್ಲಿವರೆಗೂ ಹೋಗಿ ಇವಾಗ ಬ್ರೇಕ್ ಕೊಟ್ಟಿದೆ. ಪಾತ್ ಅಷ್ಟ ಹಾಕೊಂಡ್ರ ಇದೇನಾಗುತ್ತೆ ನಿಮ್ದು, ಇವಾಗ ವೀಕ್ಲಿ ಲೋವರ್ ಲೋ ಇದ್ದಿದ್ದು ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಸೊ ನಿಮ್ದು ಪಾತ್ ಏನಿದು ವೀಕ್ಲಿ ಹೈಯರ್ ಐ ಅಲ್ಲಿ ಇದ್ದಿದ್ದು ಇವಾಗ ನೆಕ್ಸ್ಟ್ ಇಲ್ಲಿಗೆ ಶಿಫ್ಟ್ ಆಯ್ತು. ಹೌದಾ, ಇಲ್ಲಿ ಯಾವ ತುದಿ ಇರುತ್ತೆ ಅದಕ್ಕೆ ಹಾಕೊಳ್ಳಿ ಸಾಕು. ಶಿಫ್ಟ್ ಆಯ್ತಾ. ನೆಕ್ಸ್ಟ್ ಹೊಸ ಹಳೇದೆಲ್ಲ ಡಿಲೀಟ್ ಮಾಡಿ. ಎಲ್ಲೆಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರ ಅದೇನು ಅವಶ್ಯಕತೆ ಇಲ್ಲ, ಇವಾಗ ಡಿಲೀಟ್ ಮಾಡ್ಬೋದು. ಇಷ್ಟಾದ್ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಲೋ ಎಲ್ಲಿದೆ ಇವಾಗ ಹೊಸದು ನಮ್ದು ವೀಕ್ಲಿದು, ವೀಕ್ಲಿ ಲೋ ಇಲ್ಲಿದೆ. ಸೊ ಅದೇನು ವೀಕ್ಲಿ ಲೋವರ್ ಲೋ ಹೊಸದು. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಮೇಲ್ ಬ್ರೇಕ್ ಕೊಡುತ್ತಾ, ಕೆಳಗಡೆ ಬ್ರೇಕ್ ಕೊಡುತ್ತಾ. ಇವಾಗ ಕರೆಂಟ್ಲಿ ಏನು ಇಲ್ಲ, ಈ ವೀಕ್ ನಡೀತಾ ಇದೆ ಇವಾಗ. ಸೊ ನಮ್ ವೀಕ್ಲಿ ರೇಂಜ್ ಏನಾಯ್ತು, ಇವಾಗ ಹಳೇದಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಇವಾಗ ನಿಮಗ್ ಪಾತ್ ಬೇಕಾ, ಪಾತ್ದು ಅವಶ್ಯಕತೆ ಮುಗೀತು. ಇವಾಗ ಪಾತ್ ಡಿಲೀಟ್ ಮಾಡಾಕಿ, ಎಲ್ಲೆಲ್ಲಿ ಪಾತ್ ಹಾಕಿದ್ರೆ ಎಲ್ಲ ಡಿಲೀಟ್ ಮಾಡಿ. ಪಾತ್ನ ಸಿಕ್ಕಾಯ್ತು ನಿಮಗೆ ಬೇಕಾಗಿರೋದು. ನೀವು ಹುಡುಕ್ತಿರೋದೇನು, ಪಾತಿಂದ ರೇಂಜ್ ಹುಡುಕ್ತಿದ್ದೀರಾ. ನಾವು ಟ್ರೇಡ್ ಮಾಡಕ್ಕೆ ರೇಂಜ್ ಬೇಕಿತ್ತು, ಆ ರೇಂಜ್ ಹುಡುಕ್ತಾ ಇದ್ರಿ, ಪಾತ್ ಅಲ್ಲಿ ಸಿಕ್ತು ಅದು ನಿಮ್ಗೆ. ಸೊ ಆ ರೇಂಜ್ ಸಿಕ್ಕಾಯ್ತು ಪಾತಿಂದ ಯೂಸ್ ಮಾಡ್ಕೊಂಡು.
ಸೊ ಇವಾಗ ನಿಮ್ಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟ ಮೇಲೆ ಈ ಲೋ ಇದೆ, ಇದು ಹೈ ಇದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಾಗಿದೆ, ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಡೈಲಿಗೆ ಹೋಗ್ತೀರಾ. ಡೈಲಿ ಟೈಮ್ ಫ್ರೇಮ್ಗೆ ಹೋದ್ಮೇಲೆ ನೀವು ಮುಂಚೆ ಎಲ್ಲೆಲ್ಲಿಂದನೋ ಆಗಕ್ಕೆ ಟ್ರೈ ಮಾಡ್ತಿದ್ರಲ್ಲ ಪಾತು, ಇವಾಗ ಅದ್ರ ಅವಶ್ಯಕತೆನೇ ಇಲ್ಲ. ಇವಾಗ ನೀವು ನೋಡ್ಬೇಕಿರೋದು ಡೈಲಿಯಲ್ಲಿ ಏನಾಗಿದೆ ಅಂತ ಇಷ್ಟ್ರೊಳಗಡೆ ಮಾತ್ರ. ಓಕೆ, ಸೊ ನಾನು ತಪ್ಪು ಮಾಡ್ಬೋದು ಸುಮ್ಮನೆ ಡೈರೆಕ್ಟ್ ಆಗಿ ನೋಡ್ಬಿಟ್ಟು, ಬಟ್ ಈ ತರ ಮಾಡಿದಾಗ ನೀವು ತಪ್ಪು ಮಾಡೋದು ಕಮ್ಮಿ ಆಗುತ್ತೆ ಪಾತ್ ಹಾಕ್ಬೇಕಾದ್ರೆ. ಸೊ ವೀಕ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿದೆ, ವೀಕ್ಲಿ ಹೈಯರ್ ಐ ಇಲ್ಲಿದೆ, ಸೊ ಹೈಯರ್ ಐ ಅಲ್ಲ ಲೋವರ್ ಐ ಅಲ್ವಾ ಇದು. ಸೊ ವೀಕ್ಲಿ ಲೋವರ್ ಐ ಅಲ್ಲಿದೆ, ವೀಕ್ಲಿ ಲೋವರ್ ಲೋ ಇಲ್ಲಿದೆ. ಇಷ್ಟು ಗೊತ್ತು ನಿಮ್ಗೆ. ಇವಾಗ ಡೈಲಿ ಪಾತ್ ಎಲ್ಲಿಂದ ಹಾಕ್ತೀರಾ, ಐ ಇಂದ ಹಾಕಕ್ ಸ್ಟಾರ್ಟ್ ಮಾಡಿ. ಓಕೆ, ಡೈಲಿ ಪಾತ್. ಸೊ ಇವಾಗ ಡೈಲಿ ಪಾತ್ ಹಾಕಕ್ಕೆ ಏನ್ ಮಾಡ್ತೀನಿ, ಒಂದ್ ನಿಮಿಷ. ಮತ್ತೆ ನಾನು ಅದನ್ನ ರಿಪ್ಲೇ ಟೂಲ್ ಯೂಸ್ ಮಾಡಿ ಇಲ್ಲಿಂದ ಹಾಕಕ್ ಶುರು ಮಾಡ್ಬೇಕಲ್ವಾ ಡೈಲಿ, ಅಲ್ಲಿಗೆ ಬರ್ತೀನಿ. ಓಕೆ, ಸೊ ಇವಾಗ ಫಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡೋವರೆಗೂ ನೋಡೋಣ. ಸೊ ಇವಾಗ ಏನಾಯ್ತು, ಫಸ್ಟ್ ಬ್ರೇಕ್ ಸಿಕ್ತು ಇಲ್ಲಿ, ಹೌದಾ, ಇಲ್ಲಿ ಬ್ರೇಕ್ ಸಿಕ್ತು. ಸೊ ಪಾತ್ ಹಾಕಕ್ ಸ್ಟಾರ್ಟ್ ಮಾಡಿ. ಇಲ್ಲಿಗೆ ಬಂದಿತ್ತು, ರಿಟ್ರೇಸ್ಮೆಂಟ್ ಹೋಯ್ತು, ಫಸ್ಟ್ ಬ್ರೇಕ್ ಸಿಕ್ತು ನಿಮಗೆ, ಹೌದಾ. ಇವಾಗ ಏನಾಗುತ್ತೆ ನಿಮ್ದು ಡೈಲಿ. ಸೊ ಈ ವೀಕ್ಲಿ ಡೈಲಿ ಹೈ ಲೋವರ್ ಐ ಇಲ್ಲಿರ್ತಿತ್ತು, ಹೊಸ್ದಾಗಿ ಎಲ್ಲಿ ಕ್ರಿಯೇಟ್ ಆಯ್ತು ಡೈಲಿ ಲೋವರ್. ಇದೇನಾಯ್ತು ಇವಾಗ ನಿಮ್ದು ಕೆಳಗಡೆ ಬ್ರೇಕ್ ಕೊಟ್ಮೇಲೆ ಇಲ್ಲಿ ಡೈಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತಾ, ಡೈಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು, ಹೊಸದು ಡೈಲಿ ಲೋವರ್ ಐ ಇಲ್ಲಿ ಕ್ರಿಯೇಟ್ ಆಯ್ತು, ಹೊಸ ಲೋವರ್ ಲೋ ಸದ್ಯಕ್ಕೆ ಇಲ್ಲಿದೆ. ಹೌದಾ. ಸೊ ಇವಾಗ ಹಿಂಗಿದೆ ಪಾತು ನಿಮ್ದು. ನೆಕ್ಸ್ಟ್ ಕಂಟಿನ್ಯೂ. ಏನಾದ್ರು ಆಯ್ತಾ, ಏನು ಚೇಂಜಸ್ ಆಗಿಲ್ಲ, ಅಷ್ಟೇ ಇದೆ. ಸ್ವಲ್ಪ ವಿಕ್ ಕೆಳಗಡೆ ಬಂದಿದೆ, ಇದನ್ನ ರೇಂಜ್ ನೀವು ಇಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು, ಬಟ್ ವೆಯ್ಟ್ ಮಾಡೋಣ. ಸೊ ಈಗೇನಾಯ್ತು, ಹೊಸ ಬ್ರೇಕ್ ಬಂತು. ಸೊ ಇದೇನಾಯ್ತಪ್ಪ ನಮ್ದು ಹಳೇ ಡೈಲಿ ಲೋವರ್ ಲೋ ಇದ್ದಿದ್ದು ಡೈಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಈ ಹಳೇದನ್ನ ಡಿಲೀಟ್ ಮಾಡ್ತೀನಿ. ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಸೊ ಡೈಲಿ ಲೋವರ್ ಐ ಅಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಯ್ತು, ಇಲ್ಲಿಗೆ ಶಿಫ್ಟ್ ಆಯ್ತು. ಯಾಕೆ ಅಲ್ಲಿಗೆ ಶಿಫ್ಟ್ ಆಯ್ತು, ನೀವು ಹೊಸ್ದಾಗಿ ಪಾತ್ ಹಾಕಿದ್ರೆ ವಾಪಸ್ ಹೋಗಿ ಬ್ರೇಕ್ ಕೊಟ್ಟಿದೆ ಇವಾಗ ನಿಮಗೆ, ಹೌದಾ. ಸೊ ಹೊಸ ಡೈಲಿ ಲೋವರ್ ಲೋ ಎಲ್ಲಿದೆ ಇವಾಗ, ಇದೇ ಪಾಯಿಂಟ್ ಅಲ್ಲಿ ಇದೆ. ವೀಕ್ಲಿ ಲೋವರ್ ಲೋ ಎಲ್ಲಿತ್ತೋ ಅದೇ ಪಾಯಿಂಟ್ ಅಲ್ಲಿ ಇದೆ. ಸೊ ಅಲ್ಲಿಗೆನೆ ನೀವು ಡೈಲಿ ಲೋವರ್ ಲೋ ಅಂತ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ ಇನ್ನೇನಾಯ್ತು ನೋಡೋಣ. ಓಕೆ, ಇವಾಗ ಮೇಲ್ಗಡೆ MS ಕೊಟ್ಟಿದೆ ಅದು, ಹೌದಾ. ಇವಾಗ ಪಾತು ಹೈ ಲೋ ಇಲ್ಲಿತ್ತು, ಸಾರಿ ಹೈ ಅಲ್ಲಿತ್ತು, ಲೋ ಇಲ್ಲಿತ್ತು, ಹೊಸ ಹೈಯರ್ ಐ ಕ್ರಿಯೇಟ್ ಆಯ್ತು. ಪಾತ್ ಏನಾಗುತ್ತೆ ನಿಮ್ದು ಇವಾಗ, ಇಲ್ಲಿಂದ ಡೈರೆಕ್ಟ್ ಹೈ ಕ್ರಿಯೇಟ್ ಆಗಿದೆ ಅಂತ ಬರುತ್ತೆ. ಸೊ ಈ ಲೋವರ್ ಐ ಏನಾಯ್ತು ನಿಮ್ದು ಇವಾಗ ಡೈಲಿ MS ಆಯ್ತು. ಸೊ ಡೈಲಿ MS ಆಯ್ತು, ಓಕೆನಾ. ಸೊ ಹಳೆ ಬ್ರೇಕ್ಔಟ್ ಸ್ಟ್ರಕ್ಚರ್ನ ಬಿಟ್ಟಾಕಿ ಇವಾಗ. ಮತ್ತೆ ಹೊಸ್ದಾಗಿ ಏನೇನಾಯ್ತು ಇವಾಗ, ಲೋವರ್ ಲೋ ಇಂದ ಹೈಯರ್ ಐ ಕ್ರಿಯೇಟ್ ಆಯ್ತು, ಡೈಲಿ ಹೈಯರ್ ಐ. ಸೊ ಡೈಲಿ ಹೈಯರ್ ಐ ಕ್ರಿಯೇಟ್ ಆಯ್ತು ಹೊಸ್ದಾಗಿ ಇವಾಗ, ಹೌದಾ. ಸೊ ಓಕೆ, ಇವಾಗ ಹಿಂಗಿದೆ. ನೆಕ್ಸ್ಟ್ ಏನಾಗಿದೆ ನೋಡೋಣ. ನೆಕ್ಸ್ಟ್ ಎಲ್ಲೂ ಬ್ರೇಕ್ ಕೊಟ್ಟಿಲ್ಲ, ಇವಾಗ ಕರೆಂಟ್ಲಿ ಇಲ್ಲಿದ್ದೀವಿ ಡೈಲಿ. ಸೊ ಇವಾಗ ವೀಕ್ಲಿ ರೇಂಜ್ ಇಲ್ಲಿ ಲೋ ಹೈ ಇಲ್ಲಿ, ಡೈಲಿ ರೇಂಜ್ ಹೈ ಇಲ್ಲಿ, ಡೈಲಿ ರೇಂಜ್ ಲೋ ಇದೇ ಇದೆ. ಇಷ್ಟು ಗೊತ್ತಾಯ್ತು. ಹಳೆ ಪಾತ್ನ ಡಿಲೀಟ್ ಮಾಡಿ. ಇವಾಗ ನಿಮ್ಗೆ ವೀಕ್ಲಿ ಹಾಕಿದ್ಮೇಲೆ ಡೈಲಿ ಇಲ್ಲಿಂದ ಹಾಕ್ಬೇಕು ಅಂತ ಗೊತ್ತಾಯ್ತು, ವೀಕ್ಲಿ ಇಂದ ಡೈಲಿ ಹಾಕಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇವಾಗ ಡೈಲಿ ಪಾತ್ ಗೊತ್ತಾಯ್ತಲ್ವಾ ನಿಮ್ಗೆ, ಡೈಲಿ ರೇಂಜ್ ಗೊತ್ತಾಯ್ತಲ್ವಾ ಪಾತ್ ಹಾಕಿದ್ಮೇಲೆ. ಸೊ ಓಕೆ, ನೆಕ್ಸ್ಟ್ 4 ಅವರ್ಗೆ ಹೋಗ್ತೀರಾ.
ಸೊ 4 ಅವರ್ ಅಲ್ಲಿ ಇವಾಗ ನಿಮ್ಗೆ ಡೈಲಿ ರೇಂಜ್ ಗೊತ್ತಿವಾಗ ಏನು ಡೈಲಿ ರೇಂಜ್ ಲೋ ಇದು, ಡೈಲಿ ರೇಂಜ್ ಐ ಇದು. ಸೊ 4 ಅವರ್ ನೀವು ಇಲ್ಲಿಂದ ಹಾಕೋ ಅವಶ್ಯಕತೆ ಇದೆಯಾ? ಇಲ್ಲ. ಎಲ್ಲಿಂದ ಹಾಕ್ತೀರಾ? ಇಲ್ಲಿಂದ ಹಾಕಕ್ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಮತ್ತೆ ರೀಪ್ಲೇ ಟೂಲ್ ಯೂಸ್ ಮಾಡೋಣ, ಇಲ್ಲಿಂದ ಹಾಕಕ್ ಶುರು ಮಾಡೋಣ. ಓಕೆ, ಸೊ ಫಸ್ಟ್ ಬ್ರೇಕ್ ನಮ್ಗೆ ಎಲ್ಲಿ ಬರ್ಬೇಕಿರೋದು? ಇಲ್ಲಿ ಬರ್ಬೇಕಿತ್ತು, ಇಲ್ಲಿ ಬಂತು. ಇದು ಬೇಡವಾ? ಇಲ್ಲೇ ಕನ್ಸಿಡರ್ ಮಾಡ್ಬೋದು ನೀವು ಡೈರೆಕ್ಟ್ ಫಸ್ಟ್ ಬ್ರೇಕ್ ಅಂತ. ಓಕೆ, ಫಸ್ಟ್ ಬ್ರೇಕ್ ಬರೋವರೆಗೂ ವೆಯ್ಟ್ ಮಾಡೋಣ. ಓಕೆ, ಇದು ಬಂತ. ಇವಾಗ ಏನಾಯ್ತು? ಕೆಳಗಡೆ ಹೋಗ್ತಿದ್ದು ಒಂಥರ ಬ್ರೇಕ್ ಕೊಡ್ತು ಮೇಲ್ಗಡೆ, MS ತರ. ಅದೇನಾದ್ರೂ ಆಗಿರ್ಲಿ, ಬರೀ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಾನೆ ತಗೊಳ್ಳಿ ನೀವು, ಪರವಾಗಿಲ್ಲ. ಕೆಳಗಡೆ ಬಂತು, ಮೇಲೋಯ್ತು. ಸೊ ಇವಾಗ ಏನು ನಿಮ್ದಿದು? ಹಂಗಂದ್ರೆ ಮೇಲ್ ಹೋಗ್ತಿದೆ ಅಂದ್ರೆ ಏನ್ ಬರುತ್ತೆ? 4 ಅವರ್ದು ಹೊಸ ಹೈಯರ್ ಲೋ. ಮತ್ತೆ ಇದೇನಾಗುತ್ತೆ ನಿಮ್ದು? 4 ಅವರ್ದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಹೊಸ 4 ಅವರ್ದು ಹೈಯರ್ ಐ ಇಲ್ಲಿ ಕ್ರಿಯೇಟ್ ಆಗಿದೆ. ಹೌದಾ? ಸೊ ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಮತ್ತೊಂದು ಬ್ರೇಕ್ ಕೊಡ್ತು. ಸೊ ಮತ್ತೊಂದು ಬ್ರೇಕ್ ಕೊಡ್ತಾ ಇವಾಗ ಏನಾಗುತ್ತೆ? 4 ಅವರ್ ಹೈಯರ್ ಐ ಇದ್ದಿದ್ದು 4 ಅವರ್ದು ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಹಳೇದು ಬೇಕಾಗಿಲ್ಲ ಇವಾಗ ನಮ್ಗೆ. ಸೊ 4 ಅವರ್ ಹೈಯರ್ ಲೋ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತು. ಯಾಕೆ ಅಲ್ಲಿಗೆ ಶಿಫ್ಟ್ ಆಯ್ತು? ಪಾತ್ ಹಾಕಿ ನೆಕ್ಸ್ಟ್ ಈ ತರ ಆದ್ಮೇಲೆ. ಸೊ ಎಲ್ಲಿ ಬ್ರೇಕ್ ಕೊಡಕ್ಕಿಂತ ಮುಂಚೆ ಎಲ್ಲಿವರೆಗೂ ಹೋಯ್ತು ರಿಟ್ರೇಸ್ಮೆಂಟ್? ಇಲ್ಲಿವರೆಗೂ, ಆಮೇಲೆ ಮೇಲೆ ಹೋಗಿದೆ. ಸೊ ಇವಾಗ ನಿಮ್ದು 4 ಅವರ್ ಹೈಯರ್ ಲೋ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತು. ಸೊ ಹೊಸ ಹೈಯರ್ ಐ ಎಲ್ಲಿ ಕ್ರಿಯೇಟ್ ಆಯ್ತು? ಹೊಸ 4 ಅವರ್ ಹೈಯರ್ ಐ ಇಲ್ಲಿ ಕ್ರಿಯೇಟ್ ಆಯ್ತು. ಸೊ ನಿಮ್ ರೇಂಜ್ ಏನಿವಾಗ? 4 ಅವರ್ದು ಇಲ್ಲಿಂದ ಇಲ್ಲಿವರೆಗೂ. ನೆಕ್ಸ್ಟ್ ಮತ್ತಿನ್ನೊಂದು ಬ್ರೇಕ್ ಕೊಡ್ತು. ಓಕೆ, ಸೊ ನಿಮ್ದು 4 ಅವರ್ ಹೈಯರ್ ಐ ಇವಾಗ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆ ತರ ಬ್ರೇಕ್ ಕೊಟ್ಟಾಗ ಏನ್ ಮಾಡಿ? ಫಸ್ಟ್ ಈ ತರ ಇದನ್ನ 4 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಾಡಿ, ಬ್ರೇಕ್ ಕೊಟ್ಟಿದೆ ಅಂತ ಹಳೇದನ್ನ ಡಿಲೀಟ್ ಮಾಡಿ. ನೆಕ್ಸ್ಟ್ ಪಾತ್ ಹಾಕಕ್ ಟ್ರೈ ಮಾಡಿ. ಓಕೆ, ಇಲ್ಲಿ ಬಂತು ರಿಟ್ರೇಸ್ಮೆಂಟ್, ಇಲ್ಲಿ ಹೈ ಇಲ್ಲಿಗೆ ಹೋಯ್ತು. ಇಷ್ಟು ಗೊತ್ತು ನಮ್ಗೆ ಇವಾಗ. ಸೊ ಇದೇನಾಗುತ್ತೆ ನಿಮ್ದು? ಹೈಯರ್ ಲೋ ಇಲ್ಲಿಗೆ ಶಿಫ್ಟ್ ಆಯ್ತು ಇವಾಗ 4 ಅವರ್ದು. ಓಕೆ, ಹೈಯರ್ ಐ ಎಲ್ಲಿದೆ? ಡೈಲಿ ಹೈಯರ್ ಐ ಎಲ್ಲಿದೆಯೋ ಅದೇ ಜಾಗದಲ್ಲಿ 4 ಅವರ್ದು ಹೈಯರ್ ಐ ಇದೆ. ಓಕೆ, ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಕೆಳಗಡೆ ಬ್ರೇಕ್ ಕೊಡ್ತು. ಸೊ ಇವಾಗ ಏನಾಯ್ತು ನಿಮ್ದು? ಇದು 4 ಅವರ್ದು MS ಆಯ್ತು ಕೆಳಗಡೆಗೆ. ಹೌದಾ? ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ಯಾನ್ಸಲ್ ಮಾಡಿ ಪಾತ್ ಹಾಕಕ್ ಟ್ರೈ ಮಾಡಿ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಹೋಯ್ತು. ಸೊ ಇವಾಗ ಇದು ಹೈಯರ್ ಐ ಹಂಗೆ ಇದೆ. ಸೊ ಹೊಸ ಲೋವರ್ ಲೋ ಕ್ರಿಯೇಟ್ ಆಯ್ತು 4 ಅವರ್ದು ನಿಮ್ದು, ಅಷ್ಟೇ, ಇನ್ನೇನಾಗಿಲ್ಲ. ಸೊ ನಿಮ್ ರೇಂಜ್ ಏನಿವಾಗ? 4 ಅವರ್ದು ಇಲ್ಲಿಂದ ಅಲ್ಲಿಗೆ. ಸೊ ಇಲ್ಲಿಗೆ ರೇಂಜ್ ಅಂತ ಹೇಳಕ್ ಬರಲ್ಲ, ಗ್ರೀನ್ ಕ್ಯಾಂಡಲ್ ಬರಬೇಕು ನೆಕ್ಸ್ಟ್, ಅಲ್ಲಿವರೆಗೂ ಅದೇ ರೇಂಜ್. ಓಕೆ, ಇಲ್ಲಿಗೆ ಬಂತ. ಈಗ ನೀವು ಇದನ್ನ 4 ಅವರ್ ಲೋವರ್ ಲೋ ಅಂತ ಕನ್ಸಿಡರ್ ಮಾಡಿರ್ಬೋದು ಸದ್ಯಕ್ಕೆ. ಇದು ಬ್ರೇಕ್ ಆಗೋವರೆಗೂ, ಇಲ್ಲ ಮೇಲ್ಗಡೆ ಬ್ರೇಕ್ ಆಗೋವರೆಗೂ. ನೆಕ್ಸ್ಟ್ ಇದು ಬ್ರೇಕ್ ಆಯ್ತು. ಹೌದಾ? ಸೊ ಇದು ಬ್ರೇಕ್ ಆದ್ಮೇಲೆ ಏನಾಯ್ತು? ಒಂದ್ ನಿಮಿಷ. ಇದು ಬ್ರೇಕ್ ಆದ್ಮೇಲೆ ಏನಾಗಿದೆ ಇವಾಗ ನಿಮ್ಗೆ? ಪಾತ್ ಹಂಗ ಆಗ್ತಿದ್ದವರು, ಸಾರಿ, ಪಾತ್ ಹಾಕಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಲೋವರ್ ಲೋನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿ ಮಾಡ್ಬೇಕು ಫಸ್ಟ್. 4 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಾ ನೆಕ್ಸ್ಟ್ ಪಾತ್ ಹಾಕ್ತೀರಾ. ಎಲ್ಲಿವರೆಗೂ ಹೋಗಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು? ಸೊ ಇಲ್ಲಿವರೆಗೂ ಹೋಯ್ತು ವಾಪಸ್ಸು ಗ್ರೀನ್ ಕ್ಯಾಂಡಲ್. ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು. ಈ ತರ ಆಗಿದೆ. ಇದನ್ನ ಮಾಡೋಣ ಅನ್ನೋ ಅಷ್ಟ್ರೊಳಗೆ ಇನ್ನೂ ಒಂದು MS ಆಗೋಯ್ತು ಒಳಗಡೆನೆ. ಯಾವ ತರ? ಇಲ್ಲಿಂದ ಡೈರೆಕ್ಟ್ ಈ ಲಾಸ್ಟ್ ಲೋನ ಬ್ರೇಕ್ ಮಾಡ್ತು. ಸೊ ಆ ಲಾಸ್ಟ್ ಲೋ ಹಾಕೊಳಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿವರೆಗೂ ಏನಾಯ್ತು ಅದನ್ನ ಮಾಡ್ಬಿಡೋಣ. ಓಕೆ, ಸೊ ಇವಾಗ ನೋಡಿದ್ರೆ ನಿಮ್ಗೆ ಏನಾಗಿದೆ? ಹೋಗಿದೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಸೊ ಲೋವರ್ ಲೋ ಏನಾಯ್ತು ನಿಮ್ದು? ಸಾರಿ, ಲೋವರ್ ಐ ಇಲ್ಲಿಗೆ ಶಿಫ್ಟ್ ಆಯ್ತು ಹೊಸದಾಗಿ. ಹೌದಾ? 4 ಅವರ್ ಲೋವರ್ ಐ, ಲೋವರ್ ಲೋ ಎಲ್ಲಿದೆ? ಇಲ್ಲಿದೆ. ಇಷ್ಟ ಆಯ್ತು ನಿಮ್ ರೇಂಜ್ ಇವಾಗ. ನೆಕ್ಸ್ಟ್ ಏನಾಯ್ತು? ಮೇಲ್ಗಡೆ ಬ್ರೇಕ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಮತ್ತೆ.
ಸೊ 4 ಓವರ್ ಲೋವರ್ ಐ ಏನಾಗುತ್ತೆ ಇವಾಗ 4 ಓವರ್ MSS ಆಗುತ್ತೆ. ಬ್ರೇಕ್ಔಟ್ ಸ್ಟ್ರಕ್ಚರ್ ಡಿಲೀಟ್ ಮಾಡ್ತೀರಾ. ಆದ್ಮೇಲೆ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬರೋವರೆಗೂ ವೆಯ್ಟ್ ಮಾಡ್ತೀರಾ. ಓಕೆ, ಇಲ್ಲಿ ರೆಡ್ ಕ್ಯಾಂಡಲ್ ಬಂತು. ಸೊ ಇವಾಗ ಏನಾಯ್ತು, ಇದು ನಿಮ್ದು 4 ಓವರ್ದು ಹೈಯರ್ ಐ ಆಗಿ ಕನ್ವರ್ಟ್ ಆಯ್ತು ಹೊಸದಾಗಿ MSS ಆದ್ಮೇಲೆ. ಸೊ ರೇಂಜ್ ಇವಾಗ ಹೈ ಟು ಲೋ ಇಲ್ಲಿದೆ, ಎರಡರಲ್ಲಿ ಒಂದು ಬ್ರೇಕ್ ಮಾಡ್ಬೇಕದು. ಏನ್ ಮಾಡುತ್ತೆ, ಮೇಲ್ಗಡೆಗೆ ಬ್ರೇಕ್ ಕೊಡ್ತು ಮತ್ತೆ. ಸೊ ಇದೇನಾಯ್ತು ಇವಾಗ ನಿಮ್ದು ಹೊಸ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಇದು ಇಲ್ಲಿಗೆ ಶಿಫ್ಟ್ ಆಯ್ತು. ಸೊ ಯಾಕೆ ಇಲ್ಲಿಗೆ ಶಿಫ್ಟ್ ಆಯ್ತು, ಪಾತ್ ಹಾಕ್ತೀರಾ. MSS ಆಗಿ ಬಂದು ಮತ್ತೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು. ಸೊ ಹೊಸದೇನ್ ಕ್ರಿಯೇಟ್ ಆಯ್ತು ಇಲ್ಲಿ 4 ಓವರ್ ಹೊಸ ಹೈಯರ್ ಐ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಇವಾಗ ರೇಂಜ್ ಏನ್ ನಿಮ್ದು, ಇಲ್ಲಿಂದ ಇಲ್ಲಿವರೆಗೂ. ಮತ್ತೆ ಕೆಳಗಡೆಗೆ MSS ಆಯ್ತು. ಸೊ ಮೇಲ್ಗಡೆಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಿತ್ತು, ಕೆಳಗಡೆಗೆ MSS ಆಯ್ತು. ಸೊ ಯಾವ ತರ ಇರುತ್ತೆ ಪಾತ್ ಇವಾಗ ನಿಮ್ದು ಈ ತರ ಇದೆ. ಸೊ ಇದೇನಾಗುತ್ತೆ ನಿಮ್ದು 4 ಓವರ್ದು MSS ಆಗುತ್ತೆ ಕೆಳಗಡೆಗೆ. ಸೊ ನೆಕ್ಸ್ಟ್ ಹಳೇದನ್ನ ಡಿಲೀಟ್ ಮಾಡ್ತೀರಾ. ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬರೋವರೆಗೂ ವೆಯ್ಟ್ ಮಾಡಿ. ಇವಾಗ ರೇಂಜ್ ಕರೆಕ್ಟಾಗಿ ಹಾಕೊಳ್ಳಿ. ಇಷ್ಟ ಆಯ್ತಾ. MSS ಆದ್ಮೇಲೆ ಹೊಸದಾಗಿ ಏನು ಕ್ರಿಯೇಟ್ ಆಯ್ತು, 4 ಓವರ್ ಲೋವರ್ ಲೋ ಕ್ರಿಯೇಟ್ ಆಗಿದೆ ಕೆಳಗಡೆಗೆ. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಏನೂ ಆಗಿಲ್ಲ. ಓಕೆ, ಇನ್ನೊಂದು MSS ಆಯ್ತು ಕೆಳಗಡೆ. ಓ ಶೆಟ್, ಇನ್ನೊಂದು MSS ಕೆಳಗಡೆಗೆ ಇದನ್ನ ಬ್ರೇಕ್ ಮಾಡಿ, ಸಾರಿ ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು ಕೆಳಗಡೆಗೆ ಇವಾಗ. ಸೊ 4 ಓವರ್ ಬ್ರೇಕ್ಔಟ್ ಸ್ಟ್ರಕ್ಚರು. ಸೊ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ತು, ಸೊ ಇದು ಇಲ್ಲಿವರೆಗೂ ಹೋಯ್ತು. ನೆಕ್ಸ್ಟ್ ಕೆಳಗಡೆ ಬೀಳಕ್ ಟ್ರೈ ಮಾಡ್ತು. ಇವಾಗ ನಿಮ್ದು 4 ಓವರ್ ಹೈಯರ್ ಐ ಏನಾಯ್ತು, ಅದು ಈಗ ಲೋವರ್ ಐ ಆಗಿದೆ. ಸೊ ಹೊಸ ಲೋವರ್ ಐ ಇಲ್ಲಿ ಕ್ರಿಯೇಟ್ ಆಯ್ತು ನಿಮ್ದು 4 ಓವರ್ದು. ಲೋವರ್ ಲೋ ಇನ್ನು ಕ್ರಿಯೇಟ್ ಆಗ್ಬೇಕಿತ್ತು, ಅಷ್ಟರೊಳಗೆ ಏನಾಯ್ತು ಮತ್ತೆ ಒಂದು ಸಾರಿ ಇವಾಗ ಲೋವರ್ ಲೋ ಇಲ್ಲಿದೆ. ಡಿಲೀಟ್ ಮಾಡಿ. ನೆಕ್ಸ್ಟ್ ಏನಾಗುತ್ತೆ, ಒಂದು ಮೇಲ್ ಬ್ರೇಕ್ ಕೊಡಬೇಕು, ಮೇಲ್ ಬ್ರೇಕ್ ಕೊಡ್ತು. ಸೊ ಏನಾಯ್ತು, ಇದು MSS ಆಯ್ತು. ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿತ್ತು ಲಾಸ್ಟ್ ಟೈಮ್, ಇವಾಗ ಮೇಲಕ್ಕೆ ಶಿಫ್ಟ್ ಆಗ್ತಿದೆ. 4 ಓವರ್ MSS. 4 ಓವರ್ MSS ಆದ್ಮೇಲೆ ಇದನ್ನು ಡಿಲೀಟ್ ಮಾಡ್ತೀರಾ. ಪಾತು ಇಲ್ಲಿಂದ ಮತ್ತೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲಿವರೆಗೂ ಹೋಗಿದೆ, ಗ್ರೀನ್ ಕ್ಯಾಂಡಲ್ ಬಂದ್ಮೇಲೆ ಗೊತ್ತಾಗುತ್ತೆ. ಸಾರಿ, ರೆಡ್ ಕ್ಯಾಂಡಲ್ ಬರ್ಬೇಕು ನೆಕ್ಸ್ಟ್. ಓಕೆ, ಸೊ ರೆಡ್ ಕ್ಯಾಂಡಲ್ ಇಲ್ಲಿ ಬಂತ. ಸೊ ನಿಮ್ದು ಇದೇನಾಗುತ್ತೆ ಇವಾಗ, ನಿಮ್ದು ಹೊಸ 4 ಓವರ್ ಹೈಯರ್ ಐ. ದೊಡ್ಡ ಪ್ರೋಸೆಸ್ ಅಲ್ಲ ಅಂದ್ರೆ ಇನ್ಯಾವುದೂ ಪ್ರೋಸೆಸ್ ಇಲ್ವೇ ಇಲ್ಲ. ಇದನ್ನ ಮಾಡಲೇಬೇಕು ನೀವು, ಕರೆಕ್ಟಾಗಿ ನೀವು ಟ್ರೇಡ್ ಹಿಡಿಬೇಕು ಅಂದ್ರೆ. ಓಕೆ, 4 ಓವರ್ ಹೈಯರ್ ಐ, 4 ಓವರ್ ಲೋವರ್ ಲೋ ಇಲ್ಲಿತ್ತು, ಹೈಯರ್ ಐ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಯಾವ ಕಡೆಗೆ ಬ್ರೇಕ್ ಕೊಡುತ್ತೆ ನೋಡ್ಬೇಕು. ಓಕೆ, ಈಗ ಏನೂ ಆಗಿಲ್ಲ. ಸೊ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಇವಾಗ, 4 ಓವರ್ ಬುಲ್ಲಿಶ್ ಕಾಣಿಸ್ತಾ ಇದೆ, ಹೌದಾ. ಸೊ ಲಾಸ್ಟ್ ಟೈಮ್ 4 ಓವರ್ MSS ಇಲ್ಲ ಆಗಿತ್ತು. ಇವಾಗ 4 ಓವರ್ ಹೈಯರ್ ಐ ಇಲ್ಲಿದೆ. ಇದೇನಾದ್ರು ಬ್ರೇಕ್ ಮಾಡಿದ್ರೆ ಹೊಸದಾಗಿ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 4 ಓವರ್ ಹೈಯರ್ ಐ ಸ್ಟಾರ್ಟ್ ಆಗುತ್ತೆ. ಸೊ ಡೈಲಿ ರೇಂಜ್ ಇದರಲ್ಲಿ 4 ಓವರ್ದು ಹಳೇದು ಅಳ್ಸಾಕಿ. ಓಕೆ, ಸೊ ಡೈಲಿ ರೇಂಜ್ ಇಲ್ಲಿಂದ ಇಲ್ಲಿಗೆ, ವೀಕ್ಲಿ ರೇಂಜ್ ಇಲ್ಲಿಂದ ಮೇಲೆಲ್ಲೋ ಇದೆ. 4 ಓವರ್ ರೇಂಜು ಇಷ್ಟು ಸಿಕ್ಕಿದೆ ನಿಮ್ಗೆ ಇವಾಗ. ಇನ್ನು ಹಳೇದೆಲ್ಲ ಬೇಕಾ ಇವಾಗ, ಪಾತು ಪಾತ್ ಏನಕ್ಕೆ ಯೂಸ್ ಮಾಡಿದ್ದು, ರೇಂಜ್ ಫೈಂಡ್ ಔಟ್ ಮಾಡೋಕ್ಕೆ. ರೇಂಜ್ ಸಿಕ್ತಾ ಪಾತ್ ಡಿಲೀಟ್ ಮಾಡ್ತೀರಾ. ಸೊ ಇವಾಗ ನಿಮಗೆ 4 ಓವರ್ ರೇಂಜ್ ಸಿಕ್ತು. ಸೊ ಇದನ್ನ ನೀವು ಬಂದ್ಬಿಟ್ಟು 12 ಗಂಟೆ ಕರೆಕ್ಟಾಗಿ ಬೆಳಗ್ಗೆ 11:30 ಇಲ್ಲ 12 ಗಂಟೆಗೆ ಕುತ್ಕೊಂಡು ಟ್ರೈ ಮಾಡಿ. ಅವಾಗ ನಿಮಗೆ ಟ್ರೇಡ್ 12:30 ಆದ್ಮೇಲೆ ಟ್ರೇಡ್ ಪ್ಲೇಸ್ ಮಾಡೋಕ್ಕೆ ಕರೆಕ್ಟಾಗಿ ಸಿಗುತ್ತೆ. ಇವಾಗ ಮಾಡ್ತಿದ್ರೆ ನಾನು ಇವಾಗ ಏನಾಗುತ್ತೆ ಅದು ಸಿಗುತ್ತೆ ನನಗೆ ಇವಾಗ ಟ್ರೇಡ್ ಪ್ಲೇಸ್ ಮಾಡೋಕ್ಕೆ. ಬಟ್ ಇವಾಗ ಟ್ರೇಡ್ ಮಾಡೋಕ್ಕೆ ಆಪ್ಟಿಮಲ್ ಟೈಮ್ ಅಲ್ಲ, ಬಿಕಾಸ್ ನ್ಯೂಯಾರ್ಕ್ ಸೆಷನ್ ಆಲ್ರೆಡಿ ಅರ್ಧ ಮುಗ್ದೋಗಿದೆ. ಇವಾಗ ಟ್ರೇಡ್ ಮಾಡಿದ್ರೆ ಆಲ್ರೆಡಿ ವಾಲ್ಯೂಮ್ ಹೋಗ್ಬಿಟ್ಟಿರುತ್ತೆ ಮಾರ್ಕೆಟಿಂದ. ಎಲ್ಲೋ ಒಂದೊಂದ್ಸಲಿ ಜಾಸ್ತಿ ಮೂವ್ ಆಗುತ್ತೆ ಅಷ್ಟೇ, ಇಲ್ಲಾಂದ್ರೆ ಆಗಲ್ಲ. ಈ ಟೈಮಲ್ಲಿ ಜಾಸ್ತಿ ಯಾವಾಗ ಮೂವ್ ಆಗುತ್ತೆ ಅವಾಗ ನೀವು ಟ್ರೇಡ್ ಮಾಡಬೇಕು. ಎಕ್ಸಾಂಪಲ್ ಲಂಡನ್ ಸ್ಟಾರ್ಟಿಂಗ್. ಸೊ ಲಂಡನ್ ಕಿಲ್ ಝೋನ್ 11:30 12:30, ಇಲ್ಲಿಂದ ಒಂದು 2 o'clock ನೆಕ್ಸ್ಟ್ ಸಂಜೆ 4:30 to 7 o'clock ಈ ಥರ ಟೈಮ್ಸಲ್ಲಿ ನೀವು ಈ ಥರ ಫಸ್ಟು 11:30ಗೆ ಬಂದ್ಬಿಟ್ಟು ಅನಾಲಿಸಿಸ್ ಮುಗಿಸ್ಬೇಕು. ಇದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ, ಏನು ಚೇಂಜಸ್ ಇರಲ್ಲ ಹೈಯರ್ ಟೈಮ್ ಫ್ರೇಮಲ್ಲಿ. ಬರೀ 15 ಮಿನಿಟ್ಸ್ ಒಂದು ಪಾತ್ ಚೇಂಜ್ ಆಗ್ತಾ ಇರುತ್ತೆ, ಇಲ್ಲ 1 ಅವರ್ದು ಚೇಂಜ್ ಆಗುತ್ತೆ ಅಷ್ಟೇ.
ಸೊ ಇವಾಗ ನಿಮ್ಗೆ ಸದ್ಯಕ್ಕೆ 4 ಅವರ್ದು ಪಾತ್ ಗೊತ್ತಾಯ್ತಾ? 4 ಅವರ್ದು ಪಾತ್ ಗೊತ್ತಾಯ್ತು, 4 ಅವರ್ ರೇಂಜ್ ಗೊತ್ತಾಯ್ತು. ನೆಕ್ಸ್ಟ್ 1 ಅವರ್ಗೆ ಹೋಗ್ತೀನಿ. ಸೊ 30 ಮಿನಿಟ್ಸ್ ಏನು ಅವಶ್ಯಕತೆ ಇಲ್ಲ, 1 ಅವರ್ಗೆ ಹೋಗ್ತೀನಿ ನೆಕ್ಸ್ಟ್. ಸೊ 1 ಅವರ್ಗೆ ಹೋದಾಗ 1 ಅವರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು ಪಾತ್ ಹಾಕಕ್ಕೆ? 4 ಅವರ್ದು ರೇಂಜ್ ಒಳಗಡೆಯಿಂದ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಹಳೇದೆಲ್ಲ ಬೇಕಾಗಿಲ್ಲ. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಹಿಂಗಿತ್ತು. ಫಸ್ಟ್ ಏನಾಗಬೇಕು, ಅಟ್ಲೀಸ್ಟ್ ಇದು ಬ್ರೇಕ್ ಕೊಡಬೇಕು. ಒಂದು ಬ್ರೇಕ್ ಕೊಡೋವರೆಗೂ ವೆಯ್ಟ್ ಮಾಡಿ. ಓಕೆ, ಇಲ್ಲೊಂದು ಬ್ರೇಕ್ ಕೊಡ್ತಾ ನೆಕ್ಸ್ಟು ರಿಟ್ರೇಸ್ಮೆಂಟ್ ಬಂದು ರಿಟ್ರೇಸ್ಮೆಂಟ್. ಸೊ ಇವಾಗ ಏನಾಗಿದೆ ನೋಡಿ, 4 ಅವರ್ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ, ಹೌದಾ? ಇಲ್ಲೋಯ್ತು, ಕೆಳಗಡೆ ಬಂದಿದೆ. ಇವಾಗ ಏನೋ ಒಂದೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆ, ಅದನ್ನ ಮಾರ್ಕ್ ಮಾಡ್ಕೊಳ್ದೇ ಇದ್ರು ನಡೆಯುತ್ತೆ, ಯಾಕಂದ್ರೆ ಫಸ್ಟ್ ಪಾತ್ ಆಗ್ತಾ ಇದ್ದೀರಾ ಅಷ್ಟೇ. ಸೊ ಇವಾಗ ನಿಮ್ಗೆ ಏನು ಗೊತ್ತಾಗಬೇಕು, 4 ಅವರ್ ರೇಂಜ್ ಹೈ ಇಲ್ಲಿದೆ, ಸಾರಿ 1 ಅವರ್ದು ಹೈಯರ್ ಹೈ ಅಲ್ಲಿದೆ, ಲೋವರ್ ಕೆಳಗಡೆದು ಇಲ್ಲಿದೆ. 1 ಅವರ್ ಲೋವರ್, ಲೋವರ್ ಲೋ ಇಲ್ಲಿದೆ. ಇಷ್ಟ ಆಯ್ತಾ? ನೆಕ್ಸ್ಟ್ ಏನಾಗುತ್ತೆ ನೋಡೋಣ, ಯಾವ ಕಡೆಗಾದ್ರೂ ಬ್ರೇಕ್ ಕೊಡುತ್ತಾ ನೋಡೋಣ. ಸೊ 1 ಅವರ್ದು ಏನಾದರೂ ಚೇಂಜಸ್ ಬಂತ ಇವತ್ತು? ನಮಗೆ ಏನು ಚೇಂಜಸ್ ಬಂದಿಲ್ಲ. 1 ಅವರ್ ಹೈಯರ್ ಐ ಇಲ್ಲೇ ಇತ್ತು, 1 ಅವರ್ ಹೈಯರ್ ಲೋ ಇಲ್ಲೇ ಇತ್ತು. ನಾವು ಜಸ್ಟ್ ಟ್ರೇಡ್ ಮಾಡ್ತಾ ಇದ್ದೀವಿ ಇವಾಗ ಅಷ್ಟೇ. 1 ಅವರ್ದು ಎಲ್ಲೂ ಬ್ರೇಕ್ ಆಗೇ ಇಲ್ಲ, 1 ಅವರ್ ರೇಂಜ್ ಒಳಗಡೆನೇ ಇದೀವಿ ಇನ್ನೂ, ಹೌದಾ? ಇವತ್ತು ಫುಲ್ಲು, ನಿನ್ನೆಯಿಂದ ಇವತ್ತು ಫುಲ್ಲು 1 ಅವರ್ ರೇಂಜ್ ಒಳಗಡೆನೇ ಇದ್ದೀವಿ. ಈ ಥರ ಇದ್ದಾಗಲೇ 15 ಮಿನಿಟ್ಸಲ್ಲಿ ನಮಗೆ ಲಾಸಸ್ ಆಗೋದು. ಆ ರೇಂಜ್ ಒಂದು ಕಡೆಗೆ ಬ್ರೇಕ್ ಆಗಬೇಕು ಬೇಗ, ಇಲ್ಲ ಅಂದರೆ ಕನ್ಸಾಲಿಡೇಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೇಲೋಯ್ತು, ಇಲ್ಲಿವರೆಗೂ ಬಂತಷ್ಟೇ, ಮತ್ತೆ ಇಲ್ಲಿವರೆಗೂ ಹೋಗಿದೆ. ಬ್ರೇಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಇಲ್ಲಿವರೆಗೂ ಬರ್ಬೋದು, ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇವಾಗ ಓಕೆ, ಪಾತ್ ಹಾಕಿದ್ಮೇಲೆ 1 ಅವರ್ ರೇಂಜ್ ಗೊತ್ತಾಯ್ತಾ ನಿಮ್ಗೆ? ಇವಾಗ ಗೊತ್ತಾಯ್ತು. ಸೊ ನೀವು ಬೇಕಿದ್ರೆ ಇಲ್ಲಿ 1 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಲೂ ಬರ್ಕೋಬೋದು. 4 ಅವರ್ MSS ಆಗಿದೆ, 1 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರು ಆಗಿದೆ ಅಲ್ಲೇ. ಓಕೆ, ನೆಕ್ಸ್ಟ್ 15 ಮಿನಿಟ್ಸ್ಗೆ ಹೋಗ್ತೀರಾ. 15 ಮಿನಿಟ್ಸಲ್ಲಿ ನೀವು ಏನು ಮಾಡಬೇಕು, 1 ಅವರ್ ಮತ್ತೆ 1 ಅವರ್ ರೇಂಜ್ ಎಲ್ಲಿದೆ ಅದ್ರ ಒಳಗಡೆ ಹಾಕಕ್ಕೆ ಟ್ರೈ ಮಾಡಬೇಕು 15 ಮಿನಿಟ್ಸ್ ಪಾತ್ನ. ಅದೆಲ್ಲಿದೆ? ಇಲ್ಲಿ ಕೆಳಗಡೆ ಇಲ್ಲೆಲ್ಲೋ ಇದೆ, ಹೌದಾ? ಫಸ್ಟು ಇದನ್ನೇ ಕನ್ಸಿಡರ್ ಮಾಡಿ ಬ್ರೇಕ್ ಅಂತ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಪಾತ್ ಹಾಕಕ್ಕೆ. ಫಸ್ಟ್ ಏನಾಯಿತು, ಇಲ್ಲಿವರೆಗೂ ಹೋಯಿತು, ರಿಟ್ರೇಸ್ಮೆಂಟ್ ಬಂತು, ರೆಡ್ ಕ್ಯಾಂಡಲ್ ಬಂತು. ಸೊ ನಿಮ್ಮ ರೇಂಜ್ ಐ ಇದೇನಿದು 15 ಮಿನಿಟ್ಸ್, ಸಾರಿ ಇಷ್ಟು ಬಂತ ಇವಾಗ ನಿಮ್ಮದು. ಸೊ ಇದೇನಾಯ್ತು ಇವಾಗ ನಿಮ್ಮದು 15 ಮಿನಿಟ್ಸ್ದು ಹೈಯರ್ ಹೈ. ನೆಕ್ಸ್ಟ್ ಇದೆ 15 ಮಿನಿಟ್ಸ್ದು, ಸಾರಿ ಅದಲ್ಲ, ಇದನ್ನು ತಗೊಂಡಿದ್ವಾ ನಾವು? ಓಕೆ, 15 ಮಿನಿಟ್ಸ್ದು ಬ್ರೇಕ್ ಔಟ್ ಸ್ಟ್ರಕ್ಚರ್ ಅದು. ಓಕೆ, ಲೋವರ್ ಲೋ 15 ಮಿನಿಟ್ಸ್ ಇಲ್ಲಿದೆ, ಇಷ್ಟಿದೆ. ಇವಾಗ ನೆಕ್ಸ್ಟ್ ಏನಾಯ್ತು ನೋಡೋಣ. ನೆಕ್ಸ್ಟ್ ಏನೂ ಆಗಿಲ್ಲ, ಹೈಯೂ ಬ್ರೇಕ್ ಮಾಡಿಲ್ಲ, ಲೋನು ಬ್ರೇಕ್ ಮಾಡಿಲ್ಲ. ಇವಾಗ ಏನಾಯ್ತು, ಬ್ರೇಕ್ ಕೊಡ್ತು ಮೇಲ್ಗಡೆಗೆ, ಹೌದಾ? ಸೊ ಹೊಸ್ದಾಗಿ ಪಾತ್ ಏನಾಯ್ತು, ಮೇಲ್ಗಡೆ ಬ್ರೇಕ್ ಕೊಟ್ಟಿದೆ ಈ ಥರ. ಇವಾಗ 15 ಮಿನಿಟ್ಸ್ ಹೈಯರ್ ಐ ಇತ್ತಲ್ಲ, ಅದೇನಾಯ್ತು 15 ಮಿನಿಟ್ಸ್ದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಹಳೆ ಡಿಲೀಟ್ ಮಾಡ್ತೀರಾ. ಸೊ ನಿಮ್ಮದು ಹೈಯರ್ ಲೋ, ಲೋವರ್ ಲೋ ಇಲ್ಲಿತ್ತು, ಹೊಸ 15 ಮಿನಿಟ್ಸ್ದು ಹೈಯರ್ ಲೋ ಇಲ್ಲಿ ಕ್ರಿಯೇಟ್ ಆಗಿದೆ. ಓಕೆ, 15 ಮಿನಿಟ್ಸ್ ಹೈಯರ್ ಐ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಹೈಯರ್ ಐ ಅಲ್ಲಿಗೆ ಶಿಫ್ಟ್ ಆಗಿದೆ. ಇವಾಗ ರೇಂಜ್ ನಮ್ಮದು 15 ಮಿನಿಟ್ಸ್ ಇದು. ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಬ್ರೇಕ್ ಕೊಡ್ತು, ನೆಕ್ಸ್ಟ್ ಏನು ಮಾಡ್ತೀರಾ, ಮತ್ತೆ ಪಾತ್ ಹಾಕ್ತೀರಾ, ಮೇಲಕ್ಕೆ ಹಾಕ್ತೀರಾ. ಸೊ ಈ 15 ಮಿನಿಟ್ ಹೈಯರ್ ಐ ಇವಾಗ 15 ಮಿನಿಟ್ ಹೈಯರ್ ಐ ಇದಾಗಿದೆ. ಓಕೆ, ಇದೇನಾಗುತ್ತೆ 15 ಮಿನಿಟ್ಸ್ದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲಿಗೆ ಶಿಫ್ಟ್ ಆಯಿತು, ಹೈಯರ್ ಲೋ ಇಲ್ಲಿಗೆ ಶಿಫ್ಟ್ ಆಯಿತು. ಇಷ್ಟೇ ಆಯಿತು, ಇನ್ನೇನಾದ್ರು ಚೇಂಜ್ ಇದೆಯಾ? ಇಲ್ಲ. ಹೈ ಇಲ್ಲಿದೆ, ಲೋ ಇಲ್ಲಿದೆ, ಎರಡರಲ್ಲಿ ಯಾವ್ದು ಬ್ರೇಕ್ ಆಗುತ್ತೆ ನೋಡ್ಬೇಕು ಇವಾಗ. ಓಕೆ, ಕೆಳಗಡೆಗೆ ಬ್ರೇಕ್ ಕೊಡ್ತು. ಸೊ ಕೆಳಗಡೆಗೆ ಬ್ರೇಕ್ ಕೊಡ್ತು ಅಂದರೆ ಏನಾಯ್ತು ಇವಾಗ 15 ಮಿನಿಟ್ಸ್ MSS ಆಯಿತು. ಓಕೆ, ಸೊ ಈ ಹೈಯರ್ ಐ ಹಂಗೆ ಇದೆ, ಈ ಹಳೆ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಅಳಿಸ್ತೀರಾ. ಐ ಹೊಸ ಲೋ, ಏನಿದು ಲೋವರ್ ಲೋ ಕ್ರಿಯೇಟ್ ಆಯ್ತು 15 ಮಿನಿಟ್ಸಲ್ಲಿ. ಓಕೆ, ಇವಾಗ ರೇಂಜ್ ಲೋ ಇದು, ರೇಂಜ್ ಹೈ ಅಲ್ಲಿದೆ.
ನೆಕ್ಸ್ಟ್ ಏನಾಗುತ್ತೆ ನೋಡೋಣ, ಯಾವ್ದು ಬ್ರೇಕ್ ಆಗುತ್ತೆ. ಅದ್ರೊಳಗಡೆನೆ ಆಡ್ತಾ ಇದೆ ನೋಡಿ. ಇವತ್ತಾಗಿರೋದು ಇದು. ಎಷ್ಟೊಂದ್ ಜನ ಇದ್ರೊಳಗಡೆನು ಪಾತ್ ಹಾಕಿರ್ತೀರಾ. ಇದನ್ನ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡಿರ್ತೀರಾ, ಇದನ್ನ MS ಅಂತ ಕನ್ಸಿಡರ್ ಮಾಡಿರ್ತೀರಾ. ಬಟ್ ನೋಡಿ ಏನೂ ಆಗ್ತಾ ಇಲ್ಲ, ಇಂಟರ್ನಲಿ ಆಡ್ತಾ ಇದೆ ಅಷ್ಟೇ. ಅದು ಇಂಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್, ಇಂಟರ್ನಲ್ MS ಅದನ್ನ ಮಾಡಬೇಡಿ ಟ್ರೇಡು. ಬರೀ ಎಕ್ಸ್ಟರ್ನಲ್ ರೇಂಜ್ ಐ ಇಲ್ಲಿದೆ, ರೇಂಜ್ ಲೋ ಇಲ್ಲಿದೆ. ಏನೂ ಆಗಿಲ್ಲ ಇನ್ನು. ಇವಾಗ ಬ್ರೇಕ್ ಆಯ್ತು. ಸೊ ಬ್ರೇಕ್ ಆದ್ಮೇಲೆ ಇದೇನಾಗಿ ಕನ್ವರ್ಟ್ ಆಗುತ್ತೆ ನಿಮ್ದು 15 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ. ಹಳೇದು ಅಳಿಸ್ತೀರಾ. ಪಾತ್ ಏನಾಯ್ತು ನಿಮ್ದು ಇವಾಗ ಹಿಂಗ್ ಬಂದಿತ್ತು, ಮೇಲೋಗಿತ್ತು, ಹೊಸ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿದೆ ನಿಮ್ಗೆ. ಇದು ನಿಮ್ ಪಾತ್, ಇಷ್ಟೇ ಪಾತ್. ಇಲ್ಲೆಲ್ಲ ಹಾಕಿರ್ತಿದ್ರಿ ಮುಂಚೆ, ಇವಾಗ ನೋಡಿ ಇಷ್ಟೇ ಪಾತ್. ಇದನ್ನ ಡಿಲೀಟ್ ಮಾಡ್ತೀರಾ. ಹೊಸದಾಗಿ ಏನ್ ಕ್ರಿಯೇಟ್ ಆಯ್ತು, ಲೋವರ್ ಹೈ ಕ್ರಿಯೇಟ್ ಆಯ್ತು 15 ಮಿನಿಟ್ಸ್. ಇಷ್ಟ ಆಯ್ತಾ. ನೆಕ್ಸ್ಟ್ ನಿಮ್ ಪಾತ್ ಏನಿರುತ್ತೆ ಇವಾಗ, ಸಾರಿ ರೇಂಜ್ ಏನಿರುತ್ತೆ, ರೇಂಜ್ ಐ ಇಲ್ಲಿದೆ, ಹೊಸ ರೇಂಜ್ ಲೋ ಇಲ್ಲಿದೆ. 15 ಮಿನಿಟ್ ಲೋವರ್ ಲೋ ಇದು. ಓಕೆ, ನೆಕ್ಸ್ಟ್ ನೋಡೋಣ ಏನಾಯ್ತು. ಇಲ್ಲೂ MS ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಎಲ್ಲ ಮಾಡ್ತಾ ಇದ್ರಿ, ಏನೂ ಆಗಿರ್ಲಿಲ್ಲ ಆಕ್ಚುಲಿ ಅದ್ರೊಳಗೆ. ಇವಾಗ ಏನಾಯ್ತು ಇಲ್ಲಿ ನೋಡಿ, ಮತ್ತೆ MS ಆಗಿತ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೆಳಗಡೆ ಕೊಟ್ಟಿತ್ತು, ಇವಾಗ MS ಆಯ್ತು ಮೇಲ್ಗಡೆಗೆ. ಸೊ 15 ಮಿನಿಟ್ MS ಆಯ್ತು. ರೇಂಜ್ ಲೋ ಇಲ್ಲೇ ಇದೆ, ರೇಂಜ್ ಐ ಹೊಸದಾಗಿ ಇಲ್ಲಿ ಕ್ರಿಯೇಟ್ ಆಗಿದೆ. ಹಳೇದ್ನ ಅಳಿಸ್ತೀರಾ. ಹೊಸ 15 ಮಿನಿಟ್ಸ್ ರೇಂಜ್ ಐ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಐಆರ್ ಐ ಅಲ್ವಾ, ಓಕೆ. 15 ಮಿನಿಟ್ ಐಆರ್ ಐ ಅಲ್ಲಿ ಕ್ರಿಯೇಟ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಟ್ರೇಡ್ ಮಾಡ್ಬೇಕಂದ್ರೆ ಏನಾಗಬೇಕು, ಒಂದು ಇಲ್ಲಿಗೆ ಬರಬೇಕು ಮಾರ್ಕೆಟ್. ಟ್ರೇಡ್ ಮಾಡೋದು ಆಮೇಲೆ ಹೇಳ್ತೀನಿ. ಪಾತ್ ಹಾಕೋದು, ರೇಂಜ್ ಮಾಡ್ಕೊಳ್ಳೋದು, ಮಾರ್ಕ್ ಮಾಡ್ಕೊಳ್ಳೋದು, ಇದನ್ನ ಕಲ್ತ್ಕೊಳ್ಳಿ ಸಾಕು. ನೆಕ್ಸ್ಟ್ ಏನಾಗಬೇಕು, ನೀವು ಪಾತ್ ಹಾಕ್ಬೇಕಂದ್ರೆ ಒಂದು ಇಲ್ಲಿಗೆ ಬಂತ, ಓಕೆ, ಇಲ್ಲಿಗೆ ಹೋಗಿತ್ತು, ಇಲ್ಲಿಗೆ ಬಂತು, ಓಕೆ. ಒಂದು ಮೇಲೆ ಬ್ರೇಕ್ ಕೊಡಬೇಕು, ನೆಕ್ಸ್ಟ್ ಪಾತು ರೇಂಜ್ ಚೇಂಜ್ ಆಗಕ್ಕೆ, ನೆಕ್ಸ್ಟ್ ಪಾತ್ ಹಾಕಕ್ಕೆ ಬ್ರೇಕ್ ಕೊಡ್ಬೇಕು ಮೇಲ್ಗಡೆಗೆ. ಇಲ್ವಾ, ಕೆಳಗಡೆಗೆ ಬ್ರೇಕ್ ಕೊಡಬೇಕು ನೆಕ್ಸ್ಟ್ ಪಾತು ಮತ್ತೆ ರೇಂಜ್ ಚೇಂಜ್ ಆಗಕ್ಕೆ. ಅಲ್ಲಿವರೆಗೂ ನಿಮ್ದು ಇಷ್ಟೇ ರೇಂಜು. ಇದ್ರೊಳಗೆ ಟ್ರೇಡ್ ತಗೊಳ್ಳೋದು ಲಾಸ್ಟ್ ಪಾರ್ಟ್. ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ಹೆಂಗ್ ತಗೋಬೇಕು ಅನ್ನೋದು ಲಾಸ್ಟ್ ಪಾರ್ಟ್. 5 ಮಿನಿಟ್ಸ್ಗೆ ಹೋಗ್ಬೋದು, ಬಟ್ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. 15 ಮಿನಿಟ್ಸ್ ಸಾಕು ಸದ್ಯಕ್ಕೆ. ಸೊ ಯಾವ ತರ ಮಾರ್ಕ್ ಮಾಡ್ಕೊಳ್ಳೋದು ರೇಂಜಸ್ಸು, ಮತ್ತೆ ಹೈಯರ್ ಟೈಮ್ ಫ್ರೇಮ್ ಇಂದ ಹೆಂಗೆ ನಿಮ್ದು ಕಮ್ಮಿ ಮಾಡ್ಕೊಂಡ್ ಬರೋದು. ಇವಾಗ ನೋಡಿ, ಒಂದ್ ನಿಮಿಷ ಮಾತಾಡೋಕ್ಕಿಂತ ಮುಂಚೆ ಯಾರೇ ಆದ್ರೂ ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಡೈಲಿ ರೇಂಜ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇತ್ತು, ವೀಕ್ಲಿ ರೇಂಜ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇತ್ತು. ಬಟ್ ಇದೆಲ್ಲ ಬೇಕಾ ನಮ್ಗೆ ಇವಾಗ? ಇಲ್ಲ. ವೀಕ್ಲಿಲಿ ಇಲ್ಲಿಂದ ಮಾಡೋ ಅವಶ್ಯಕತೆ ಇತ್ತು. ಡೈಲಿಗೆ ಹೋದಾಗ ಅದು ಇನ್ನೂ ಕಮ್ಮಿ ಆಯ್ತು, ಡೈಲಿ ಇಲ್ಲಿಂದ ಇಲ್ಲ ಆಯ್ತು. 4 ಅವರ್ಗೆ ಹೋದಾಗ ಇಲ್ಲಿಂದ ಇಲ್ಲಿಗೆ ಮಾತ್ರ ಸಾಕು ಅನ್ನಂಗಾಯ್ತು. 1 ಅವರ್ಗೆ ಹೋದಾಗ ಅಷ್ಟು ಬೇಕಾಗಿಲ್ಲ, 1 ಅವರ್ ಸೇಮ್ ಇದೆ ಈ ಸಿನಾರಿಯೋದಲ್ಲಿ. ಸೊ ಇಲ್ಲಿಂದ ಇಷ್ಟೇ ನಮ್ ಫೋಕಸ್. ಹಿಂದೆ ಏನೇನಾಗಿದೆ ಯಾರಿಗ್ ಬೇಕು ಇವಾಗ, ಯಾಕೆ ಬೇಕದೆಲ್ಲ? ಏನು ಬೇಕಾಗಿಲ್ಲ. ನಮ್ ಫೋಕಸ್ ಇವಾಗ ಅಷ್ಟು ದೊಡ್ಡ ರೇಂಜ್ ಇಂದ ಇಷ್ಟೇ ಚಿಕ್ಕ ರೇಂಜ್ ಒಳಗ್ ಬಂತು. ಇದಕ್ಕೋಸ್ಕರ ನೀವು ಇವಾಗ ನೋಡಿ, ಪಾತ್ ಎಲ್ಲಿಂದ ಹಾಕ್ಬೇಕು, ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಇಂಟರ್ನಲ್ ಯಾವುದು, ಎಕ್ಸ್ಟರ್ನಲ್ ಯಾವುದು. ಇಂಟರ್ನಲ್ ಮುಟ್ಟೋ ಅವಶ್ಯಕತೆ ಇದೆಯಾ? ಇಲ್ಲ. ಎಕ್ಸ್ಟರ್ನಲ್ ಆದ್ರೆ ಮಾತ್ರ. ಸೊ ಈ ತರ ವಿಕ್ ಬಂತ, ನಿಮ್ದು ಏನು ಚೇಂಜಸ್ ಆಗಲ್ಲ. ಆ ವಿಕ್ ನ ಕೇರೆ ಮಾಡಬೇಡಿ, ಬ್ರೇಕ್ ಮಾತ್ರ ಕೇರ್ ಮಾಡಿ. ಆ ವಿಕ್ ಏನಿದ್ರು ಸ್ವಲ್ಪ ನಿಮ್ದು ಹೈಯರ್ ಏನಿರುತ್ತೆ ಇದು ಇಲ್ಲಿಗೆ ಮೂವ್ ಆಗುತ್ತೆ ಅಷ್ಟೇ, ಹೈಯರ್ ಮೂವ್ ಆಗಕ್ಕಷ್ಟೇ. ಬಟ್ ಬ್ರೇಕ್ ಆಗ್ಬೇಕಾದ್ರೆ ಇದನ್ನ ಬ್ರೇಕ್ ಮಾಡಿದ್ರೆ ಸಾಕು, ಬ್ರೇಕೇ ಅದು. ಸೊ ಇಷ್ಟಿದೆ ಸಿನಾರಿಯೋಸ್ ನಿಮಗೆ ಅದ್ರೊಳಗಡೆ ಮಾಡಕ್ಕೆ. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದೀನಿ. ಏನಾದ್ರು ಡೌಟ್ಸ್ ಬಂತಾ? ಒಂದು ಬ್ರೋ ಅಲ್ಲಿ ಎಮ್ ಅಂತ ಇದೆಯಲ್ಲ ಎಮ್ಮ 15 ಮಿನಿಟ್ಸ್ ಏನೋ ಮಾರ್ಕೆಟ್ ಸ್ಟ್ರಕ್ಚರ್ ಆಗುತ್ತೆ. ಬ್ರೋ ನೀವ್ ಹೇಳೋದ್ ಕೇಳಿಸ್ತಾ ಇಲ್ಲ. ಎಂ ಪ್ಯಾಟರ್ನ್ ಬ್ರೋ, ಎಂ 15 ಪ್ಯಾಟರ್ನ್. 15 ಮಿನಿಟ್ ಅಲ್ಲಿ MS ಐತ್ ನೋಡ್ ಬ್ರೋ, ಇಲ್ಲಿ ಆಗುತ್ತಿಲ್ಲ ಬ್ರೋ MS. MS
ಇಲ್ಲಿದೆ ಅಲ್ಲ MSS. ಅಲ್ಲ ಬ್ರೋ ಅದ್ರ ಕೆಳಗಡೆ. ಇಲ್ಲ ಅಲ್ಲಿ ಈ ಕಡೆ ಅದ್ ಮುಗೀತಲ್ಲ ಬ್ರೋ, ಮೇಲ್ಗಡೆ. ಮೇಲ್ಗಡೆಗ್ ಮತ್ತೆ ಕೊಟ್ಟಾಯ್ತಲ್ಲ. ಇವಾಗ ಯಾಕೆ ಅಲ್ಲಿಗೆ ಹೋಗ್ತಿದ್ದೀರಾ? ಇವಾಗ ನಮ್ಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ. ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಂದ ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಷ್ಟೇ ನಿಮಗ್ ಬೇಕಾಗಿರೋದು. ಇದೆಲ್ಲ ನೋ ಕೇರ್. ಇವಾಗ ರೀಸೆಂಟ್ ಏನಾಗಿದೆ ಅದೊಂದೇ. ಹಾ. ಮುಂಚೆ ಏನಾರು ಆಗಿರ್ಲಿ. ಬ್ರೋ ಬ್ರೋ ಇದು ನಾವು 4 ಅವರ್ ಡೈಲಿ ರೇಂಜ್ ತೆಗ್ರಿ. 4 ಅವರ್ ರೇಂಜ್ ತೆಗ್ರಿ. ಹೇಳಿ. ಈ 4 ಅವರ್ ರೇಂಜ್ ಅಲ್ಲಿ 1 ಅವರ್ ಪಾತ್ ಹಾಕ್ಬೇಕಾದ್ರೆ ನೀವು ಒಂದೇ ಲೆಗ್ ಕನ್ಸಿಡರ್ ಮಾಡಿದ್ರ ಅಥವಾ ಅದರಲ್ಲಿ ಮತ್ತೆ ಪಾತ್ ಹಾಕ್ಬೋದಾ? 4 ಅವರ್ ಟು 1 ಅವರ್ 4 ಅವರ್ ಬಂದ್ಮೇಲೆ. ರೇಂಜ್ ಇದಿದೆ. ಇವಾಗ ರೇಂಜ್ ಲೋ ಓಕೆ, ಈಗ ಇಲ್ಲಿದೆ, ರೇಂಜ್ ರೇಂಜ್. ಹೈ ಇಲ್ಲಿದೆ. 1 ಓಕೆ ಓಕೆ ಅವರ್ಗೆ ಹೋಗಿ ಪಾತ್ ಹಾಕಕ್ ಹೋದಾಗ ನೀವು ಬೇಕಿದ್ರೆ ಇನ್ನೂ ಒಂದು ಕನ್ಸಿಡರ್ ಮಾಡ್ಬೋದು. ಇದನ್ನೇ ಬ್ರೇಕ್ ಅಂತ ಕನ್ಸಿಡರ್ ಮಾಡ್ತೀರಾ ಮಾಡಿ. ಬಟ್ ಅದ್ ಬಿಟ್ಟು ಓಕೆ. ಏನಾಗಿದೆ, ಇಲ್ಲಿಂದ ಅಲ್ಲಿಗೆ ಹೋಗಿದೆ, ಅದಾದ್ಮೇಲೆ ಏನಾಗಿದೆ? ಸೊ ಇಲ್ಲಿ ಎಲ್ಲೂ ಬ್ರೇಕ್ ಕೆಳಗಡೆ ಕೊಟ್ಟೇ ಬಂದಿಲ್ವಾ ಇಲ್ಲ. ಅದು? ಎಲ್ಲಿ ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ ಆಗುತ್ತೆ, ಅದನ್ನ ನಾವು ಏನಾದ್ರು ಪಾತ್ ಹಾಕಿದ್ರೆ 1 ಅವರ್ ಬರ್ಲಿ, ಕೆಳಗಡೆ ಇಮೇಜ್ ಅಲ್ಲಿ. ಬರ್ಲಿ. ಅದಾದ್ಮೇಲೆ ಏನಾಯ್ತು? ಎಲ್ಲಿ ಬ್ರೇಕ್ ಕೊಟ್ಟಿದೆ? ಓಕೆ, ಮೇಲಕ್ಕೆ ಬ್ರೇಕ್ ಕೊಟ್ಟಿದ್ಯಾ, ಕೆಳಗ್ ಬ್ರೇಕ್ ಕೊಟ್ಟಿದ್ಯಾ? 1 ಹೌದು. ಅವರ್ ನಾನು ರೇಂಜ್, ಬೆಳಗ್ಗೆ 4 ಅವರ್ 1 ಅವರ್ ರೇಂಜ್ ಏನಾಯ್ತು? ಇವಾಗ ಪಾತ್ ಇಲ್ಲಿಂದ ಇಲ್ಲಿಗೆ ಹಾಕಿದ್ಮೇಲೆ ಇಲ್ಲೊಂದ್ ಲೈನ್ ಎಳಿತೀರಾ, ಇಲ್ಲೊಂದ್ ಲೈನ್ ಎಳಿತೀರಾ? ಯಾವ ಕಡೆಗೆ ಬ್ರೇಕ್ ಓಕೆ ಕೊಟ್ಟಿದೆ? ಓಕೆ ಓಕೆ. ಇದು ಸೇಮ್ ಆಗುತ್ತಾ 4 ಅವರ್ದು ಐಆರ್ ಹ್ಮ್ ಇದೇನಿದೆ ಅದು ಸೇಮ್ 1 ಅವರ್ದು 4 ಆಗುತ್ತಾ? ಅವರ್ದು 1 ಅವರ್ದು ಸೇಮ್ ಬರುತ್ತೆ. ಇದೊಂದು ಸಿನಾರಿಯೋದಲ್ಲಿ. ಬೇರೆ ಕಡೆ ಹಂಗಿರಲ್ಲ. ಓಕೆ. ಈಗಲೇ ಜಸ್ಟ್ ಬ್ರೇಕ್ ಆದ್ರೆ ಇದು 1 ಅವರ್ದು ಹೊಸ ಪಾತ್ ಬರುತ್ತೆ ಇವಾಗ ನಿಮಗೆ. ಇಲ್ಲಿಂದ ಓಕೆ ಈ ಓಕೆ ಬ್ರೇಕ್ ಹಾಕಕ್ ಶುರು ಮಾಡ್ತೀರಾ. ಸೊ ರೇಂಜ್ ಇವಾಗ ಓಕೆ ಇಲ್ಲಿವರೆಗೂ ತಗೋಬೇಕಾ? 1 ಅವರ್ದು ಇಲ್ಲ, ಇಲ್ಲಿಗೆ ಸಾಕು. 1 ಅವರ್ ರೇಂಜ್ ಲೋ, 1 ಅವರ್ ರೇಂಜ್ ಹೈ. ಓಕೆ ಓಕೆ. ಬೆಳಗ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬಿಟ್ಟಿತ್ತು ಅದು. ಹ್ಮ್ ಬ್ರೋ ಅಲ್ಲಿ ಬ್ರೋ ನಾವು ರೆಸ್ಟ್ ಡೈಲಿ ಏನಾದ್ರು ಇದನ್ನ ಮಾಡ್ಕೊಳ್ಳೇಬೇಕಾ ಬ್ರೋ ಇದು? ಡೈಲಿ ಮಾಡ್ಲೇಬೇಕು. ಮೀನ್ಸ್ ಬಟ್ ಅಂದ್ರೆ ಡೈಲಿ ಇವಾಗ ನಮಗೆ ಜಾಸ್ತಿ ರೇಂಜ್ ಚೇಂಜಸ್ ಸಿಕ್ಕಿರುತ್ತಲ್ಲ. ಇರಲ್ಲ. ಈಗ ನೋಡಿ ಯಾವ ತರ ಹಾ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 4 ಅವರ್ ರೇಂಜ್ ಏನಿದೆಯಲ್ಲ, ಹ್ಮ್ 4 ಅವರ್ MSS ಇಲ್ಲಾಗಿದೆ. 4 ಅವರ್ ಲೋ, 4 ಅವರ್ ಸಾರಿ 4 ಅವರ್ ಎಲ್ಲಿದೆ? ಓಕೆ, ಇಲ್ಲಿದೆ 4 ಅವರ್. 4 ಅವರ್ ಲೋ ಇಲ್ಲಿದೆ, 4 ಅವರ್ MSS ಆಗಿದೆ, 4 ಅವರ್ ಐ ಇಲ್ಲಿದೆ. ಹೌದಾ? ಇದು ಕ್ರಿಯೇಟ್ ಆಗಿ ರೇಂಜ್ ಲೋ ಕ್ರಿಯೇಟ್ ಆಗಿ ಎಷ್ಟು ದಿನ ಆಯ್ತು ನೋಡಿ. ಸೊ ಅದ್ರೊಳಗಡೆನೆ ಆಡ್ತಾ ಇದೀವಿ. 29th, ಓಕೆ. ಸೊ ನೆನ್ನೆ, ಇವತ್ತು ಎಲ್ಲ ಅದ್ರೊಳಗಡೆನೆ ಇದೀವಿ. ಇನ್ನೂ ಚೇಂಜ್ ಆಗೇ ಇಲ್ಲ. ಅದು ಇವತ್ತು ಚೇಂಜ್ ಆದ್ರೆ ಆದಂಗೆ. ಡೈಲಿ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇತ್ತು. ಸೊ ಆಮೇಲೆ MSS ಆಯ್ತು, ಇಲ್ಲಿ MSS ಆಗಿದೆ. ಡೈಲಿ ರೇಂಜ್ ಐ ಇಲ್ಲಿದೆ, ಡೈಲಿ ರೇಂಜ್ ಲೋ ಇಲ್ಲಿದೆ. ಒಳಗಡೆನೆ ಆಟ ಆಡ್ತಾ ಇದೆ. ಎಲ್ಲಾರು ಬ್ರೇಕ್ ಕೊಟ್ಟಿದ್ಯಾ? ಮೇಲಕ್ಕೂ ಇಲ್ಲ. ಬ್ರೇಕ್ ಆಗಿಲ್ಲ, ಕೆಳಗಡೆನೂ ಬ್ರೇಕ್ ಆಗಿಲ್ಲ. ಸೊ ಡೈಲಿ ನೀವು ನೋಡಿದ್ರು, ಡೈಲಿ ಅನಾಲಿಸಿಸ್ ಮಾಡಿದ್ರು ಚೇಂಜಸ್ ಆದ್ರೆ 4 ಅವರ್ 1 ಅವರ್ 15 ಮಿನಿಟ್ ಚೇಂಜ್ ಇರುತ್ತೆ ಅಷ್ಟೇ. ಇನ್ನೆಲ್ಲ ಸೇಮ್ ಅದ ಹಂಗೇ ಇರುತ್ತೆ. ಓಕೆ ಬ್ರೋ ಓಕೆ. 15 ಮಿನಿಟ್ಸ್ ಪಾತ್ ಮತ್ತೊಮ್ಮೆ ಹಾಕಿ. ಹಲೋ ಹ್ಮ್ ಹಲೋ ಹೇಳಿ. ಸರ್, ಈಗ 15 ಮಿನಿಟ್ ಹಾಕಿದ್ರಲ್ಲ ಸರ್. ಹಾ ಈಗ 15 ಮಿನಿಟ್ ಈಗ ನೀವು ಒಂದು ಲೋವರ್ ಹೈ ಈಗ ಕ್ರಿಯೇಟ್ ಆಗಿದ್ದಲ್ಲ, ಇದಕ್ಕಿಂತ ಮುಂಚೆ ಈಗ ಕ್ರಿಯೇಟ್ ಆಗಿದ್ದು ಹೈ ಹೋಗಿದೆ. ಹ್ಮ್ ಈಗ ಇಲ್ಲಿ ಮೇಲ್ಗಡೆ ಫಸ್ಟ್ ಇಂದ ಬಂದಿದ್ರಲ್ಲ ಇಲ್ಲಿ ಎಲ್ಲಿ ಈಗ ಈಗ ಮಾರ್ಕೆಟ್ ನಡೀತಿದ್ದಲ್ಲ, ಹೈಯರ್ ಒಂದು ಬಂದು ಬ್ರೇಕ್ ಆಗಿಲ್ಲಲ್ಲ ಈಗ. ಹೌದಾ? ಇವಾಗ ಹೈ ಆಗಿಲ್ಲ, ಬ್ರೇಕ್ ಆಗಿಲ್ಲ ಇನ್ನು. ನೀವು ಅದ್ರಲ್ಲಿ ಮಾರ್ಕ್ ಲೈನ್ ಎಳೆದಿದ್ರಲ್ಲ ಒಂದು ಹೈಯರ್, ಹಾ ಹಾ ಅದ್ರ ಕೆಳಗೆ ಇನ್ನೊಂದು ಹೈಯರ್ ಉಂಟಲ್ಲ. ಹಾ ಹಾ ಸರಿ. ಈಗ ನಾವು ಈ ಕನ್ಸಿಡರ್ ಮಾಡ್ಬೇಕಾದ್ರೆ ಇದೆರಡು ಲೈನ್ ಇರತ್ತಲ್ಲ ಇವಾಗ ನಮ್ಗೆ. ಬ್ರೋ ಅದೆರಡು ಅಂದ್ರೆ ನಾನು ಹೆಂಗ್ ಇಮ್ಯಾಜಿನ್ ಮಾಡ್ಕೋಬೇಕು ಯಾವೆರಡು ಅಂತ? ಈಗ ಮೇಲ್ಗಡೆಯಿಂದ ಒಂದು ಹೈಯರ್ ಹೈ ಹಾಕಿದ್ರೆ ನೀವು ಒಂದು. ಈಗ ನಾನು ತೋರಿಸ್ತಿದ್ದೀನಲ್ಲ ಅದಾ? ಅದು ಈಗ ಓಕೆ, ಮೇಲ್ಗಡೆ ಒಂದು ಹೈಯರ್ ಹೈ ಅದಲ್ಲ ನೀವು ಈಗ ಲಾಸ್ಟ್ ಅಲ್ಲಿ ಹಾಕಿದ್ದಲ್ಲ, ಅದಕ್ಕಿಂತ ಕೆಳಗೆ ಜಸ್ಟ್ ಕೆಳಗೆ. ಇದೆ. ಅದೇ ಹಾ, ಜಸ್ಟ್ ಕೆಳಗೆ ಒಂದು ಹೈ, ಅದ್ರಕ್ಕಿಂತ ಕೆಳಗೆ ಇನ್ನೊಂದು ಹೈಯರ್ ಉಂಟಲ್ಲ ಇಲ್ಲಿ. ಇದೆ.
ಅಲ್ಲ ಅದಕ್ಕಿಂತ ಕೆಳಗೆ ಇಲ್ಲಿ ಮಿಡ್ಲಲ್ಲಿ ಒಂದು ಹೈಯರ್ ಐ ಉಂಟಲ್ಲ. ಇದು ಅದೇ ಅದೇ ಹಾ ಹಾ. ಹ್ಮ್ ನನಗೆ ಅದು ಮತ್ತೆ ಅದು ಕನ್ಫ್ಯೂಸ್ ಹೊಡಿತಾ ಇದೆ. ಏನಿಲ್ಲ ಬ್ರೋ, ಇವಾಗ ನೋಡಿ 15 ಮಿನಿಟ್ ಏನ್ ಮಾಡ್ತು, ಇಲ್ಲಿಂದ ಕೆಳಗಡೆಗೆ MSS ಆಯ್ತಾ ಇಲ್ಲಿ. ಸರಿ ಆದ್ಮೇಲೆ ಏನಾಯ್ತು, ವಾಪಸ್ ಇಲ್ಲಿವರೆಗೂ ಹೋಯ್ತು. ಸರಿ ನೆಕ್ಸ್ಟ್ ಕೆಳಗಡೆಗೆ ಮತ್ತೆ ಬ್ರೇಕ್ ಕೊಡ್ತು, ಸರಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತಾ ಇಲ್ಲಿ. ಹಾ ಓಕೆ ಸರಿ ನೆಕ್ಸ್ಟ್ ಏನ್ ಮಾಡ್ತು, ಮೇಲ್ಗಡೆ ಇಲ್ಲಿವರೆಗೂ ಹೋಯ್ತು. ಇದನ್ನ ಬ್ರೇಕ್ ಮಾಡ್ತಾ ಸರಿ. ಈ ತುದಿನ. ಅಲ್ಲ ಹೈಯರ್ ಐ ನಾವು ಈಗ ಯಾವ್ದನ್ನ ಕನ್ಸಿಡರ್ ಹೈಯರ್ ಐ ಇದು ಬೇಡ, ಇದೆಯಲ್ಲ. ಹೈಯರ್ ಲೋ ಎಲ್ಲ ಬಿಟ್ಬಿಡಿ, ಇದನ್ನ ಸರಿ ಬ್ರೇಕ್ ಮಾಡ್ತಾ ಇವಾಗ. ಸರಿ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇತ್ತು, ಇಲ್ಲಿ ಮೇಲ್ಗಡೆ ಬ್ರೇಕ್. ಈಗ ಯಾವ ತರ ಅಂದ್ರೆ ಏನಿತ್ತು ನಮ್ ಸಿನಾರಿಯೋದಲ್ಲಿ, ಇವಾಗ ನೀವು ಕೇಳ್ತಿರೋದ್ರಲ್ಲಿ ಈ ತರ ಬ್ರೇಕ್ ಆಫ್ ಹೀಗೆ ಇತ್ತ. ಸ್ಟ್ರಕ್ಚರ್ ಕೆಳಗಡೆ ಹಾ ಕೊಟ್ಟಿತ್ತು, ಮೇಲ್ಗಡೆ ಬ್ರೇಕ್ ಆಯ್ತು. ಏನಾಯ್ತು ಇವಾಗ, ಇದು ಹಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಾ ಇಲ್ಲಿ. ಶಿಫ್ಟ್ ಆಯ್ತು. ಸರಿ ಶಿಫ್ಟ್ ಆದ್ಮೇಲೆ ನಮ್ ರೇಂಜ್ ಏನಾಗುತ್ತೆ, ರೇಂಜ್ ಐ ಇದು, ರೇಂಜ್ ಲೋ ಇದಾಗುತ್ತೆ, ಹೌದಾ? ಸರಿ ಸರಿ ಓಕೆ. ಅದೇ ಆಗಿದೆ ಇಲ್ಲಿ ಅಷ್ಟೇ. ಸರಿ ನಾನು ಅದು ನೀವ್ ಹೇಳಿದ ಈಗ ಸರಿ ಅರ್ಥ ಆಯ್ತು ನನಗೆ. ಬಟ್ ನಾವ್ ಈಗ ಇಲ್ಲಿ ಟ್ರೇಡ್ ತಗೊಳ್ಳೋದಿದ್ರೆ ಇಲ್ಲೊಂದು ಟ್ರೇಡ್ ಹೈಯರ್ ಐ ತಗೊಳೋದ್ ಹಾಕಿ. ಬಿಟ್ಟಾಕಿ, ನಾವು ಟ್ರೇಡ್ ತಗೊಳೋದ್ ಹೋಗೇ ಇಲ್ಲ. ನಾನು ಹೇಳ್ಕೊಟ್ಟೇ ಇಲ್ಲ ನಿಮ್ ಯಾರಿಗೂ ಟ್ರೇಡ್ ಹೆಂಗ್ ತಗೋಬೇಕಂತ. ನಾನ್ ನಿಮಗ್ ಫೋಕಸ್ ಸರಿ ಮಾಡ್ಬೇಕಿರೋದ್ ಫಸ್ಟ್ ಆಫ್ ಆಲ್ ಇದೇ ಬರಲ್ಲ ನಿಮಗೆ. ಇನ್ನು 10 ದಿನ ಕೊಡ್ತೀನಿ, ಇದನ್ನ ಮಾಸ್ಟರ್ ಮಾಡ್ಕೊಂಡ್ ಬನ್ನಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಟ್ರೇಡ್ ತಗೊಳ್ಳೋದು. ಸರಿ 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 ನಂಗೆ 15 ಯಾಕಂದ್ರೆ ಇಲ್ಲಿ ಮಿನಿಟಲ್ಲಿ ಕಂಪ್ಲೀಟ್ ನೀವು, ಅಕ್ಕ. ನಾನ್ ತೋರಿಸ್ತಷ್ಟು ಈಸಿ ಇಲ್ಲ ಇದು. ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ, ನನಗ್ ಗೊತ್ತು ಮಾಡೋದು. ಸರಿ 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 ಈ ವಿಡಿಯೋನ ನೀವು 10 ಸತಿ ನೋಡ್ಬೇಕು ನೀವು ಪರ್ಫೆಕ್ಟ್ ಆಗ್ಬೇಕಂದ್ರೆ. ಈ ವಿಡಿಯೋ ಯೂಟ್ಯೂಬ್ಗೆ ಹಾಕೋದ್ಮೇಲೆ ಅಷ್ಟು ಈಸಿ ಸರಿ ಇಲ್ಲ. ಸರಿ ಇದನ್ನ ತಗೋಬೇಕಾ, ಇದನ್ನ ತಗೋಬೇಕಾ, ತಲೆ ಕೆಟ್ಟ ಗೊಬ್ಬರ ಆಗುತ್ತೆ. ಹೌದು ಹಾಗೆ ಆಗ್ತಾ ನೀವು ಇದೆ, ಟ್ರೇಡ್ ಅದಕ್ಕೆ ತಗೊಳಕ್ ಕನ್ಫ್ಯೂಸ್ ಆಗ್ತದೆ. ಹೋಗ್ತಿದ್ದೀರಾ ಆಲ್ರೆಡಿ. ಟ್ರೇಡ್ ತಗೊಳೋದ್ ಬಿಟ್ಟಾಕಿ, ಟ್ರೇಡ್ ಯಾ ಚಿಕ್ಕ ಮಗುನು ಪ್ಲೇಸ್ ಮಾಡೋತ್ ಹಿಂಗ್ ಒತ್ಬಿಟ್ಟು ಇಲ್ಲಿಂದ ಮಾಡು ಅಂದ್ರೆ ಎಲ್ಲಿಂದ ಹಾ ಮಾಡ್ಬೇಕಂತ ಗೊತ್ತಿರ್ಬೇಕಲ್ಲ. ಹಾ ಚಿಕ್ಕ ಹಾ ಹಾ ಮಕ್ಳಿಗೆ ಸರಿ ಈ ಕೊನೆ ತುದಿ ಯಾವ್ದಿರುತ್ತ ಪುಟ, ಇದು ಆರ್ಡರ್ ಬ್ಲಾಕ್ ಅಂತ ಹೇಳ್ಕೊಟ್ಟು ಇಲ್ಲಿಂದ ಟ್ರೇಡ್ ತಗೋ ಅಂದ್ರೆ ಅದು ತಗೊಳುತ್ತೆ. ಆರ್ಡರ್ ಬ್ಲಾಕ್ ಎಲ್ಲಿ ಸರಿ ಹಾಕ್ಬೇಕಂತ ಗೊತ್ತಿರ್ಬೇಕಲ್ಲ ನಿಮ್ಗೆ ಫಸ್ಟ್. ಸರಿ 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 ಸರ್. ಆರ್ಡರ್ ಬ್ಲಾಕ್ ಎಲ್ಲಿ ಹಾಕ್ಬೇಕಂತ ಗೊತ್ತಾಗಕ್ಕೆ ಏನ್ ಬೇಕು ನಮಗೆ, ಪಾತ್ ಹಾಕಕ್ ಬರ್ಬೇಕು. ಪಾತ್ ಹಾಕಕ್ ಬರ್ಬೇಕು ಅಂದ್ರೆ ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಪಾತ್ ಹಾಕಕ್ ಬರ್ಬೇಕು, ರೇಂಜ್ ಬರುತ್ತೆ ಅವಾಗ. ಆ ರೇಂಜ್ ಸರಿ ಒಳಗ್ ಸರ್ ಪಾತ್ ಹಾಕ್ತೀರಾ, ಆಮೇಲೆ ಆರ್ಡರ್ ಬ್ಲಾಕ್ ಸೆಲೆಕ್ಟ್ ಮಾಡ್ತೀರಾ, ಆಮೇಲೆ ಟ್ರೇಡ್ ಪ್ಲೇಸ್ ಮಾಡ್ತೀರಾ. ಪ್ರೋಸೆಸ್ ಸರಿ ಸರ್ ಹಿಂಗಿರೋದು. ಎಲ್ಲರೂ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ವರ್ಕೌಟ್ ಆಗಲ್ಲ ಟ್ರೇಡಿಂಗ್ ಅಲ್ಲಿ ರಿವರ್ಸ್ ಇಂಜಿನಿಯರಿಂಗು. ಸರಿ ಸರ್ ಇಷ್ಟೇ. ಈಗ ನೋಡಿ, ಪಾತ್ ಹಾಕಕ್ ನಿಮ್ಗೆ ಕನ್ಫ್ಯೂಷನ್ ಏನಾಗ್ತಿತ್ತು, ಎಲ್ಲಿಂದ ಹಾಕ್ಬೇಕು, ಒಂದು ಯಾವ್ದನ್ನ ನಾನು ತಗೋಬೇಕು, ಬ್ರೇಕು ಯಾವ್ದು, ಎಕ್ಸ್ಟರ್ನಲ್ಲು ಯಾವ್ದು ಇಂಟರ್ನಲ್ಲು, ಇದೆಲ್ಲ ಹಾಕ್ಬಿಡ್ತಿದ್ನಲ್ಲ, ಹೆಂಗ್ ಕರೆಕ್ಟ್ ಮಾಡ್ಕೊಳ್ಳೋದು. ಇವಾಗ ಒಂದು ಕ್ಲಾರಿಟಿ ಸಿಗ್ತಿದ್ಯಾ, ಎಕ್ಸ್ಟರ್ನಲ್ನ ಯಾವ ತರ ಸೆಟ್ ಮಾಡ್ತೀರಾ, ಇಂಟರ್ನಲ್ನ ಬಿಟ್ಟಾಕ್ತೀರಾ ಅಂತ. ಯಾಕಂದ್ರೆ ನಾನ್ ಪ್ರತಿ ಸಲ ಪಾತ್ ಹಾಕ್ಬೇಕಾರೆ ಹಿಂಗೆ ಲೈನ್ ನ ಎಳ್ಕೊಂಡು ಪ್ರತಿ ಸಲಿನೂ ಇಲ್ಲೊಂದ್ ಲೈನ್ ಹೇಳಿ ಇಲ್ಲೊಂದ್ ಲೈನ್ ಹೇಳಿ, ಈ ಲೈನ್ ಎಲ್ಲ ಇಲ್ಲಿಂದ ಇಲ್ಲಿಗೆ ತಂದಾಕು, ಈ ತರ ಎಲ್ಲ ಮಾಡಲ್ಲ. ನಾನು ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಿಮ್ಗೆ ಕರೆಕ್ಟ್ ಹ್ಮ್ ಆಗಿ ಗೊತ್ತಾಗ್ಲಿ, ನೀವು ಪಾತ್ ಹಾಕ್ಬೇಕಂದ್ರೆ ಲೋ ಐ ಮಾರ್ಕ್ ಮಾಡಿರೋದ್ ಎರಡರಲ್ಲಿ ಒಂದ್ ಬ್ರೇಕ್ ಆಗ್ಲೇಬೇಕು. ಅಲ್ಲಿವರೆಗೂ ನೀವು ಮಧ್ಯದಲ್ಲಿ ಏನೇ ಆಟ ಆಡಿದ್ರು ಪಾತ್ ಹಾಕಂಗಿಲ್ಲ. ಅದ್ ಗೊತ್ತಾಗ್ಲಿ ಅಂತ ಸರಿ ಮತ್ತೆ ಮತ್ತೆ ಲೈನ್ ಎಳ್ದು 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 ಹೇಳ್ಕೊಟ್ಟಿದೀನಿ. ಸರಿ ಸರ್ ಓಕೆ ಸರ್. ಗೊತ್ತಾಗ್ತದೆ ಬ್ರೋ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ರ. ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಗೆ. ಹೌದು, ಈಗ ನಾನೇ ಹೇಳ್ತಾ ಇದೀನಿ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನೂ ಹೌದೌದು, ಆಗಲ್ಲ ಇದ್ರಲ್ಲಿ. ಏನೂ ಆಗಲ್ಲ ಗೊತ್ತೇ ಏನೂ ಆಗಲ್ಲ, ಆಗಲ್ಲ. ಚಾನ್ಸೇ ಇಲ್ಲ. ನೋಡಿ, ಇಲ್ಲಿ ನಿಮ್ಗೆ ಏನಾದ್ರು ಇಲ್ಲಿ ಕಾರ್ಡ್ ಹಾಕ್ಬಿಟ್ಟು ತಗೊಳಕ್ ಇಷ್ಟ ಇಲ್ವಾ, FX ರಿಪ್ಲೈ ಅಂತ ಇದೆ, ಆಮೇಲೆ ಇನ್ನೊಂದು ಯಾವ್ಯಾವೋ ಇದೆ ಫ್ರೀ ಆಗಿ ಬ್ಯಾಕ್ ಟೆಸ್ಟಿಂಗ್ ಸಾಫ್ಟ್ವೇರ್ಸ್, ಅಲ್ಲೂ ಅಷ್ಟೇನೆ. ರಿಪ್ಲೈ ಟೂಲ್ ಕ್ಲಿಕ್ ಮಾಡ್ತೀರಾ, ಎಲ್ಲಿಗ್ ಬೇಕಲ್ಗ ಹಾಕೋತೀರಾ, ಇವಾಗ ಪಾತ್ ಹಾಕಕ್ ಶುರು ಮಾಡ್ತೀರಾ. ಇವಾಗ ನೋಡಿ, ಮುಗ್ದೋಗಿರೋ ಚಾರ್ಟ್ ಪಾತ್ ಹಾಕತ್ ಸಖತ್ ಕನ್ಫ್ಯೂಷನ್ಸ್ ಆಗುತ್ತೆ. ಏನ್ ಮಾಡ್ಬೋದು ನೀವು, ಓಕೆ ಇಲ್ಲಿ ಕೊಟ್ಟಿದ್ಯಾ, ಹಿಂಗ್ ಹಾಕ್ಬೋದು, ಇಲ್ಲಿವರೆಗೂ ಹಾಕೊಳ್ಳಿ, ಮುಗೀತು, ಕ್ಲೋಸ್ ಮಾಡಿ ಪಾತ್ನ. ನೆಕ್ಸ್ಟ್ ಪ್ಲೇ ಮಾಡಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಓಕೆ ರೇಂಜ್ ಐ ಹಾಕೊಂಡಿರಿ, ರೇಂಜ್ ಲೋ ಹಾಕೊಂಡಿರಿ, ರೇಂಜ್ ಲೋ ಬ್ರೇಕ್ ಆಯ್ತು. ಸೊ ಏನರ್ಥ, MSS ಆಯ್ತು. ಇವಾಗ ಮತ್ತೆ ಪಾತ್ ಹಾಕಿ. ಇವಾಗ ನಾನು ಏನ್ ಮಾಡಿದೆ ಸೇಮ್ ಹಂಗೆ ಪ್ರಾಕ್ಟೀಸ್ ಮಾಡಿ ನೀವುನು. ಇದೇನಿತ್ತು ಫಸ್ಟು, ಹೈಯರ್ ಲೋ ಇತ್ತು. ಇವಾಗ ಏನಾಯ್ತು, ಇದು MSS ಆಯ್ತು. ಹೈಯರ್ ಐ ಇಲ್ಲಿದೆ, ಹೊಸ ಲೋವರ್ ಲೋ ಕ್ರಿಯೇಟ್ ಆಯ್ತು MSS ಆಗಿ. ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವ್ ಮಾಡಿ ಹಿಂಗೆ. ಸೊ ಈ ತರ ಮಾಡಿ 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 ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದ್ರೆ ಅರ್ಥ ಆಗಲ್ಲ, ಅದು ನಿಮ್ಗೆ ಮಾಡಕ್ ಆಗದೇ ಇಲ್ಲ ಕೊನೆವರೆಗೂ. ಕನ್ಫ್ಯೂಷನ್ಸ್ ಇಂಟರ್ನಲ್ ಎಕ್ಸ್ಟರ್ನಲ್ಲಿನೇ ಇರ್ತೀರಾ ಇನ್ನೂನು. ಇವಾಗ ನೋಡಿ, ಫಸ್ಟ್ ಬ್ಯಾಚ್ ಅವ್ರನ್ನ ಕೇಳಿ, ಇವಾಗ ಫಸ್ಟ್ ಬ್ಯಾಚ್ ಅವ್ರಿಗೆ ಎಲ್ಲ ಗೊತ್ತು, ಆರ್ಡರ್ ಬ್ಲಾಕ್ ಹೆಂಗೆ, ಟ್ರೇಡ್ ಹೆಂಗ್ ತಗೊಳ್ಳೋದು ಎಲ್ಲ ಗೊತ್ತು. ಬಟ್ ಯಾಕೆ ಇನ್ನೂ ಕರೆಕ್ಟಾಗಿ ಆಗ್ತಾ ಇಲ್ಲ, ಮಿಸ್ಟೇಕ್ಸ್ ಆಗ್ತಿದೆ ಅಂದ್ರೆ, ಒಂದು ಒಪ್ಕೋತೀನಿ, ಮಾರ್ಕೆಟು
ಕನ್ಸಾಲಿಡೇಷನ್ ಅಲ್ಲಿ ಇದೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ಎರಡೂ ಕಡೆ MSS ಆಗ್ತಾ ಇದೆ, ಲಾಸ್ಗಳು ಆಗ್ತಾ ಇದೆ. ಬಟ್ ಅದು ಶಾಶ್ವತ ಅಲ್ಲ. ಇವಾಗ ಕನ್ಸಾಲಿಡೇಟ್ ಆಗ್ತಿದೆ ಅಷ್ಟೇ. ಮಾರ್ಕೆಟ್ ಒಂದ್ ಕಡೆಗೆ ಮೂವ್ ಆಗೇ ಆಗುತ್ತೆ, ಅವಾಗ ದುಡ್ಡು ಮಾಡ್ತೀರಾ. ಅಲ್ಲಿವರೆಗೂ ಕಾಯೋ ಪೇಷನ್ಸ್ ಇದ್ರೆ ಟ್ರೇಡ್ ಮಾಡ್ದಂಗೆ ಕಾಯಿರಿ. ಇಲ್ವಾ ಮಾಡಿ, ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಲಾಸ್ ಆಗ್ಲೇ ಲಾಸು, ಇವತ್ತೇ ನಾಳೆನೆ ಇನ್ನೊಂದ್ ತಿಂಗಳಲ್ಲೇ ನಿಮ್ಗೆ ಕೋಟಿ ಬೇಡ. ಹೋಗ್ತಾ 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 ದುಡ್ಡು ಮಾಡ್ಬೇಕು ನೀವು. ನಾಳೆನೆ ಟ್ರೇಡಿಂಗ್ ಇಂದ ದುಡ್ಡು ಮಾಡ್ತೀನಿ ಆಗಲ್ಲ, ಚಾನ್ಸೇ ಇಲ್ಲ. ಅದು ಕುತ್ಕೊಳ್ಳೋದೇ ಇಲ್ಲ ನಿಮ್ ಕೈಗೆ ದುಡ್ಡೋದು. ಓಕೆನಾ? ಸೊ ಇವಾಗ ಅವ್ರಿಗೆ ಏನಕ್ಕೆ ಅವ್ರಿಗೆ ಓಕೆ, ಇವಾಗ ಒಂದು ಕನ್ಸಾಲಿಡೇಷನ್ ಇದೆ, ಅದರಿಂದ ಲಾಸ್ ಆಗ್ತಿರ್ಬೋದು. ಅದು ಬಿಟ್ಟು ಇನ್ನೂ ಎಷ್ಟೊಂದು ಲಾಸಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಮೇನ್ ಕಾರಣ ಏನ್ ಹೇಳಿ? ಆರ್ಡರ್ ಬ್ಲಾಕ್ ಕರೆಕ್ಟಾಗಿ ಹಾಕಿಲ್ಲ ಅನ್ನೋದಲ್ಲ, ಪಾತ್ ಕರೆಕ್ಟಾಗಿ ಹಾಕಿಲ್ಲ, MSS ಕರೆಕ್ಟಾಗಿ ಮಾರ್ಕ್ ಮಾಡ್ತಿಲ್ಲ, ಇಂಟರ್ನಲ್ಲಿ ತಗೋತಾ ಇದ್ದಾರೆ. ಇವು 3 ಮಿಸ್ಟೇಕ್ಸ್ ಇಂದ ಅವ್ರಿಗೆ ಇನ್ನೂ ಪ್ರಾಫಿಟಬಲ್ ಆಗಕ್ಕಾಗ್ಲಿ, ಇಲ್ಲ ಪ್ರಾಫಿಟ್ಸ್ ನ ನೋಡಕ್ಕಾಗ್ಲಿ, ಕರೆಕ್ಟಾಗಿ ಟ್ರೇಡ್ ತಗೊಳಕ್ಕಾಗ್ಲಿ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ. ಯಾಕೆ? ಇಂಟರ್ನಲ್ಲಿ ಹೋಗ್ತಾ ಇದ್ದಾರೆ, ಇಂಟರ್ನಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ, ಪಾತ್ ಹಾಕಕ್ ಬರ್ತಾ ಇಲ್ಲ. ನೀವು ಅದೇ ಮಿಸ್ಟೇಕ್ ಮಾಡ್ತೀರಾ, ಮಾಡಿ. ನಂದೇನು ಇಲ್ಲ, ನಾನು ದುಡ್ಡು ಕೊಟ್ಟಿಲ್ಲ ಯಾರಿಗೂ. ನೀವು ದುಡ್ಡು ಕೊಟ್ಟು ಕಲಿತಾ ಇದ್ದೀರಾ, ನೀವು ಮಿಸ್ಟೇಕ್ಸ್ ಮಾಡ್ತೀರಾ, ನೀವೇ ಮುಂದಿನ ಬುದ್ಧಿ ಕಲಿತೀರಾ ಅಷ್ಟೇ. ಬ್ರೋ ಅದೇ ತಪ್ಪು ಮಾಡಿ 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 ನೋಡಿ, ಮೋಹನ್ ಅವ್ರು ಇದಾರೆ, ಫಸ್ಟ್ ಹೇಳ್ತಾ ಇದಾರೆ ಫಸ್ಟ್ ಬ್ಯಾಚ್ ಇಂದ. ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಇಂದನು ಎಷ್ಟು ಬ್ರೋ, ಈಗ ಒಂದು ವಾರದಿಂದ ಕರೆಕ್ಟ್ ಆಗಿ ಹಾಕಕ್ ಬರ್ತಿರೋದು. ಫುಲ್ ಇಂಟರ್ನಲ್ ಹಾಕಿ ನಾನು ಇದನ್ನ ಯೂಟ್ಯೂಬ್ ದಲ್ಲಿ ವಿಡಿಯೋ ನಂಬ್ತಿರೋ ಬಿಡ್ತಿರೋ ಕರೆಕ್ಟ್ ಆಗಿ ಬೆಳಿಗ್ಗೆ ಬೇಗ ಎಕ್ಸ್ಟರ್ನಲ್ಲೂ ಇವಾಗ ಸ್ವಲ್ಪ ಲಾಸ್ ಆಗ್ತಾನೆ ಇದೆ ಬ್ರೋ, MSS ಅಲ್ವಾ ಬ್ರೋ? ಆಗ್ತಾ ಇಲ್ವಲ್ಲ ಬ್ರೋ. ಇವಾಗ ನಾನ್ ಒಂದು 2-3 ದಿನ 3-4 ದಿನ ಆಯ್ತು ನಾನು ಕರೆಕ್ಟಾಗಿ ಟ್ರೇಡ್ಸ್ ತಗೊಂಡು. ಅದ್ ಬಿಟ್ಟು ಬೇರೆದ್ ಮಾಡ್ತಾ ಇದೀನಿ ಇವಾಗ ಸ್ವಲ್ಪ. ಹಂಗಂದ್ರೆ ಫ್ಯೂಚರ್ ಪ್ರಾಫಾರ್ಮ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ನಲ್ಲ, ಅದಕ್ಕೆ ಹೆಂಗ್ ಬೇಕು ಇವಾಗ ನೋಡಿ. ಇನ್ನೊಂದು ಸ್ಟ್ರಾಟಜಿ ಅಂದ್ರೆ ರಿಯಲ್ ಅಕೌಂಟ್ ಅಲ್ಲೂ ವರ್ಕ್ ಆಗುತ್ತೆ, ಪ್ರಾಫಾರ್ಮ್ ಅಲ್ಲೂ ವರ್ಕ್ ಆಗುತ್ತೆ, ಫ್ಯೂಚರ್ಸ್ ಅಲ್ಲೂ ವರ್ಕ್ ಆಗುತ್ತೆ. ಇಲ್ಲ ಈಗ ಏನ್ ಹೇಳ್ಕೊಡ್ತಾ ಇದೀನಿ ಇದು ಓಕೆ, 1:3 ಇದೆ. ವಿನ್ ರೇಟು ಜನರಲ್ ಆಗಿ 50+ ಬರುತ್ತೆ. ಈ ತರ MSS ಆದಾಗ್ಲೇ ಒಡ್ಸ್ಕೊಳ್ಳೋದು ವಿನ್ ರೇಟು, ಎರಡೆರಡು ಕಡೆಗೆ MSS ಆದಾಗ. ಇದ್ ಬಿಟ್ರೆ ಕರೆಕ್ಟ್ ಆಗಿ ನಿಮಗೆ ಸಿಗುತ್ತಿದ್ರಲ್ಲಿ ವಿನ್ ರೇಟ್ 50+ ವಿನ್ ರೇಟ್ 50+ ವಿನ್ ರೇಟು 1:3 ಅಂದ್ರೆ ನೀವು ಯಾವ ರೇಂಜ್ಗೂ ಹೋಗ್ಬಿಡ್ತೀರಾ ಟ್ರೇಡಿಂಗ್ ಮಾರ್ಕೆಟ್ ಒಳಗಡೆ. ಓಕೆ, ಬಟ್ ಇವಾಗ ಕರೆಂಟ್ಲಿ ಹಿಂಗ್ ಆಗ್ತಾ ಇದೆ, ಒಪ್ಕೊಳ್ಳೋಣ. ಹಂಗ ಅನ್ಬಿಟ್ಟು ಯಾರೋ ಒಬ್ಬ ಹೇಳ್ತಾನೆ ಅನ್ಕೊಳ್ಳಿ, 1 ಮಿನಿಟ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ. ಫ್ಯೂಚರ್ಸ್ ಅಲ್ಲೇ ಬೇರೆ ತರ ಟ್ರೇಡ್ ಮಾಡ್ಬೇಕು, ಪ್ರಾಪ್ಫಾರ್ಮ್ಸ್ ಅಲ್ಲೇ ಬೇರೆ ತರ, ಲೈವ್ ಅಲ್ಲೇ ಬೇರೆ ತರ. ನಾನು ಅದ್ ಯಾವ್ದು ಇವೆಲ್ಲ ಯಾರು ಹೇಳಲ್ಲ ನಿಮಗೆ. ಯಾವ್ದೋ ಒಂದು ಸ್ಟ್ರಾಟಜಿ ಕೊಟ್ಬಿಟ್ಟು ಎಲ್ ಬೇಕಾದ್ರೂ ಹೋಗಿ ಹಾಕಪ್ಪ ನಿಂಗೆ ಬರುತ್ತೆ ವಿನ್ ರೇಟು, ಚಾನ್ಸೇ ಇಲ್ಲ. ಲೈವ್ ಅಕೌಂಟ್ ಅಲ್ಲೇ ವಿನ್ ರೇಟ್ ಬೇರೆ ಇರುತ್ತೆ, ಪ್ರಾಪ್ಫಾರ್ಮ್ಸ್ ಅಲ್ಲೇ ನಿಮ್ ಪ್ರಾಪ್ಫಾರ್ಮ್ ಚಾಲೆಂಜೇ ಪಾಸ್ ಮಾಡಕ್ಕಾಗಲ್ಲ. ಈ ತರ ಇಲ್ಲ ನಿಮ್ದು ಚಾಲೆಂಜ್ ಅಂದ್ರೆ ಏನು, ವಿನ್ ರೇಟು ಅಂದ್ರೆ. ಓಕೆ, ವಿನ್ ರೇಟು ಬಿಟ್ಟಾಕಿ, ಪ್ರಾಪ್ಫಾರ್ಮ್ಸ್ ಅಲ್ಲಿ ನಿಮಗೆ ವಿನ್ ರೇಟು ಬೇಕಾಗಲ್ಲ, RR ಬೇಕಾಗಲ್ಲ. ಕಂಟಿನ್ಯೂಸ್ 2 to 3 ಲಾಸ್ ಆಗ್ಬಾರ್ದು ಅಷ್ಟೇ ಪ್ರಾಪ್ಫಾರ್ಮ್ ಅಲ್ಲಿ. ಯಾಕೆ? ನಿಮಗೆ ಎಷ್ಟು % ಡ್ರಾಡೌನ್? 10% ಡ್ರಾಡೌನ್ ಕೊಟ್ಟಿರ್ತಾನೆ. ಪರ್ ಟ್ರೇಡು 1.5-2% ರಿಸ್ಕ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಅಗ್ರೆಸಿವ್ ಆಗಿ ಹೋಗಿ 3-4 ಲಾಸ್ ಆದ್ರೆ ಕಂಟಿನ್ಯೂಸ್ ಮುಗ್ದೇ ಹೋಯ್ತು, ಪ್ರಾಪ್ಫಾರ್ಮ್ ಚಾಲೆಂಜೇ ಲಾಸು. ಅದು ನಾನು ಹೇಳ್ತಿರೋದು ನೀವೇನು ತಪ್ಪು ಮಾಡ್ದೇನೆ. ಅದ್ರಲ್ಲಿ ನೀವೆಷ್ಟು ತಪ್ಪು ಮಾಡ್ತೀರಾ, ಅದನ್ನ ಮಿಸ್ ಮಾಡ್ತೀರಾ, ಇದನ್ನ ಮಿಸ್ ಮಾಡ್ತೀರಾ, ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಎಲ್ ಬೇಕಲ್ಲಿ ಎಂಟರ್ ಆಗ್ತೀರಾ. ಈ ತರ 1-3-4 ಟ್ರೇಡ್ ತಗೊಂಡ್ರೆ ಅಕೌಂಟೇ ಗಾನು. ಮತ್ತೆಲ್ಲಿ ಪ್ರಾಫಾರ್ಮ್ ಚಾಲೆಂಜ್ ಪಾಸ್ ಆಗುತ್ತೆ, ಎಲ್ಲಿಂದ ದುಡ್ಡು ಪ್ರಾಫಿಟ್ ಎತ್ತುತ್ತೀರಾ? ಏನ್ ಕತೆ? ರೂಲ್ಸ್ ಪ್ರಕಾರ ಎಲ್ಲಾ ಫಾಲೋ ಮಾಡಿದ್ರೆ ನಿಮಗೆ 60% ವಿನ್ ರೇಟ್ ಸಿಗದೆ ಕಷ್ಟ ಆಗಿರುತ್ತೆ. ರೂಲ್ಸ್ ನ ಬ್ರೇಕ್ ಮಾಡಿ, ಇಂಟರ್ನಲ್ಸ್ ತಗೊಂಡು, ಬ್ರೇಕ್ ಆಫ್ ಸ್ಟ್ರಕ್ಚರ್ MSS ಕನ್ಫ್ಯೂಸ್ ಮಾಡ್ಕೊಂಡು, 2-3 ರೂಲ್ಸ್ ನ ಅವಾಗ ಬ್ರೇಕ್ ಮಾಡ್ಕೊಂಡು, ಲೇಟ್ ಆಗಿ ಎಂಟರ್ ಆಗಿ, ಬೇಗ ಕ್ಲೋಸ್ ಮಾಡಿ ಪ್ರಾಫಿಟ್ ಹೋಗೋಕ್ಕಿಂತ ಮುಂಚೆನೆ ಇವೆಲ್ಲ ಆಟ ಆಡ್ತಿರಲ್ಲ ಒಳಗಡೆ. ಅದೆಲ್ಲ ಆಡೇ ಆಡ್ತಾರೆ, ನಾನು ಆಡಿದೀನಿ. ಪ್ರತಿಯೊಬ್ಬ ಪ್ರಾಫಿಟ್ ಮಾಡ್ತಿರೋನು ಎಲ್ಲ ಮಾಡಿರ್ತಾರೆ. ಎಷ್ಟು ಬೇಗ ನೀವು ಈ ತಪ್ಪುಗಳನ್ನ ನಿಲ್ಲಿಸ್ತೀರೋ ಅಲ್ಲಿವರೆಗೂ ನಿಮ್ಗೆ ನಿಮ್ ಸ್ಟ್ರಾಟಜಿ ವಿನ್ ರೇಟು ಗೊತ್ತಿರಲ್ಲ, ಪಕ್ಕ RR ಗೊತ್ತಿರಲ್ಲ, ಯಾವ್ದು ಗೊತ್ತಿರಲ್ಲ. ನೀವು ಮಾಡ್ತಾನೆ ಇರ್ತೀರಾ, ಫೇಲ್ ಆಗ್ತಾನೆ ಇರ್ತೀರಾ, ಬೇರೆದಕ್ಕೆ ಹೋಗ್ತೀರಾ ಸ್ಟ್ರಾಟಜಿಗೆ. ಅದನ್ನ ಮಾಡೋದ್ ಬಿಟ್ಬಿಟ್ಟು ಒಂದ್ ಸ್ಟ್ರಾಟಜಿ ಇಟ್ಕೊಂಡು ನಿಮ್ ತಪ್ಪುಗಳನ್ನ ಸರಿ ಮಾಡ್ಕೊಂಡ್ಬಿಟ್ರೆ ನೀವು ಬೇಗ ಪ್ರಾಫಿಟಬಲ್ ಆಗ್ತೀರಾ. ನೀವು ಯಾರು ಬರಲ್ಲ ತಂತ್ರಿಗೆ. ಇವಾಗ ಸದ್ಯಕ್ಕೆ ಸ್ವಲ್ಪ ಲಾಸ್ ಅಲ್ಲಿ ಇದೀವಲ್ಲ ಬ್ರೋ, ಕನ್ಸಾಲಿಡೇಷನ್ ಆಗ್ತಾ ಇದೆ ಅಂತ. ಹೌದು ಬ್ರೋ. ನೋಡಿ ಇದೆಲ್ಲ ಸ್ವಲ್ಪ ನಿಲ್ಲುತ್ತಾ ಬ್ರೋ?
ಫೋರ್ ನಿಲ್ಲದಲ್ಲ ಬ್ರೋ ಅವರ್ದು ಇದೆಲ್ಲ. ಏನಂದ್ರೆ 4 ಅವರ್ 1 ಅವರ್ ರೇಂಜ್ ಬ್ರೇಕ್ ಆಗ್ಬೇಕು. ಇವಾಗ ನೋಡಿ, ಅವತ್ತಿಂದಾನೇ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ವೀಕ್ಲಿ ಬೈಯಿಂಗ್ ಝೋನ್ಸ್ ಅಲ್ಲಿ ಇದೆ. ಡೈಲಿ ಇಲ್ಲಿನ್ ಇನ್ನೂ ಕರೆಕ್ಟಾಗಿ ಸೆಲ್ಲಿಂಗ್ ಅಲ್ಲೇ ನಡೀತಾ ಇದೆ. ಡೈಲಿ ಬಂದ್ಬಿಟ್ಟು ನಿಮಗೆ ಓಕೆ. ಸೊ ಬಯಸ್ಸು ಡೈಲಿ ಒಂಥರ, ವೀಕ್ಲಿ ಒಂಥರ, ಇದ್ರಿಂದ ಇಲ್ಲೇ ಆಟ ಆಡ್ತಾ ಇದೆ. ಒಂದ್ ಕಡೆ ಬ್ರೇಕ್ ಕೊಡ್ಲೇಬೇಕು. ಟ್ರಂಪ್ ನ್ಯೂಸ್ ಇಂದ ಕೊಡುತ್ತೋ ಇಲ್ಲ ಇನ್ನೊಂದು ನೆಕ್ಸ್ಟ್ ಮೀಟಿಂಗ್ಸ್ ಅಲ್ಲಿ, ರೇಟ್ ಕಟ್ ಮೀಟಿಂಗ್ಸ್ ಅಲ್ಲಿ ಕೊಡುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಕೊಡ್ಲೇಬೇಕು. ಇಲ್ಲೇ ಸಾಯಕ್ಕಾಗಲ್ಲ ಮಾರ್ಕೆಟ್. ಈ ಸ್ಟ್ರಾಟಜಿನ ನೀವು ಹೌದೌದು. ಇಲ್ಲೆಲ್ಲ ಅಪ್ಲೈ ಮಾಡಕ್ ನೋಡಿ. ಇವಾಗ ಹೋಗ್ಬಿಟ್ಟು ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಹೆಂಗ್ ಹೌದೌದು. ವರ್ಕ್ ಆಗುತ್ತೆ ಅಂತ ನೋಡಿ ಆಮೇಲೆ ಹೇಳಿಬೇಕಿದ್ರೆ. ಬ್ರೋ ಇವಾಗ ನಮ್ ಏನಿದೆ, ಸ್ಟ್ರಾಟಜಿ ಇವಾಗ ಬಗ್ಗೆ ಬ್ರೋ ನಾವ್ ಏನ್ ಹೇಳ್ತಾ ಇಲ್ಲ ಬ್ರೋ, ನಮ್ ಸ್ಟ್ರಾಟಜಿ ಬಗ್ಗೆ. ಅಲ್ಲಲ್ಲ ಅಲ್ಲ ಹೇಳ್ತಾ ನಾವ್ ಇರೋದು, ಹಿಂಗ್ ನಿಮಗೆ ಹೇಳಿದಷ್ಟೇ ನಾವು. ಕಾನ್ಫಿಡೆನ್ಸ್ ಡೌನ್ ಮಾಡ್ಕೊಂಬೇಡಿ. ಈಗ ಇಲ್ಲ ಇಲ್ಲ ಬ್ರೋ ಇಲ್ಲ. ನಾನು ಒಬ್ಬ ಟ್ರೇಡರು, ನಿಮ್ ಫೇಸ್ ಇಂದ ಬಂದಿರೋನು. ನಾನ್ ನಿಮ್ ಹೌದು ಹೌದು. ಫೇಸ್ ಅಲ್ಲಿ ಇದ್ದಾಗ ಈ ತರ ಆಗಿದ್ರೆ, ಓ ಕಿತ್ತೆಸಿ ಇದು ಯಾವ್ದು ಚೆನ್ನಾಗಿ ವರ್ಕ್ ಆಯ್ತಾ ಇಲ್ಲ, ನೆಕ್ಸ್ಟ್ ಹೋಗೋಣ ನಡಿ, ಇನ್ನೊಂದ್ ಯಾವ್ದಾರ ಹುಡ್ಕೋಣ ಅಂತ ನನ್ ಮೈಂಡ್ ಸೆಟ್ ಬರ್ತಿತ್ತು. ನೀವು ಇಲ್ಲ ಆ ಇಲ್ಲ ತಪ್ಪು ಬ್ರೋ ಆತರ ಎಲ್ಲ ಮಾಡಬೇಡಿ, ಮಾಡಲ್ಲ. ವೆಯ್ಟ್ ಮಾಡಿ ಅಷ್ಟೇ. ಬ್ರೋ ಸರಿ ಬ್ರೋ. ನಾನು ಮಾಡಿದ್ದೀನಿ ಬ್ಯಾಕ್ ಟೆಸ್ಟ್ ಜನವರಿಂದ, ಅಲ್ಲೆಲ್ಲ ಚೆನ್ನಾಗ್ ವರ್ಕ್ ಆಗಿದೆ. ಆಲ್ಮೋಸ್ಟ್ ನಾನ್ 10 ಟ್ರೇಡ್ಸ್ ತಗೊಂಡ್ರೆ ಒಂದು 5 to 6 ಆರಾಮಾಗಿ ಹೊಡಿತಿತ್ತು TP. ಈಗಷ್ಟೇ ಆಗ್ತಿರೋದು ಈ ತರ. ಜನವರಿಂದ ಬೇಡ ಬ್ರೋ, ಲಾಸ್ಟ್ ಮಂತೇ ತಗೊಳ್ಳಿ ಬ್ರೋ, ಹಾ, ಚೆನ್ನಾಗಿದೆ. ಈಗ ಹಾ 2 weeks ಬ್ಯಾಕ್ ಎಷ್ಟು ಪ್ರಾಫಿಟ್ಸ್ ಹಾಕಿರೋದು. ಹಾ ಕಂಟಿನ್ಯೂಸ್ 3-4 ದಿನ ವಿನ್ನೇ ಇರ್ತಿತ್ತು, ಒಂದು ಲಾಸೇ ಇರ್ತಿರ್ಲಿಲ್ಲ. ಬಟ್ ಇವಾಗ ನಿಮ್ದಷ್ಟೇ ಅಲ್ಲ, ನಂದು ಲಾಸ್ ಆಗ್ತಿದೆ. ಸ್ವಲ್ಪ ಆರಾಮಾಗಿರೋಣ. ಸರಿ ಸರಿ ಏನಿಲ್ಲ, ಸರಿ ಮತ್ತೆ ಬ್ರೋ. ಬರುತ್ತೆ. ರೇಂಜ್ ಸ್ವಲ್ಪ ಚೇಂಜ್ ಆಗ್ಬೇಕಷ್ಟೇ. ಊಟ ಮಾಡಿದ್ರ ಬ್ರೋ, ಇನ್ನ ಮಾಡಿಲ್ವಾ? ಇಲ್ಲ ಬ್ರೋ, ಮಾಡ್ಬೇಕಿನ್ನ. ಓಕೆ ಓಕೆ ಬ್ರೋ. ಅದು ವಿಕ್ ಇದೆಯಲ್ಲ ಮೇಲೆ, ಹಾ, ರೆಡ್ ಕ್ಯಾಂಡಲ್ ವಿಕ್, ಅದ್ರ ಪಕ್ಕದಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಬ್ರೇಕ್ ಕೊಟ್ಬಿಡ್ತಾವ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಬಿಡುತ್ತಲ್ಲ ಅದು. ಫಿಕ್ಸ್. ಒಂದ್ ಕ್ಯಾಂಡಲ್ ಅಲ್ಲಾದ್ರೂ ಬ್ರೇಕೇ ಅದು. ಬಟ್ ಆಚೆಗೆ ಆಗ್ಬೇಕಷ್ಟೇ. ಈ ಓಕೆ ಟಾಪ್ ಓಕೆ ಗಿಂತ ಮೇಲಕ್ಕೆ ಆಗ್ಬೇಕು. ಈ ಈ ಕ್ಯಾಂಡಲ್ಲೇ ಅನ್ಕೊಳ್ಳಿ, ಈಗ ರೆಡ್ ಕೊಡ್ತಾ ಇಲ್ಲಿ ಮೇಲ್ ಹೋಗಿ ರೆಡ್ ಕೊಡ್ತು. ಈ ಕ್ಯಾಂಡಲ್ ಓಕೆ. ಇದೆಯಲ್ಲ, ಇನ್ನೊಂದು ಪಕ್ಕದಲ್ಲಿರೋ ರೆಡ್, ಇದೇನಾರ ಗ್ರೀನ್ ಹಾ ಆಗಿದ್ರೆ ಮೇಲ್ ಕ್ಲೋಸ್ ಆಗಿದ್ದಿದ್ರೆ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅದು. ಅದಾದ್ಮೇಲೆ ಇನ್ನ 5 ಕ್ಯಾಂಡಲ್ ಬಿಟ್ಟಿನೂ ಬ್ರೇಕ್ ಆದ್ರೂ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಎಲ್ಲ ಎಲ್ಲಿ 1 ಕ್ಯಾಂಡಲ್ ಆಗ್ಲಿ 5 ಕ್ಯಾಂಡಲ್ ಆಗ್ಲಿ ಬ್ರೇಕೆ. ಬಟ್ ಎಕ್ಸ್ಟರ್ನಲ್ ಓಕೆ ಓಕೆ ಆಗ್ಬೇಕಷ್ಟೇ. ಆಗ್ಬೇಕು. ಓಕೆ ಬ್ರೋ. ಹಲೋ ಚಂದು ಬ್ರೋ. ಹೇಳಿ. ಬ್ರೋ ಫ್ಯೂಚರ್ ಅಕೌಂಟ್ಸ್ ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಲಾಸ್ಟ್ ಅಲ್ಲಿ ಹೇಳ್ತೀನಿ ಬ್ರೋ. ಎಲ್ಲ ಸ್ಟ್ರಾಟಜಿ ಎಲ್ಲ ಕಂಪ್ಲೀಟ್ ಆಗಿ ಪ್ಲಾನ್ ನಡೀತಾ ಇರುತ್ತಲ್ಲ, ಹೆಂಗೆ ಯಾವ ತರ ಮ್ಯಾನೇಜ್ ಮಾಡಬೇಕು, ಆ ಪ್ಲಾನ್ ಇದೆಲ್ಲ ಇರುತ್ತಲ್ಲ, ಅವಾಗ ಆ ಸೆಷನ್ಸ್ ಬಂದಾಗ ಹೇಳ್ತೀನಿ, ಇವಾಗ ಬೇಡ. ಲಾಸ್ಟ್ ಆರ್ಡರ್ ಬ್ಲಾಕ್ ಆದ್ಮೇಲೆ ಕೊಡ್ತಾರೆ. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬ್ಯಾಚ್ ಒನ್ನೇ ನಾನು ಅದ್ರ ಬಗ್ಗೆ ಓಕೆ, ಐಡಿಯಾ ಆ ಇರ್ಲಿಲ್ಲ. ಥರನಾ? ಅದೇ ಈಗ ಬೇಡ, ಲಾಸ್ಟ್ ಅಲ್ಲಿ ಹೇಳೋಣ. ಯಾಕೆ ಗೊತ್ತಾ, ಇವಾಗ ನಾನು ಹೇಳಿದ್ರು ನಾನು ಫಸ್ಟ್ ಪರ್ಫೆಕ್ಟ್ ಆಗ್ಬೇಕು ಫ್ಯೂಚರ್ಸ್ ಅಲ್ಲಿ. ನಾನೇ ಲಾಸ್ ಮಾಡ್ಕೊಂಡು ನಿಮ್ಗೆ ಹೇಳೋದ್ರಲ್ಲಿ ಇದಿರಲ್ಲ, ಹೌದಲ್ವಾ? ಸೊ ನಾನು ಇನ್ನು ಪರ್ಫೆಕ್ಟ್ ಆಗ್ತಾ ಇದ್ದೀನಿ ಫ್ಯೂಚರ್ಸ್ ಅಲ್ಲಿ. ಅದ್ರ ಬಗ್ಗೆ ರೂಲ್ಸು ಗೀಲ್ಸು ಅದು ಇದು ಹೇಳ್ಬೋದು ಡೈರೆಕ್ಟ್ ಆಗಿ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಹಲೋ, ಬಟ್ ಆದ್ರೆ ಒಂದ್ ನಿಮಿಷ, ಫ್ಯೂಚರ್ಸ್ ಅಂದ್ರೆ ಏನ್ ಬ್ರೋ, ಅರ್ಥ ಆಗಿಲ್ಲ ನಮ್ಗೆ. ಅದು ಪ್ರಾಪ್ ಫಾರ್ಮ್ಸ್ ಏನಿರುತ್ತಲ್ಲ ಅದೇ ತರ ಫ್ಯೂಚರ್ಸ್ ಪ್ರಾಪ್ ಫಾರ್ಮ್ಸ್ ಅಂತ ಬರುತ್ತೆ. ಅದು ಡಿಫ್ರೆಂಟ್. ಈಗ ಏನ್ ನೀವು ಇಲ್ಲಿ ಸೇಮ್ ಚಾರ್ಟೇನೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಿಕ್ಯೂಷನ್ ಅಷ್ಟೇ. ಇವಾಗ ನೋಡಿ, ಈ ಚಾರ್ಟ್ ನೋಡಿ, ಈ ಚಾರ್ಟ್ ನೋಡಿ, ಏನು ವ್ಯತ್ಯಾಸ ಇರಲ್ಲ. ಇದೊಂದು ಗ್ಯಾಪ್ಗಳು ಬಿಡಿ, ಅದ್ ಬಿಟ್ರೆ ಏನು ವ್ಯತ್ಯಾಸ ಇರಲ್ಲ, ಸೇಮ್ ನಡೀತಾ ಇರುತ್ತೆ. ಓಕೆ. ಸೊ ಇಲ್ಲಿ ಫ್ಯೂಚರ್ಸ್ ಚಾರ್ಟ್, ಇದು MGC, ಮೈಕ್ರೋ ಗೋಲ್ಡ್, ಈ ತರ. ಸೊ ಇದ್ರಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಸೊ ಈ ಸ್ಟ್ರಾಟಜಿನ ನಾನು ಅಲ್ಲಿಗೆ ಅಪ್ಲೈ ಮಾಡಕ್ ಹೋದೆ ಫ್ಯೂಚರ್ಸ್ಗೆ, ಅದು ವರ್ಕ್ ಆಗಲ್ಲ. ಮುಂಚೆನೂ ಗೊತ್ತಿತ್ತು, ಬಟ್ ಆದ್ರೂ ಟ್ರೈ ಮಾಡೋಣ ಅಂತ ನೋಡಿದೆ. 2 ಅಕೌಂಟ್ 5,000 5,000 ಗಾನ್, 10,000 ಗಾನ್, ಎರಡು ಬ್ರೀಚ್. ಅದಕ್ಕೆ ಸಪ್ರೇಟ್ ವೇ ಇದೆ, ಅದನ್ನ ಯೂಸ್ ಮಾಡ್ಬೇಕು. ಅದ್ ನನಗ್ ಗೊತ್ತಿರ್ಲಿಲ್ಲ. ಡೈರೆಕ್ಟ್ ಎಂಟರ್ ಅದೇ ಮಾಡಕ್ ಹೋದೆ, ಓಡಿಸ್ಕೊಂಡೆ ಅಷ್ಟೇ. ಹೊಸ್ತಾಗಿ ಗೊತ್ತಿಲ್ದಂಗೆ ಏನು ಮಾಡ್ಬಾರ್ದು ಇದಕ್ಕೇನೆ. ಎಷ್ಟೇ ನೀವು ಎಲ್ಲೋ ಒಂದ್ ಕಡೆ ನಿಮ್ಮೂರಲ್ಲಿ ನಿನ್ ಕಿಂಗ್ ಆಗಿರ್ಬೋದು, ಬೇರೆಯವ್ರಿಗೆ ಹೋದಾಗ ಕರೆಕ್ಟ್ ಆಗಿರ್ಬೇಕು, ಆತರ. ಸೊ ಅದೊಂದು ಬೇರೆ ಸ್ಪೇಸ್, ಅಲ್ಲಿ ಅದ್ರದ್ದೇ ಆದ ಇದಿರುತ್ತೆ, ಅದ್ರ ಪ್ರಕಾರ ಮಾಡ್ಬೇಕು. ಅದ್ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀರಾ ಬ್ರೋ? ಹೇಳ್ಕೊಡ್ತೀನಿ. ಅದು ಲಾಸ್ಟ್ ಅಲ್ಲಿ ಹೇಳ್ಕೊಡಿ ಬ್ರೋ ಎಲ್ಲ. ಸೊ ಈಗ ಇವತ್ತು ಲಾಸ್ಟ್ ಲಾಸ್ಟ್ ಅಂದ್ರೆ ಹೆಂಗೆ ಬ್ರೋ, ಫಸ್ಟ್ ಬ್ಯಾಚ್ ವರ್ಗುನಾ? ಎಲ್ಲಾರ್ಗು. ಓಕೆ ಓಕೆ ಬ್ರೋ, ಅನೌನ್ಸ್ ಮಾಡ್ಬಿಡಿ ಸಾಕು. ಬಂದ್ಬಿಡ್ತೀವಿ.
ಇದು ನ್ಯಾಸ್ಡ್ಯಾಕ್ ಎಲ್ಲ ಇರುತ್ತೆ ಅದರಲ್ಲಿ US 100 ಹೆಂಗೆ ಇದಿರುತ್ತಲ್ಲ ಯಾವುದು ನಿಫ್ಟಿ ಇದೆಯಲ್ಲ ಆ ಥರ US ಮಾರ್ಕೆಟ್ಸ್ದು 100 ಕಂಪ್ನೀಸ್ ಸೇರಿ NAS 100 ಇದನ್ನ NQ ಅಂತ ಕರೀತಾರೆ, ನ್ಯಾಸ್ಡ್ಯಾಕ್ ಅಂತ ಕರೀತಾರೆ, ಕೇಳಿರ್ಬೋದು ನೀವು. ಸೊ ಇವೆಲ್ಲ ಇರುತ್ತೆ ಫ್ಯೂಚರ್ಸ್ ಅಲ್ಲಿ. ಗೋಲ್ಡ್ ಇರ್ಲಿಲ್ಲ ಮುಂಚೆ, ಇವಾಗ ಆಡ್ ಮಾಡಿದ್ದಾರೆ. ಹಂಗಂದ್ರೆ ಪ್ರಾಪ್ ಫಾರ್ಮ್ಸ್ ಅಲ್ಲಿ ಇರ್ಲಿಲ್ಲ, ಇವಾಗ ಪ್ರಾಪ್ ಫಾರ್ಮ್ಸ್ಗೆ ಆಡ್ ಮಾಡಿದ್ದಾರೆ. ಸೊ ಅದಕ್ಕೆ ಆಮೇಲೆ ಫ್ಯೂಚರ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಅದಕ್ಕೆ ಲೀಗಾಲಿಟಿನೂ ಇಲ್ಲ, ಇಲ್ಲಿಗಾಲಿಟಿನೂ ಇಲ್ಲ, ಏನೂ ಇಲ್ಲ ಅದ್ರ ಬಗ್ಗೆ. ಇಂಡಿಯಾದಲ್ಲಿ ಮಾಡ್ಬೋದು, ಮಾಡಂಗಿಲ್ಲ ಆ ಥರದ್ದು ಏನಿಲ್ಲ, ಅದ್ರಲ್ಲಿ ಮಾಡ್ಬೋದು ಆರಾಮಾಗಿ. ಇಲ್ಲಿ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ಅಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ಅದಕ್ಕೆ ನೀವು ಫಸ್ಟ್ ಇದ್ರಲ್ಲಿ ಪರ್ಫೆಕ್ಟ್ ಆಗ್ಬೇಕು, ಆಮೇಲೆ ಅದಕ್ಕೆ ಹೋಗೋದ್ರೆ ಆಯ್ತು. ಬ್ರೋ ಬ್ರೋ ಮತ್ತೆ ನಮ್ಗೆ ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ವರ್ಕ್ ಆಗಲ್ವಾ ಫ್ಯೂಚರ್ಸ್ ಅಲ್ಲಿ? ಆಗುತ್ತೆ. ಐ ಮೀನ್ ಆರ್ಡರ್ ಬ್ಲಾಕ್ ಸ್ಟ್ರಾಟಜಿನ ಎಲ್ಲ ವರ್ಕ್ ಆಗುತ್ತೆ ಬ್ರೋ. ಬಟ್ ಅದ್ರಲ್ಲಿ ಏನು ಅಂದ್ರೆ ಫ್ಯೂಚರ್ಸ್ ಅಲ್ಲಿ ನಾವು ಪ್ರಾಫಾರ್ಮ್ಸ್ ಅಲ್ಲಿ ಹೆಂಗೆ ಬಿಟ್ಕೊಂಡು ಹೋಗ್ತೀವಿ ದಿನಗಟ್ಲೆ, ಆ ಥರ ಅಲ್ಲ. ಪಟ 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 ಅಂತ ಹೋಗ್ಬೇಕು, ಪಟ್ಟ ಅಂತ ದುಡ್ಡು ಮಾಡ್ಬೇಕು, ಪಟ್ಟ ಅಂತ ಪೇಔಟ್ ತಗೋಬೇಕು, ಮುಗಿಸ್ಬೇಕು. ಆ ಥರ ಪ್ರಾಫಾರ್ಮ್ ನಾವು ನಾರ್ಮಲ್ CFDs ತರ ಅದನ್ನ ಥಿಂಕ್ ಮಾಡಿದ್ರೆ ಅದನ್ನ ಮುಗ್ಸಕ್ಕೆ ಆಗಲ್ಲ. ಅದು ಯೂಸ್ ಆಗುತ್ತೆ, ಯೂಸ್ ಆಗಲ್ಲ ಅಂತ ಅಲ್ಲ, ಬಟ್ ಹೆವಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಕಾಯ್ಬೇಕು. ಇದ್ರಲ್ಲಿ ನಾವು ಪ್ರಾಫಾರ್ಮ್ಸ್ ಅಲ್ಲಿ ಕಾಯ್ತೀವಿ 2-3 ಅವರ್ಸ್ ಟ್ರೇಡ್ ರನ್ ಆದ್ರು, ಬಟ್ ಅದರಲ್ಲಿ ಕಾಯ್ಬೋದು. ಬಟ್ ನನ್ಗೆ ಯಾಕೋ ವರ್ಕ್ ಆಗಿಲ್ಲ ಫ್ಯೂಚರ್ಸ್ ಅಲ್ಲಿ ಈ ಸ್ಟ್ರಾಟಜಿ. ಐ ಮೀನ್ ಫಸ್ಟ್ ಆಫ್ ಆಲ್ ಕನ್ಸಾಲಿಡೇಷನ್, ಅದಕ್ಕೆ ಸ್ಟ್ರಾಟಜಿ ಬೇರೆ ಸ್ಟ್ರಾಟಜಿ. ಬಟ್ ಅದಕ್ಕೆ ಬೇರೆ ಇದೆ. ಬ್ರೋ ಫಂಡೆಡ್ ಅಕೌಂಟ್ ಅಲ್ಲಿ ನಾವು ಇವಾಗ ಹ್ಮ್. ಇಷ್ಟು ದಿವಸ ಅಂತ ನಾವು ಅದ್ರಲ್ಲಿ ದುಡಿಬೋದು ಬ್ರೋ? ಎಷ್ಟ್ ದಿನ ಬೇಕಾದ್ರು ರೂಲ್ಸ್ ಫಾಲೋ ಮಾಡಿ ವಿಡ್ರಾ ಹೊಡೀರಿ. ಓಕೆ ಓಕೆ. ಬಟ್ ಬೋಲ್ಟ್ ಅಕೌಂಟ್ ಇದೆಯಲ್ಲ, ಯಾವುದು ಜಿ ಶಾರ್ಕ್ ಫಂಡೆಡ್ ಅವ್ರ ಬೋಲ್ಟ್ ಅಕೌಂಟ್ ಬರೀ 30 days ಮಾತ್ರ ಅವೈಲಬಿಲಿಟಿ. ಬ್ರೋ ಬೋಲ್ಟ್ ಅಕೌಂಟ್ ಅಲ್ಲಿ ಇವಾಗ ಒಂದ್ ಎಷ್ಟು 2% ಏನೋ ಒಂದು ಡೈಲಿ ಮಾಡಿ ತೆಗಿಬೋದಲ್ಲ ಪೇಔಟ್? 1% ಫಂಡಿಂಗ್ ಫಿಕ್ಸ್ ಆ ತರ ಇಲ್ವಾ ಬ್ರೋ? ಆ ತರ ಏನೂ ಇಲ್ಲ ಅಲ್ಲ? ಆ ಥರ ಇದೆ, ಬಟ್ ಕನ್ಸಿಸ್ಟೆನ್ಸಿ ರೂಲ್ ಇದೆ ಅದರಲ್ಲಿ. ಬ್ರೋ ಇವಾಗ $90K ಅಕೌಂಟ್ ಅಲ್ಲಿ $90 ಪೇಔಟ್ ತೆಗೆದ್ರೆ ಇನ್ ಕೇಸ್ $120 ಮಾಡಿರ್ತೀವಿ ಅಂತ ಅನ್ಕೊಳ್ಳಿ. ಹ್ಮ್ ಇವಾಗ 90 ಏನಾರ ಒನ್ ಡೇ ಪೇಔಟ್ ತೆಗೆದ್ರೆ ನೆಕ್ಸ್ಟ್ ಡೇಗೆ ಮಿಕ್ಕಿರೋದು $30 ಹ್ಯಾಡ್ ಆಗುತ್ತೆ, ಇಲ್ಲ ಅಕೌಂಟ್ ರೀಸೆಟ್ ಇರುತ್ತೆ ಮಾಡ್ತಾರ ಇರುತ್ತೆ ಬ್ರೋ? ಅಲ್ಲೇ ಇರುತ್ತೆ. ಅಲ್ಲೇ ನೆಕ್ಸ್ಟ್ ಡೇ 60 ಮಾಡಿ ತಿರ್ಗಾ 1% ತೆಗಿಬೋದು. ಹೌದು. ಒಂದ್ ನಿಮಿಷ. ಹಾ ಹ್ಮ್ ಹೇಳಿ ಬ್ರೋ. ಒಂದು ಡೌಟ್ ಇದೆ. ಹ್ಮ್ ಬ್ರೋ ಈಗ ಮೊದಲು ಒಂದ್ ವೀಕ್ ಇದು ಹಾಕ್ತಿವಲ್ಲ, ಇದು ಹಾಕ್ಬೇಕಾದ್ರೆ ಬ್ರೋ ಮಂಡೇ ಕೇಳಿಸ್ತಾ ಇಲ್ಲ ಬ್ರೋ, ಹಾಕ್ಬೇಕಾ? ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಬ್ರೋ, ಹಾ ಈಗ ಕೇಳ್ತಾ ಇದೆನಾ? ಹಾ ಈಗ ವೀಕ್ದು ಫಸ್ಟ್ ಹಾಕ್ಬೇಕಲ್ಲ, ಅದು ಹಾಕ್ಬೇಕಾದ್ರೆ ಮಂಡೇಲಿಂದ ಹಾಕ್ಬೇಕಾ ಹೇಗೆ ಅಂತಂದ್ರೆ? ಅದೇ ವೀಕ್ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲಿಂದಾದ್ರೂ ಸೆಲೆಕ್ಟ್ ಮಾಡಿ ಬ್ರೋ. ಕೊನೆಗೆ ಏನ್ ಬರುತ್ತೆ ಗೊತ್ತಾ ನಿಮಗೆ? ನೀವ್ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಲಾಸ್ಟ್ ನೀವು ಪಾತ್ ಹಾಕ್ಬೇಕಾದ್ರೆ ಅಷ್ಟೇ ಅದೇ ಹೇಳೋದು. ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಿದ್ರು ಬ್ರೇಕ್ಔಟ್ ಸ್ಟ್ರಕ್ಚರ್ ಪುಲ್ ಬ್ಯಾಕ್, ಬ್ರೇಕ್ಔಟ್ ಸ್ಟ್ರಕ್ಚರ್ ಪುಲ್ ಬ್ಯಾಕ್, ನೆಕ್ಸ್ಟ್ ಇದನ್ನ ಬ್ರೇಕ್ ಆಗಿತ್ತು, ಲಾಸ್ಟ್ ಈ ಪುಲ್ ಬ್ಯಾಕ್ ಕೆಳಗಡೆ ಬರುತ್ತೆ. ಸೊ ಈ ಜಾಗನೇ ನೀವು ಕನ್ಸಿಡರ್ ಮಾಡ್ತೀರಾ. ಬಟ್ ಅವಾಗ ಏನಾಗುತ್ತೆ, ನಿಮ್ದು ವೀಕ್ ಐ ಇಲ್ಲಿರುತ್ತೆ, ವೀಕ್ ಲೋ ಇಲ್ಲಿರುತ್ತೆ. ಎಲ್ಲಿ ಕಮ್ಮಿ ಮಾಡ್ಕೋಬಹುದು ಅದನ್ನ ಮಾಡಿ. ಈಗ ನೋಡಿ, ಎಲ್ಲಿ ಮೇಲಿಂದ ಹಾಕಕ್ ಸ್ಟಾರ್ಟ್ ಮಾಡೋದನ್ನ, ಮೇಲಿಂದ ಹಾಕಿದ್ರೆ ಬರೀ ಒಂದೇ ಒಂದ್ ಬರ್ತಿತ್ತು, ಸೊ ಬಿಟ್ಟಾಕ್ತೆ. ಇದನ್ನ ಬ್ರೇಕ್ ಮಾಡ್ಬೇಕಿತ್ತು, ಅದು ಇದನ್ನ ಬ್ರೇಕ್ ಮಾಡಿದ್ಮೇಲೆ ಲೋ ಇಲ್ಲೇ ಇದೆ, ಮೇಲಕ್ಕೆ ಹೋಗೇ ಇಲ್ಲ ಇನ್ನೂ ಅದು. ಸೊ ಅದಕ್ಕೆ ಎಲ್ಲಿ ಕಮ್ಮಿ ಮಾಡ್ಬೋದು, ಇಲ್ಲಿಂದ ಹಾಕಕ್ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಹಾಕಕ್ ಸ್ಟಾರ್ಟ್ ಮಾಡಿ, ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಮಾಡಿ. ಕೊನೆಯದು ಇಷ್ಟು ಸಾಕು, ಕೊನೆಯದು ಬರ್ಬೇಕು ನಮ್ಗೆ. ಇಲ್ಲಿ ಬಿತ್ತು, ಮೇಲೋಯ್ತು, ಮತ್ತೊಂದು ಬ್ರೇಕ್ ಕೊಟ್ಟಿದೆ ಅಷ್ಟೇ. ಲಾಸ್ಟ್ ಒನ್ ಕನ್ಸಿಡರ್ ಮಾಡ್ಬೇಕು ಒಟ್ಟು. ಲಾಸ್ಟ್ ಒನ್ ಮಾತ್ರ ಅಲ್ವಾ ನಮಗ್ ಬೇಕಾಗಿರೋದು. ಇಲ್ಲೆಲ್ಲೂ ಟ್ರೇಡ್ ಮಾಡ್ತಾ ಇಲ್ವಲ್ಲ ನಾವು. ಈಗ ಏನಾಗ್ತಿದೆ ಅಲ್ಲಿಗೆ ಟ್ರೇಡ್ ಮಾಡಕ್ ಬೇಕು ನಮಗೆ. ಅಲ್ಲ ಪ್ರೋ, ಹಾ ಆ ಸೆಕ್ಷನ್ ಇಂಡಿಕೇಟರ್ ಇದೆಯಲ್ಲ, ಅದು ವಿಂಟರ್ ಸೀಸನ್ ಅಲ್ಲಿ ಟೈಮಿಂಗ್ ಚೇಂಜ್ ಆಗುತ್ತೆ, ನಾವು ಅದ್ರ ಟೈಮಿಂಗ್ ಚೇಂಜ್ ಮಾಡ್ಕೋಬೇಕಾ? ಆ, ಅದಕ್ಕೆ ಸೆಷನ್ ಇಂಡಿಕೇಟರ್ದ ಹ್ಮ್ ಚೇಂಜ್ ಮಾಡ್ಕೋಬೇಕು ಬ್ರೋ. ಅವಾಗ 3:30 ಇರೋದು 4:30ಗೆ ಹೋಗುತ್ತೆ, ಇದು 12:30ಗೆ ಹೋಗುತ್ತೆ.
ಇದು ಬಂದ್ಬಿಟ್ಟು ನಿಮಗೆ 1:30 ಹೋಗುತ್ತೆ, ಇದು 5:30 ಹೋಗುತ್ತೆ, ಇದು 6:30 ಹೋಗುತ್ತೆ, ಇದು 12:30 ಹೋಗುತ್ತೆ. 1 ಅವರ್ ಮುಂದಕ್ಕೆ ಹೋಗುತ್ತೆ ಅಷ್ಟೇ. ಅದು ಟ್ರೇಡ್ ಮಾಡೋ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ನಮ್ದು. ಹೌದು. 12:30 ಮಾಡ್ಬೇಕಿರೋರು 1:30 ಮಾಡ್ತೀರಾ. 1 ಅವರ್ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. 1 ಅವರ್ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಓಕೆ. ಹೇಳಿ ಥ್ಯಾಂಕ್ ಯು ಸರ್. ಹಾ. ಸರ್ ಇವಾಗ ಒಂದು ಡೌಟ್ ಇತ್ತು ಸರ್. ಹ್ಮ್ ಇವಾಗ ಟ್ರೇಡರ್ಸ್ ಯಾರೇ ಟ್ರೇಡ್ ಮಾಡ್ತಾರಲ್ಲ ಸರ್, ಹ್ಮ್ ಅವ್ರು ಅಷ್ಟ್ರು ಫಂಡಿಂಗ್ ಸ್ಟಿಕ್ಸ್ ಬೈ ಮಾಡೇ ಮಾಡ್ತಾರೆ ಸರ್. ಇವಾಗ ಪೂರ್ತಿ ಟ್ರೇಡರ್ಸ್ ಎಲ್ಲ ಫಂಡಿಂಗ್ ಇಲ್ಲ ಇಲ್ಲ ಸ್ಟಿಕ್ಸ್ ಇಲ್ಲ ಅಲ್ಲೇ ಎಲ್ಲ ಹಂಗಿಲ್ಲ. ನಿಮ್ಮ ಹತ್ರ ಲಕ್ಷಾನ್ಗಟ್ಲೆ ಇದೆ ಅಂದ್ರೆ ಬ್ರೋಕರ್ಗೆ ಹಾಕೊಂಡು ಅದ್ರಲ್ಲೇ ಟ್ರೇಡ್ ಮಾಡ್ಬೋದು. ಇಲ್ಲ ಫಂಡಿಂಗ್ ಹೌದು. ಅಕೌಂಟ್ ದುಡ್ಡಿಲ್ಲ ಅಷ್ಟೊಂದು 10,000 20,000 ಇದೆ ಅಂದ್ರೆ ಒಂದು 5 ಫಂಡೆಡ್ ಅಕೌಂಟ್ ತಗೊಂಡು 5ರಲ್ಲಿ ಮ್ಯಾಥ್ ಕಂಪ್ಲೀಟ್ ಪ್ರಾಫಾರ್ಮ್ ಯೂಸ್ ಮಾಡೋದು ಕಂಪ್ಲೀಟ್ ಮ್ಯಾಥ್. ಒಂದು ಅಕೌಂಟ್ ತಗೊಂಡು ಅದನ್ನ ಪಾಸ್ ಮಾಡಿ ಅದ್ರಲ್ಲಿ ಪೇಔಟ್ ಎತ್ತೀನಿ ಅಂತ ಸ್ಟ್ಯಾಟಿಸ್ಟಿಕಲಿ ನೀವು ಥಿಂಕ್ ಮಾಡಿದ್ರೆ ಅದು ಪಾಸಿಬಲ್ಲೇ ಅಲ್ಲ. 5ರಿಂದ 10 ಅಕೌಂಟ್ ಇಟ್ಕೊಂಡು ಎಷ್ಟಾಗುತ್ತೆ ಇವಾಗ ಫ್ಯೂಚರ್ಸ್ ಪ್ರಾಫಾರ್ಮ್ಸೇ ಎಕ್ಸಾಂಪಲ್ ಕೊಡ್ತೀನಿ. ಒಂದು 25K ಅಕೌಂಟು ಫ್ಯೂಚರ್ಸಲ್ಲಿ ಫ್ಯೂಚರ್ ಸ್ಟಾರ್ಟ್ ಆಗ 25K ಅಕೌಂಟಿಂದ. ಸೊ 125K ಅಕೌಂಟಿಗೆ ಕಮ್ಮಿ ಇರೋ ಫ್ಯೂಚರ್ ಪ್ರಾಫಾರ್ಮಲ್ಲಿ ದುಡ್ಡು ಅಂದರೆ $60. ಸೊ 60 ಇಂಟು ಒಂದು 10 ಅಕೌಂಟ್ ತೊಗೋತೀನಿ ನಾನು, $600. ಸೊ 60,000 ಇನ್ವೆಸ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಬರೀ ಮೂರೇ ಮೂರು 10ರಲ್ಲಿ ಬರೀ ಮೂರೇ ಮೂರನ್ನ ನಾನು ಪಾಸ್ ಮಾಡಿ ಫಸ್ಟ್ ಪೇಔಟ್ ತೆಗಿತೀನಿ. ಸೊ 25K ಅಕೌಂಟಲ್ಲಿ ಫಸ್ಟ್ ಪೇಔಟು $1,000ವರೆಗೂ ತೆಗಿಬೋದು. $1,000 3 ಅಕೌಂಟಲ್ಲಿ ತೆಗಿತೀನಿ. ಎಷ್ಟಾಯಿತು? $3,000 ಆಯಿತು. ಹಾಕಿದ್ದೆಷ್ಟು ನಾನು? 60,000. ಬಂದಿದ್ದು $3,000 ಅಂದರೆ 3 ಲಕ್ಷ. 60,000 ಹಾಕ್ತೆ, 3 ಲಕ್ಷ ತೆಗ್ದೆ. ಈ ಥರ ಥಿಂಕ್ ಮಾಡಬೇಕು. ಒಂದು ಅಕೌಂಟ್ ನಾವು ಥಿಂಕ್ ಮಾಡೋದು ಹೆಂಗೆ? 25K ಅಕೌಂಟ್ ಒಂದು ತಗೋತೀನಿ, ಎಷ್ಟು ಬೀಳುತ್ತೆ? $60 ಬೀಳುತ್ತೆ. 6,000 ಇನ್ವೆಸ್ಟ್ ಮಾಡ್ತೀನಿ, 1 ಲಕ್ಷ ಪ್ರಾಫಿಟ್ ತೆಗಿತೀನಿ. ಇದು ಆಗುತ್ತೆ, ಆಗಲ್ಲ ಅನ್ನಲ್ಲ. ಲಾಂಗ್ ರನ್ ಅಲ್ಲಿ ಆಗುತ್ತೆ. ಫಸ್ಟ್ ದಿನನೇ ಬಂದ್ಬಿಟ್ಟು ನಾನು ಒಂದು ಅಕೌಂಟ್ ಹೌದು. ತಗೊಂಡು 6,000 ಕೊಟ್ಬಿಟ್ಟು 1 ಲಕ್ಷ ಪೇಔಟ್ ತೆಗಿತೀನಿ ಅನ್ನೋದು ಸುಳ್ಳು. ಅದು ಆ ಥರ ಯಾರಿಗೂ ಆಗಕ್ಕಾಗಲ್ಲ. ಇವಾಗ ನೀವೇ ಯೋಚನೆ ಮಾಡಿ, 7 ಅಕೌಂಟ್ 10 ಅಕೌಂಟು ಬ್ಲೋ ಮಾಡಿ 11ನೇ ಅಕೌಂಟು 60,000 ಹೋಯ್ತು ಇವಾಗ ಕಂಪ್ಲೀಟು ನಿಮ್ದು. 11ನೇ ಅಕೌಂಟ್ ತಗೋತೀರಾ ಮತ್ತೆ 6,000 ಕೊಟ್ಟು, ಟೋಟಲ್ ಇನ್ವೆಸ್ಟ್ಮೆಂಟ್ 6,500 ಆಯ್ತು. ಸಾರಿ 66,000 ಆಯ್ತು. ಹೌದಾ? ನೆಕ್ಸ್ಟ್ ಅದೇ 11th ಅಕೌಂಟಲ್ಲಿ $1,000 ವಿಡ್ರಾ ಮಾಡ್ತೀರಾ ಫಸ್ಟ್ ಪೇಔಟ್. ಎಷ್ಟು ಬಂತು? 1 ಲಕ್ಷ. ನೀವು ಹಾಕಿದ್ದಿದ್ದು ಎಲ್ಲ 10 ಫೇಲ್ ಆಗಿ ಒಂದೇ ಒಂದು ಪಾಸ್ ಆದ್ರೂ ನಿಮ್ದು ಹಾಕಿದ್ದಿದ್ದೆಲ್ಲ ವಾಪಸ್ ಬಂತಲ್ಲ. ಈ ತರ ನೀವು ಥಿಂಕ್ ಮಾಡಬೇಕು. ಒಂದು ಅಕೌಂಟ್ ತಗೊಂಡು ಲಕ್ಷ ದುಡಿತೀನಿ, 10 ಲಕ್ಷ ದುಡಿತೀನಿ, ಇದೆಲ್ಲ ಮ್ಯಾಥೇ ಫಸ್ಟ್ ಆಫ್ ಆಲ್ ಮ್ಯಾಥ್ಸೇ ಅಲ್ಲ ಅದು. ಇನ್ ರಿಯಲ್ ಆಗಿ ಹೆಂಗ್ ಅಪ್ಲೈ ಆಗುತ್ತೆ? ಹೌದು. ಸೊ ನಿಮ್ಗೂ ಅಷ್ಟೇ, ಏನಾದ್ರು ಪ್ರಾಬ್ಲಮ್ಸ್ ಬ್ಲೋ ಮಾಡ್ತಾ ಇದ್ರೆ ಅಕೌಂಟ್ಸ್ನ ಬ್ರೀಚ್ ಆಗ್ತಾ ಇದ್ರೆ ಅಕೌಂಟ್ಸು, ತಲೆ ಕೆಡ್ಸ್ಕೊಬಿಡಿ. ದುಡ್ಡು ಬಂದಂಗೆ ಇನ್ವೆಸ್ಟ್ ಮಾಡ್ತಾ ಇರಿ. ಆ ಇನ್ವೆಸ್ಟ್ನೆಲ್ಲ ಕರೆಕ್ಟಾಗಿ ಲೆಕ್ಕ ಇಟ್ಟು ಚುಕ್ತಾ ಆಗಂಗೆ ಒಂದೇ ಒಂದು ಪೇಔಟಲ್ಲಿ ತೆಗಿತೀರ ಎಲ್ಲ ವಾಪಸ್ಸು. ಆ ಪೇಔಟ್ ಯಾವಾಗ ಬರುತ್ತೆ ಹೇಳಿ? ನೀವು ಪರ್ಫೆಕ್ಟ್ ಆದಾಗ, ಒಂದನ್ನೇ ಫಾಲೋ ಮಾಡಿದಾಗ. ಅಲ್ಲಿವರೆಗೂ ಮಾಡಿ ಅಷ್ಟೇ. ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅಷ್ಟರವರೆಗೂ ಮಾರ್ಕೆಟಲ್ಲಿ. ಬ್ರೋ ಇನ್ನೊಂದು, ಈಗ ನಾವು ಇದರಲ್ಲಿ ಮಾಡ್ತೀವಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾಡ್ತೀವಿ ಬ್ರೋ ಟ್ರೇಡಿಂಗ್. ಮೀನ್ಸ್ ಹೆಂಗಂದ್ರೆ ಇವಾಗ ಬೈಯಿಂಗ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ 8,000 10,000 ಅಂತ ಕಟ್ಬೇಕು ಬ್ರೋ ಅಮೌಂಟ್. ಬಟ್ ಇದ್ರಲ್ಲಿ ಎಷ್ಟು ಡಾಲರ್ ಕಟ್ಬೇಕು ಬ್ರೋ ಇದರಲ್ಲಿ? ಏನ್ ಮಾಡಕ್ಕೆ ಬ್ರೋ? ಈಗ ಟ್ರೇಡಿಂಗ್ ಮಾಡ್ತಾ ಇರ್ತೀವಿ ಬ್ರೋ, ಇವಾಗ ಇದೇ ನೀವು ಹೇಳ್ಕೊಟ್ರಲ್ಲ MSS ಆಗ್ಲಿ ಯಾವ್ದೋ ಒಂದು ಸ್ಟ್ರಾಟಜಿ ಮಾಡ್ತಾ ಇರ್ತೀವಿ. ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಮಾಡಿದ್ರೆ 8,000 10,000 20,000 ಹಿಂಗೆ ಕೇಳ್ತದೆ. ಬಟ್ ಸೆಲ್ಲಿಂಗ್ ಮಾಡಿದ್ರೆ 2 ಲಕ್ಷ ಇರ್ಬೇಕು ಬ್ರೋ ಅದರಲ್ಲಿ. ಆ ಥರ ಏನಿಲ್ಲ ಬ್ರೋ. ಇದರಲ್ಲಿ ಬ್ರೋಕರ್ ಕಮಿಷನ್ ಎಷ್ಟಿರುತ್ತೆ ಅದು, ಸ್ಪ್ರೆಡ್ ಎಷ್ಟಿರುತ್ತೆ ಅಷ್ಟು, ಅಷ್ಟೇ. ಅಂದ್ರೆ ಇವಾಗ ಎಂಟ್ರಿ ತಗಂತೀವಿ ಬ್ರೋ ಇಲ್ಲಿ, ಈಗ MS ಆಗಿದೆ ಅಂತ ಹೇಳಿ, ಬಟ್ ಅದು ಎಷ್ಟು ಪೇ ಮಾಡ್ಬೇಕು ಬ್ರೋ ಇದಕ್ಕೆ ಡಾಲರ್ಸ್? ಪೇ ಇಲ್ಲ ಬ್ರೋ. ನೀವು $100 ಹಾಕೊಂಡ್ರೆ $100 ಅಲ್ಲಿ ಟ್ರೇಡ್ ಮಾಡ್ತೀರಾ. 0.01 ಅದು ಹೆಂಗ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್. ಹಾ, ಅಷ್ಟೇ. ಅದರಲ್ಲಿ ನೀವು ಟ್ರೇಡ್ ಎಂಟರ್ ಆದ ತಕ್ಷಣ ಸ್ಪ್ರೆಡ್ ಇಂದ ನಿಮ್ದು ಪಾಸಿಟಿವ್ ಅಲ್ಲಿ ಇರಲ್ಲ. ಈಗ ಒಂದು ಟ್ರೇಡ್ ಎಂಟರ್ ಆದ್ರೆ 0 ಇಂದ ಸ್ಟಾರ್ಟ್ ಆಗ್ಬೇಕಲ್ವಾ? ಆದ್ರೆ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಲ್ಲ, ಸ್ವಲ್ಪ ಮೈನಸ್ ಇಂದ ಸ್ಟಾರ್ಟ್ ಆಗುತ್ತೆ.
ಆ ಸ್ವಲ್ಪ ಮೈನಸ್ ಏನು ಸ್ಪ್ರೆಡ್ ಅಷ್ಟೇ. ಬ್ರೋ ಇಂಡಿಯನ್ ಏನ್ ಬ್ರೋ ಮಾರ್ಕೆಟ್ ನಮ್ದು ಅಲ್ಲೂ ಹೆಂಗ ಫಂಡೆಡ್ ಅಕೌಂಟ್ ಇಂದ ಮಾಡ್ಬೋದಾ ಟ್ರೇಡ್? ಯಾವ್ದೋ ಒಂದೆರಡು ಇದೆ ಅಂತ ನೋಡಿ ಇಲ್ಲ ಬ್ರೋ, ಬ್ರೋ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಏನ್ ಬ್ರೋ ಅದ್ರ ಬಗ್ಗೆ ಹೇಳಿಲ್ಲ ಬ್ರೋ ನಮ್ಗೆ ಫಂಡೆಡ್ ಅಂತ. ಇತ್ತೀಚೆಗೆ ಇದೆ ಅಂತ ಇದ್ದಾರೆ, ಒಂದೆರಡು ಬಂದಿದೆ ಅಂತ ಇಂಡಿಯನ್ ಮಾರ್ಕೆಟ್ಗೂ. ಸರ್ ತಲೆವೇನ ಬ್ರೋ ಇಂಡಿಯನ್ ಹಾ, ಮಾರ್ಕೆಟ್ ಮಾಡಿ ಮಾಡಿ ಈ ಸಾಕಾಗ್ಬಿಡ್ತದೆ ಅಂತ. ಫಂಡೆಡ್ ಅಕೌಂಟ್ ಇಂದ ಶಾರ್ಕ್ ಫಂಡೆಡ್ ಆಪ್ ಐತೇನ್ ಸರ್ ಅದು? ಆ್ಯಪ್ ಇಲ್ಲ, ಅದು ನೀವು ಗೂಗಲ್ ಅಲ್ಲಿ ಕ್ರೋಮ್ ಅಲ್ಲಿ ಓಪನ್ ಮಾಡ್ಕೋಬೇಕು ವೆಬ್ಸೈಟ್. ನೀವು ವಾಟ್ಸಪ್ ಅಲ್ಲಿ ಲಿಂಕ್ ಕಳ್ಸಿದ್ರಲ್ಲ ಸರ್, ಹಾ ಅದ್ರಲ್ಲೇ ನಾನು ಲಾಗಿನ್ ಆಗಿ ಐಡಿ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಅಮೌಂಟ್ ಹಾಕೊಂಡೇನಿ ಸರ್. ಹ್ಮ್ ಅದು $3000 ಬಂದೈತಿ. KYC ಕೇಳ್ತದೆ, KYC ಇವತ್ತು ಅಪ್ಲೋಡ್ ಮಾಡೀನಿ ಸರ್. ಅದು ಹಾ KYC ಐಡಿ ಇವಾಗ್ಲೇ ಏನ್ ಬೇಡ, ನೀವು ಪ್ರಾಫಿಟ್ ಮಾಡ್ತೀರಾ, ವಿಡ್ರಾ ಮಾಡ್ತಿರಲ್ಲ ಅವಾಗ KYC, ಅದಕ್ಕಿಂತ ಮುಂಚೆ KYC ಮಾಡಿರ್ಲೇಬೇಕು. ಅಲ್ಲ, ಅದು ಇದು ಮೆಟಾಫೈಗೆ ಐಡಿ ಕೇಳುತ್ತಲ್ಲ ಸರ್, ಅದು ಮೇಲಿಗೆ ಬಂದಿರುತ್ತಂದ್ರು ಬಂದೇ ಇಲ್ಲ ಸರ್ ಅದು ಇನ್ನು. ಮೇಲ್ಗೆ ಬಂದಿರುತ್ತೆ, ಇಲ್ಲ ನಿಮ್ ಡ್ಯಾಶ್ ಬೋರ್ಡ್ ಅಲ್ಲೇ ಇರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ಇರುತ್ತಾ ಸರ್ ಅದು? ಹಾ, ನೀವು ಲಾಗಿನ್ ಆದ್ರಲ್ಲ ಅಲ್ಲೇ ಇರುತ್ತೆ ನೋಡಿ, ಪಾಸ್ವರ್ಡ್ಸ್ ಅಲ್ಲಿ ಅಂತ ಏನೋ ಇರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿ ನಿಮ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲ, ಅಲ್ಲಿ ಗೊತ್ತಾಗ್ತಾ ಇಲ್ಲ ಬ್ರೋ ಅದು. ಅದು ನಾನ್ ತೋರ್ಸಕ್ ಆಗಲ್ವಲ್ಲ ಇವಾಗ ಅದನ್ನ. ನಿಮ್ದು ಅಕೌಂಟ್ ಓಪನ್ ಮಾಡ್ತೀರಲ್ಲ, ಹಾ ಸರ್. ಒಂದ್ ನಿಮಿಷ. ಅಕೌಂಟ್ ಓಪನ್ ಮಾಡಿದಾಗ ಫಸ್ಟ್ ಅಲ್ಲಿ ನಿಮ್ದು ಓವರ್ ವ್ಯೂ ಡ್ಯಾಶ್ ಬೋರ್ಡ್ ಅಂತ ಎಲ್ಲ ಇರುತ್ತೆ. ಹಾ, ಓವರ್ ವ್ಯೂಸ್ ಡ್ಯಾಶ್ ಬೋರ್ಡ್ ಅಂತಿದೆ. ಆ ಡ್ಯಾಶ್ ಬೋರ್ಡ್ ಅಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಬರ್ತಾ ಇರುತ್ತೆ ನೋಡಿ, ಇಲ್ಲ ಅಲ್ಲಿ ಕಣ್ ಸಿಂಬಲ್ ಬರುತ್ತಲ್ಲ, ಹಾ, ಕಣ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲೇ ಇದೆಯಲ್ಲ ಎಲ್ಲ. ಕನ್ಸಿಂಬಲ್ ಬ್ರೋ. ಚೇಂಜ್ ಪಾಸ್ವರ್ಡ್ ಪಕ್ಕದಲ್ಲಿ ಇರುತ್ತೆ ನೋಡಿ, ಐ ಸಿಂಬಲ್. ಚೇಂಜ್ ಪಾಸ್ವರ್ಡ್ ಅಂತ ಇದೆ ಫಸ್ಟ್ ಅದು. ಬ್ರೋ ಅಲ್ಲೇ ಬರುತ್ತೆ ನೋಡಿ. ಯೂಟ್ಯೂಬ್ ಅಲ್ಲಿ ನೋಡಿ ಒಂದ್ಸಲಿ, ಹೌ ಟು ಆಡ್ ಶಾರ್ಕ್ ಫಂಡೆಡ್ ಇಂಟು MT5 ಅಂತ ಗೊತ್ತಾಗುತ್ತೆ. ಈಗ ಬ್ರೋ ಹೋಮ್ ಓಪನ್ ಮಾಡಿದ್ದೀನಿ, ಅಲ್ಲಿ ಡ್ಯಾಶ್ ಬೋರ್ಡ್ ಇದೆ. ಹ್ಮ್ ಹಾ, ಅಲ್ಲಿ ಎಲ್ಲಿ ಹೋಗ್ಬೇಕು ಬ್ರೋ ಈಗ? ಓವರ್ ವ್ಯೂಸ್ ಅಂತಿದೆಯಲ್ಲ ಅಲ್ಲ? ಓವರ್ ವ್ಯೂ ಅಲ್ಲ, ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ, ಡ್ಯಾಶ್ ಬೋರ್ಡ್ ಹೋಗಿ. ಹಾ, ಡ್ಯಾಶ್ ಬೋರ್ಡ್ ಹೋದೆ ಬ್ರೋ. ಏನ್ ಬಂದಿದೆ ಅಲ್ಲಿ? ಅಲ್ಲಿ ಸ್ವಿಚ್ ಅಕೌಂಟ್ ಅಂತಿದೆ, ಸಿಂಕ್ ಅಂತಿದೆ, ನಂದು ಮೇಲ್ ಐಡಿ ಇದೆ ಬ್ರೋ. ಏನೇನು? ಸ್ವಿಚ್ ಅಕೌಂಟ್ ಅಂತಿದೆ, ಚೇಂಜ್ ಪಾಸ್ವರ್ಡ್ ಅಂತಿದೆ ಬ್ರೋ. ಹಾ, ಚೇಂಜ್ ಪಾಸ್ವರ್ಡ್ ಪಕ್ಕ ನೋಡಿ. ಹಾ, ಐ ಸಿಂಬಲ್ ಇದೆ. ಅದ್ರೊಳಗಿದೆ ನೋಡಿ. ಹಾ ಹಾ, ಲಾಗಿನ್ ಐಡಿ ಆಮೇಲೆ ಪಾಸ್ವರ್ಡ್ ಇದ್ರಾಗೆ ಇರುತ್ತೆ ಬ್ರೋ ಅದು. ಹೌದು. ಓಕೆ ಓಕೆ. ಓಕೆ ಓಕೆ, ಗುಡ್ ನೈಟ್ ಬ್ರೋ. ಆಯ್ತು. ಇದನ್ನ ಮೆಟಾಫೈಗೆ ಹಾಕ್ಬೇಕಾ ಬ್ರೋ ಅದು? ಹೌದು. ಓಕೆ. ಓಕೆ, ಗುಡ್ ನೈಟ್.